शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। गुरुर्ब्रह्मा गुरुर्विष्णुः गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। जानाति राम तव नाम रुचिं महेशः जानाति गौतम सति चरणप्रभावम् जानाति दोर्बलपराक्रममीश चापः जानाति दोर्बलपराक्रममीश चापः जानात्यमोघपटु बाणगतिं पयोधिः। यत्र यत्र रघुनाथ कीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् बाष्पवारि परिपूर्णलोचनं भावयामि पवमाननन्दनं भावयामि पवमाननन्दनं। ततो रावणनीतायाः सीतायाः शत्रुकर्षणः येष पदमन्वेष्टुं चारणाचरिते पथि राम राम तव नाम जपंतः पामरापि तरन्ति भवाब्धिं अंगसंगी भवದಂಗುಲಿ ಮುದ್ರಃ ಕಿಮತರ ಕಪಿರಬ್ಧಿಂ. ರಾಮ, ನಿನ್ನ ಹೆಸರಿಗೆ ಎಷ್ಟೊಂದು ಶಕ್ತಿ ಇದೆ. ನಿನ್ನ ನಿನ್ನ ಮುದ್ರೆಯ ಉಂಗುರವನ್ನು ಹನುಮಂತ ಹಾಕಿಕೊಂಡಿದ್ದಕ್ಕೆ ದೊಡ್ಡ ಸಮುದ್ರವನ್ನೇ ನೆಗೆದ. ಹಾಗಿರಬೇಕಾದ್ರೆ ನಿಜವಾಗಿಯೂ ಕೂಡ ನಿನ್ನ ನಾಮವನ್ನು ಯಾರು ತಮ್ಮ ಹೃದಯದಲ್ಲಿ ಇಟ್ಟುಕೊಳ್ತಾರೆಯೋ ಅಂಥವರಿಗೆ ಈ ಸಂಸಾರ ಸಾಗರವನ್ನು ದಾಟೋದಕ್ಕೆ ಏನು ಆಶ್ಚರ್ಯ. ರಾಮ ರಾಮ ತವ ನಾಮ ಜಪಂತಹ ಪಾಮರಾಪಿ ತರಂತಿ ಭವಾಬ್ಧಿಂ. ಈ ದೊಡ್ಡ ಸಾಗರವನ್ನು, ಈ ಹುಟ್ಟು ಸಾವುಗಳ ದುಃಖಗಳ ಈ ಸಾಗರವನ್ನು ಖಂಡಿತವಾಗಿ ನಿನ್ನ ನಾಮವನ್ನು ಯಾರು ಹೃದಯದಲ್ಲಿ ಇಟ್ಕೊಳ್ತಾರೆಯೋ ದಾಟಿಯೇ ದಾಟ್ತಾರೆ. ಕಾರಣ ಅಂಗಸಂಗಿ ಭವದಂಗುಲಿ ಮುದ್ರಃ ಕಿಂ ಅತರತ್ ಕಪಿರಬ್ಧಿಂ. ಆ ಕಪಿ ಒಂದು ಮುದ್ರೆ ಉಂಗುರವನ್ನು ನೆನ್ನೆ ತಾನೇ ಅಲ್ಲಿ ತನಕ ಕಥೆ ಬಂದಿದೆ. ರಾಮ ಹನುಮಂತನಿಗೆ ಮುದ್ರೆ ಉಂಗುರವನ್ನು ಕೊಟ್ಟಿದ್ದಾನೆ, ಇದನ್ನ ಸೀತಾಮತಿಗೆ ತೋರಿಸುವ ನಂಬಿಕೆ ಬರುತ್ತೆ ಅಂತ. ಅಂತಹ ಮುದ್ರೆ ಉಂಗುರ ಚಿನ್ನದಿಂದ ಮಾಡಲ್ಪಟ್ಟದ್ದು.
ಅದನ್ನು ಇಟ್ಟುಕೊಂಡ್ಬಿಟ್ಟು ನಿನ್ನ ಮುದ್ರೆ ಉಂಗುರವನ್ನು ಹಿಡಿದಿದ್ದಕ್ಕೇನೆಯೇ ಆ ಹನುಮಂತನಿಗೆ ಅಂಥ ದೊಡ್ಡ ಸಮುದ್ರವನ್ನು ದಾಟೋಕೆ ಆದಮೇಲೆ ನಿಜವಾಗಿಯೂ ಕೂಡ ನಿನ್ನ ನಾಮವನ್ನು ಯಾರು ತಮ್ಮ ನಾಲಿಗೆಯಲ್ಲಿ ತಮ್ಮ ಹೃದಯದಲ್ಲಿ ಇಟ್ಕೊಳ್ತಾರೆಯೋ ಖಂಡಿತವಾಗಿ ಈ ಭವಸಾಗರವನ್ನು ದಾಟ್ತಾರೆ ಅಂತ ಒಬ್ಬ ಮಹಾನ್ ಭಕ್ತ ಪ್ರಾರ್ಥನೆ ಮಾಡಿದ್ದಾನೆ. ಹಾಗೆ ಅಂಥ ಹನುಮನಿಗೆ ನಾವು ಪ್ರಾರ್ಥನೆ ಸಲ್ಲಿಸಿ ಇಂದಿನ ಕರ್ತವ್ಯವನ್ನು ಪ್ರಾರಂಭ ಮಾಡೋಣ. ಇತ್ತ ಹನುಮ ಸುಗ್ರೀವನ ಮಗನ ಸುಗ್ರೀವ ಅವನ ಯಾಜಮಾನ್ಯದಲ್ಲಿ ಅಂಗದ, ನಳ, ನೀಲ, ಜಾಂಬವಂತ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಪರಸ್ಪರವಾಗಿ ಹೇಗೆ ಇಂಥ ದೊಡ್ಡ ಸಮುದ್ರವನ್ನು ದಾಟಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಪಾರವೇ ಗೊತ್ತಾಗಲಿಲ್ಲ. ಆ ಸಂದರ್ಭದಲ್ಲಿ ಇನ್ನು ಆಗೋದಿಲ್ಲ ಅಂಥೇಳಿ ಪ್ರಾಯೋಪವೇಶವನ್ನು ಮಾಡ್ತಾ ಹಿಂದಿನ ಎಲ್ಲ ನೆನಪನ್ನು ನೆನಪಿಸ್ಕೊಳ್ತಾ ಇದ್ದಾಗ, ಜಟಾಯು ಮರಣದ ಬಗ್ಗೆ ಪರಸ್ಪರವಾಗಿ ಮಾತಾಡ್ಕೊಳ್ತಾ ಇದ್ದಾಗ ಆ ಸಂಪಾತಿ ಎನ್ನುವಂತಹ ಮತ್ತೊಬ್ಬ ಗೃದ್ಧನಿಗೆ ಕೇಳಿಸ್ಬಿಟ್ಟು ನನ್ನ ತಮ್ಮನನ್ನು ಯಾರು ಕೊಂದದ್ದು ಅಂತ ಕೇಳಿದಾಗ ರಾವಣ ಅಂತ ಗೊತ್ತಾಗತ್ತೆ. ಓಹೋ, ಆ ದುಷ್ಟನೇ ಖಂಡಿತವಾಗಿ ಅವನೇ ಸೀತೆಯನ್ನು ಕರೆದುಕೊಂಡು ಹೋಗಿ ಅಶೋಕನಲ್ಲಿ ಇಟ್ಟಿದ್ದಾನೆ, ನನಗೆ ಕಾಣಿಸ್ತಾ ಇದೆ. ಗೃದ್ಧ ಪಕ್ಷಿಗಳಿಗೆ ಸುಮಾರು 20-30 ಮೈಲಿ ದೂರ ಕಾಣುತ್ತಂತೆ. ಹಾಗೆ ಸಂಪಾತಿ ಹೇಳಿದ ಮೇಲೆ ಇವೆಲ್ಲರಿಗೂ ಕೂಡ ಉತ್ಸಾಹ ಬರುತ್ತೆ. ಹನುಮಂತ ಸ್ವಲ್ಪ ಹಾಗೆ ಇರ್ತಾನೆ. ಅವನಿಗೆ ಯಾರಲ್ಲೂ ಕೂಡ ಹುಮ್ಮಸ್ಕೊಡ್ಬೇಕು. ನಮ್ಮಲ್ಲಿ ಅನೇಕರಿಗೆ ಹೇಗೆ ಪ್ರೋತ್ಸಾಹ ಕೊಟ್ಟಾಗ ಮೇಲ್ಮೇಲೆಗೆ ಬರ್ತಾರೆಯೋ ಹಾಗೇನೇ ಆ ಹುಮ್ಮಸ್ಸನ್ನು ಕೊಟ್ಟಾಗ ಮಾತ್ರ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಚೆನ್ನಾಗಿ ಮಾಡ್ತಾರೆ. ಹೇ ಹನುಮ, ನಿನಗೆ ಮಾತ್ರ ಸಾಧ್ಯ, ಬಾಕಿಯವರಿಗೆಲ್ಲ ಹೋಗ್ತಾರೆ, ಪುನಃ ವಾಪಸ್ ಬರೋಕ್ಕಾಗೋದಿಲ್ಲ. ಇಂಥ ಜನ ಬರ್ತಾರೆ, ಸೀತೆಯನ್ನು ನೋಡೋಕ್ಕಾಗೋದಿಲ್ಲ, ನಿನಗೆಲ್ಲವೂ ಆಗತ್ತೆ ಎಂದಾಗ ಆಗ ಹನುಮಂತ ಎಲ್ಲರಿಗೂ ನಮಸ್ಕಾರವನ್ನು ಮಾಡಿ ಇನ್ನೇನು ಹೊರಡಬೇಕು ಅಂತ ಹೊರಡ್ತಾ ಇದ್ದಾನೆ. ಮೊದಲೇ ಈ ಏಷ ಮೊದಲು ಶ್ಲೋಕ ಚೆನ್ನಾಗಿ ತತೋ ರಾವಣನೀತಾಯಾಃ ಸೀತಾಯಾಃ ಶತ್ರುಕರ್ಷಣಃ ಯೇಷ ಪದಮನ್ವೇಷ್ಟುಂ ಚಾರಣಾಚರಿತೆ ಪಥಿ. ರಾವಣ ಅಪಹರಿಸಿದಂತಹ ಸೀತೆಯನ್ನು ಹುಡುಕೋಕ್ಕೋಸ್ಕರವಾಗಿ ಹನುಮಂತ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಹೋಗಬೇಕು ಅಂತ ಪ್ರಯತ್ನವನ್ನು ಪಟ್ಟು ಆ ದೊಡ್ಡ ಬಂಡೆಯ ಮೇಲೆ ಹೇಗೆ ಅನೇಕ ಜನ ವಿದ್ಯಾರ್ಥಿಗಳು 100 ಮೀಟರು 400 ಮೀಟರ್ ಓಡಬೇಕಾದ್ರೆ ಭೂಮಿಯನ್ನು ಹಿಡಿದುಕೊಂಡು ಜೋರಾಗಿ ಭೂಮಿಯನ್ನು ಅಪ್ಪಳಿಸಿ ಮುಂದಕ್ಕೆ ಹೋಗ್ತಾರೆಯೋ ಹಾಗೆ ಹನುಮಂತನೂ ಕೂಡ ಜೋರಾಗಿ ಆ ಪರ್ವತವನ್ನು ಮೆಟ್ಟಿದಾಗ ಒಳಗಿರುವಂತಹ ಅನೇಕ ಸರೀಸೃಪಗಳೆಲ್ಲ ಹೊರಗೆ ಬರ್ತಾ ಇವೆ, ಹಾವುಗಳೆಲ್ಲ ಬರ್ತಾ ಇದೆ, ಎಲ್ಲ ಪ್ರಾಣಿಗಳು ಚಿತ್ಕಾರ ಮಾಡ್ತಾ ಇವೆ, ಎಲ್ಲ ವಿದ್ಯಾಧರರು ತಪಸ್ವಿಗಳು ಹೊರಗೆ ಬರ್ತಾ ಇದ್ದಾರೆ. ಆಗ ಋಷಿಗಳು ಹೇಳ್ತಾ ಇದ್ದಾರೆ, ಇವನು ರಾಮ ಕೆಲಸಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾನೆ, ಆದ್ದರಿಂದ ಈ ರೀತಿಯ ಶಕ್ತಿಯನ್ನು ಪಡೆಯೋಕ್ಕೋಸ್ಕರವಾಗಿ ಮೆಟ್ಟಿದಾಗ ನಮಗೆಲ್ಲ ತೊಂದರೆಯಾಗಿದೆ ಅಂತ ಹೇಳುವಂತಹ ರಾಮಾರ್ಥಂ ವಾನರಾರ್ಥಂ ಚ ಚಿಕೀರ್ಷನ್ ಕರ್ಮ ದುಷ್ಕರಂ ಸಮುದ್ರಸ್ಯ ಪರಂ ಪಾರಂ ದುಷ್ಪ್ರಾಪಂ ಪ್ರಾಪ್ತುಮಿಚ್ಛತಿ ಇತಿ ವಿದ್ಯಾಧರಾ ಶ್ರುತ್ವಾ ವಚಸ್ತೇಷಾಂ ತಪಸ್ವಿನಾಂ ತಮಪ್ರಮೇಯಂ ದದೃಶುಃ ಪರ್ವತೆ ವಾನರಷಭಂ ದುಧುವೇ ಚ ಸರೋಮಾಣಿ ಚ ಕಂಪೇ ಚಾಚಲೋಪಮಃ ನನಾದ ಸುಮಹಾನಾದಂ ಸಮಹಾನಿವ ತೋಯದಃ. ರಾಮಾರ್ಥಂ ವಾನರಾರ್ಥಂಚ, ರಾಮನ ಕೆಲಸಕ್ಕೋಸ್ಕರವಾಗಿ ಹನುಮ ಹೊರಡ್ತಾ ಇದ್ದಾನೆ. ರಾಮ ಬೇರೆಯಲ್ಲ, ಧರ್ಮ ಬೇರೆಯಲ್ಲ. ಧರ್ಮ ಕೆಲಸಕ್ಕೋಸ್ಕರವಾಗಿ ಸೀತಾಮಾತೆಯನ್ನು ಹುಡುಕೋಕ್ಕೋಸ್ಕರವಾಗಿ ಜೀವಾತ್ಮ ಪರಮಾತ್ಮರನ್ನು ಸೇರಿಸೋಕ್ಕೋಸ್ಕರವಾಗಿ ಈ ಹನುಮಂತ ಹೋಗ್ತಾ ಇದ್ದಾನೆ. ವಾನರಾರ್ಥಂಚ, ಸುಗ್ರೀವನಿಗೋಸ್ಕರವಾಗಿ ಈ ಹನುಮಂತ ಹೋಗ್ತಾ ಇದ್ದಾನೆ ಎಂಬುದಾಗಿ ಎಲ್ಲ ಪರಸ್ಪರವಾಗಿ ಋಷಿಗಳೆಲ್ಲ ಮಾತಾಡ್ತಾ ಇದ್ದರನ್ನ
ವಿದ್ಯಾಧರರು ಕೇಳಿಬಿಟ್ಟು ಹನುಮಂತನನ್ನು ನೋಡ್ತಾ ಇದ್ದಾರೆ. ಈ ಕಡೆಯಲ್ಲಿ ಇವನು ತಿತೀರ್ಷತಿ ಮಹಾವೇಗಶಾಲಿಯಾಗಿ ಈ ಸಮುದ್ರವನ್ನು ದಾಟೋದಕ್ಕೆ ಏರ್ಪಾಟ್ ಮಾಡ್ಕೊಳ್ತಾ ಇದ್ದಾನೆ. ಈ ರೀತಿಯಾಗಿರುವಂತಹ ಮಾತುಗಳನ್ನು ವಿದ್ಯಾಧರರು ಕೇಳಿಸ್ಕೊಂಡ್ಬಿಟ್ಟು, ಹೇಗೆ ತೋಯದಹ ದೊಡ್ಡ ಮೋಡ ಆಕಾಶದಲ್ಲಿ ಈಗ ಬರ್ತಾ ಇದೆ, ಮಳೆ ಬಂದು ಚೆನ್ನ, ಹೇಗೆ ಮೋಡ ಮೇಲೆ ಹೋಗುತ್ತೋ ಆ ರೀತಿಯಾಗಿ ಹನುಮಂತನು ಕೂಡ ಹೋಗ್ತಾ ಇದ್ದಾನೆ. ಮುಂದಕ್ಕೆ ಪದ್ಭ್ಯಾಂ ದೃಢಮವಸ್ಥಾನಂ ಕೃತ್ವಾ ಸ ಕಪಿಕುಂಜರಃ ನಿಕುಂಚ ಕರ್ಣೌ ಹನುಮಾನ್ ಉತ್ಪತಿಷ್ಯನ್ ಮಹಾಬಲಃ ವಾನರಶ್ರೇಷ್ಠ ಇದಂ ವಚನಮಬ್ರವೀತ್ ಯಥಾ ರಾಘವನಿನ್ಮುಕ್ತಃ ಶರಃ ಶ್ವಸನ ವಿಕ್ರಮಃ ಗಚ್ಚೇತ್ ತದ್ವದ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತಾಂ ನಹಿ ದ್ರಕ್ಷ್ಯಾಮಿ ಯದಿ ತಾಂ ಲಂಕಾಯಾಂ ಜನಕಾತ್ಮಜಾಂ ಅನೇನೈವ ಹಿ ವೇಗೇನ ಗಮಿಷ್ಯಾಮಿ ಸುರಾಲಯಂ ಯದಿ ವಾ ತ್ರಿದಿವೇ ಸೀತಾಂ ನ ದ್ರಕ್ಷ್ಯಾಮಿ ಕೃತಶ್ರಮಃ ಬದ್ಧ್ವಾ ರಾಕ್ಷಸರಾಜಾನಂ ಆನಯಿಷ್ಯಾಮಿ ರಾವಣಂ ಸರ್ವಥಾ ಕೃತಕಾರ್ಯೋಹಂ ಯೇಷ್ಯಾಮಿ ಸಹ ಸೀತಯಾ ಆನಯಿಷ್ಯಾಮಿ ವಾಲಂಕಾಂ ಸಮುತ್ಪಾಟ್ಯ ಸರಾವಣಾಂ ಏವಮುಕ್ತ್ವಾ ತು ಹನುಮಾನ್ ವಾನರೋತ್ತಮಃ ಉತ್ಪಪಾತಾಥ ವೇಗೇನ ವೇಗವಾನ್ ವಿಚಾರಯನ್ ಜೋರಾಗಿ ಆ ಬೆಟ್ಟವನ್ನು ಅದುಬಿದ್ದಾನೆ. ಶಕ್ತಿಯನ್ನು ಪಡೆಯಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಸಂದರ್ಭದಲ್ಲಿ ಎರಡು ಕಿವಿಗಳು ಕೂಡ ಹೇಗೆ ಕುದುರೆಗಳಿಗೆ ಓಡ್ತಾ ಇದ್ದಾಗ ಕಿವಿಗಳೆಲ್ಲ ಮುಂದಕ್ಕೆ ಬರ್ತವೆ, ಆ ರೀತಿಯಾಗಿ ಹನುಮಂತನ ಕಿವಿಗಳೆಲ್ಲ ಬರ್ತಾವೆ ಅಂತೆ. ಆ ಜೋರಿಗೋಸ್ಕರವಾಗಿ ವಾನರಾನ್ ಆ ಎಲ್ಲ ಉಳಿದಂತಹ ವಾನರ ಶ್ರೇಷ್ಠನ ಕುರಿತು ಮಾತಾಡ್ತಾ ಇದ್ದಾನೆ. ನಾನು ಖಂಡಿತವಾಗಿ ರಾಘವ ನಿರ್ಮುಕ್ತ ಬಾಣ, ರಾಮನಿಂದ ಹೊಡೆಯಲ್ಪಟ್ಟ ಬಾಣ ಹೇಗೆ ಹೋಗಿ ಸಪ್ತಸಾಲ ವೃಕ್ಷಗಳನ್ನು ಪ್ರವೇಶ ಮಾಡಿ ವಾಪಸ್ ಬಂತೋ ಆ ರೀತಿಯಾಗಿ ನಾನು ಕೂಡ ನನ್ನ ಕೆಲಸವನ್ನು ಸಾಧಿಸಿಯೇ ಬರ್ತೇನೆ. ತದ್ವದ್ ಗಮಿಷ್ಯಾಮಿ, ಅದೇ ಥರ ಹೋಗಿ ಬರ್ತೇನೆ ಎಂಬುದಾಗಿ ಹೇಳ್ತಾ, ನಹಿ ದ್ರಕ್ಷ್ಯಾಮಿ ಯದಿವ, ಒಂದು ವೇಳೆ ಸೀತಾಮಾತೆಯನ್ನು ಲಂಕಾಪಟ್ಟಣದಲ್ಲಿ ನೋಡದೇ ಇದ್ದರೆ ಇಡೀ ರಾವಣನ ಲಂಕೆಯನ್ನೇ ಇಲ್ಲಿಗೆ ತಂದುಬಿಡ್ತೇನೆ. ಒಂದೇ ಅದು ಆಗದೆ ಇದ್ದರೆ ದೇವಲೋಕಕ್ಕೆ ಹೋಗಿ ದೇವಲೋಕದಲ್ಲಿ ಸೀತೆ ಇದ್ದಾಳೆ ಎಂಬುದಾಗಿ ಕಂಡು ಅಲ್ಲೆಲ್ಲ ಹುಡುಕಿ ಬರ್ತೇನೆ. ಖಂಡಿತವಾಗಿ ಸರ್ವತಾ ಕೃತ ಕಾರ್ಯೋಯಂ, ಕೆಲಸವನ್ನು ಮಾಡಿಕೊಂಡೇ ಬರ್ತೇನೆ ಎಂಬುದಾಗಿ ಹನುಮಂತ ಆ ರೀತಿಯಾಗಿ ಉತ್ಸಾಹದಿಂದ ನುಡಿತಾ ಇದ್ದಾನೆ. ಸೋತ್ಸಾಹಾನಾಂ ನಾಸ್ತ್ಯ ಸಾಧ್ಯಂ ನರಾಣಾಂ ಮಾರ್ಗಾರಬ್ಧಾಹ ಸರ್ವಯತ್ನ ಫಲಂತಿ ಅಂತ ಭಾಷೆ ಹೇಳ್ತಾನೆ. ಯಾರು ಉತ್ಸಾಹಿಗಳೋ ಅವರಿಗೆ ಜೀವನದಲ್ಲಿ ಎಲ್ಲವೂ ಸಾಧ್ಯ. ಉತ್ಸಾಹದಿಂದ ಏನು ಕೆಲಸವನ್ನಾದರೂ ಕೂಡ ನಾವು ಮಾಡಬಹುದು ಎಂಬುದನ್ನು ತೋರಿಸ್ಕೊಡ್ತಾ, ಖಂಡಿತವಾಗಿ ಕೃತಕೃತ್ಯನಾಗಿ ನಾನು ಸೀತಾಮಾತೆಯನ್ನು ಕಂಡು ಕರೆದುಕೊಂಡು ಬಂದೇ ಬರ್ತೇನೆ ಎಂಬುದಾಗಿ ಎಲ್ಲ ಬಾಂಧವರಿಗೂ ಹೇಳಿ ಹೇಗೆ ಗುಡುಗ್ತಾ ಇದೆಯೋ ಆ ರೀತಿ ಹನುಮಂತನು ಕೂಡ ಗುಡುಗಿಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಊರು ವೇಗೋದ್ಧತಾ ವೃಕ್ಷ ಮುಹೂರ್ತಂ ಕಪಿಮನ್ವಯುಃ ಪ್ರಸ್ಥಿತಂ ದೀರ್ಘಮಧ್ವಾನಂ ಸ್ವಬಂಧುಮಿವ ಬಾಂಧವಾಃ ತದೂರು ವೇಗೋನ್ಮಥಿತಾಃ ಸಾಲಾಶ್ಚಾನ್ಯೇ ನಗೋತ್ತಮಾಃ ಅನುಜಗ್ಮುರ್ಹನುಮಂತಂ ಸೈನ್ಯಾಯಿವ ಮಹೀಪತಿಂ
ಯಾವಾಗ ಹನುಮಂತ ಜೋರಾಗಿ ಹಾರಕ್ಕೆ ಶುರು ಮಾಡ್ತಾ ಇದ್ದಾನೆ, ಹಿಂದ್ಗಳಲ್ಲಿ ಇದ್ದಂತಹ ಎಲ್ಲ ಮರಗಿಡ ಬಳ್ಳಿಗಳು ಪುಷ್ಪಗಳು ಕೂಡ ಹನುಮಂತನನ್ನ ಅನುಸರಿಸಿಕೊಂಡು 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಷ್ಟು ಹೋಗ್ತಾ ಇವಿ ಅಂತೆ ಅವನ ಜೊತೆಯಲ್ಲಿಯೇ. ಆಗ ಕವಿ ಹೇಳ್ತಾ ಇದ್ದಾನೆ, ಎಷ್ಟು ಸುಂದರವಾದ ಮಾತು. ಹೇಗೆ ನಮ್ಮ ಮಕ್ಕಳನ್ನು ಅವರವರ ಮನೆಗೆ ಕಳಿಸ್ಕೊಡ್ಬೇಕಾದರೆ, ಬಂಧುಗಳನ್ನು ಕಳಿಸ್ಕೊಡ್ಬೇಕಾದರೆ ಊರಿನ ಹೊರಗಡೆ ಹೋಗಿ ದೇವಸ್ಥಾನದ ತನಕ, ನದಿಯ ಸಮೀಪದ ತನಕ, ಬಸ್ ಸ್ಟ್ಯಾಂಡ್ ತನಕ, ಏರೋಡ್ರಮ್ ತನಕ ಹೋಗಿ ಅವರನ್ನು ಕಳಿಸಿ ರಾಮ್ ರಾಮ್ ಟಾಟಾ ಅಂತ ಮಾಡಿಬಿಡ್ತೀವಿಯೋ, ಸ್ವಬಂಧುಮಿವ ಕಪಿ ಈ ಮನದಲ್ಲಿದ್ದ ನಾವು ಅವನ ಬಂಧುಗಳು. ಅವನು ದೊಡ್ಡ ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ಅವನಿಗೆ ನಾವು ಒಳ್ಳೆಯ ಮಾತನ್ನು ಆಡಬೇಕು ಅಂತಲೋ ಅನ್ನುವ ರೀತಿಯಿಂದ ಎಲ್ಲ ಮರಗಿಡ ಬಳ್ಳಿಗಳು ಹೂವುಗಳು ಕೂಡ ಹನುಮಂತನನ್ನು ಅನುಸರಿಸ್ತಾ ಇವೆ. ಹೇಗೆ ಒಬ್ಬ ದಂಡನಾಯಕನನ್ನ ಎಲ್ಲ ಸೈನ್ಯ ಅಧಿಪತಿಗಳು ಹಿಂಬಾಲಿಸ್ತಾ ಇದೆಯೋ, ಹಾಗೆ ಹನುಮಂತನನ್ನ ಈ ಎಲ್ಲ ಗಿಡ ಮರ ಬಳ್ಳಿಗಳು ಕೂಡ ಅನುಸರಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಸಾಗರ ಯೋಚನೆ ಮಾಡ್ತಾ ಇದ್ದಾನೆ, ಹಿಂದೆ ಇವನ ವಂಶದವರು ನನ್ನನ್ನು ಅಭಿವೃದ್ಧಿ ಮಾಡಿದರು, ಭಗೀರಥ ಅವನ ಮಕ್ಕಳು ಅವನ ಮುತ್ತಾತಂದಿರೆಲ್ಲರೂ ಕೂಡ ಬಗದ್ಬಿಟ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅಂಥವ್ರಿಗೆ ನಾನು ಏನಾದರೂ ಕೂಡ ಈ ಹನುಮಂತನಿಗೆ ಸಹಾಯ ಮಾಡಬೇಕು ಅಂತ ಸಾಗರ ಯೋಚನೆ ಮಾಡಿ ತನ್ನಲ್ಲಿರುವಂತಹ ಮೈನಾಕನನ್ನ ಮೇಲಕ್ಕೆ ಎಬ್ಬಸ್ತಾ ಇದ್ದಾನೆ. ಹಾಂ ಕರೆಕ್ಟ್. ಹನುಮಂತ, ಎಲ್ಲರಿಗೂ ನಮಸ್ಕಾರ. ಹನುಮನಿಗೆ ರಾಮನಿಗೆ ನಮಸ್ಕಾರ. ಹನುಮಂತ ಹಾರಿ ಬರ್ತಾ ಇದ್ದಾನೆ, ಎಲ್ಲ ಮರ ಪುಷ್ಪಗಳಲ್ಲೂ ಕೂಡ ಹಿಂಬಾಲಿಸ್ತಾ ಇವೆ. ಹೇಗೆ ನಮ್ಮ ಊರುಗಳಲ್ಲಿ ನಮ್ಮ ಮನೆಗಳಲ್ಲಿ ಮಕ್ಕಳು ಹೊರಟಾಗ ಹೇಗೆ ಬಂಧು ಬಾಂಧವರೆಲ್ಲರೂ ಕೂಡ ಅಲ್ಲಿ ತನಕ ಹೋಗಿ ಕಳಿಸ್ಬರ್ತಾರೆಯೋ, ಹಾಗೆಯೇ ಕಪಿ ಕಾಡಿನ ಒಂದು ಅವಿಭಾಜ್ಯ ಅಂಗ. ಅಂತಹ ನಮ್ಮ ಸೋದರ ಹೋಗ್ತಾ ಇದ್ದಾಗ ಅವನಿಗೆ ಶುಭ ಆಶಂಸನೆಗಳನ್ನು ಮಾಡೋಣ ಅಂತ ಹೇಳ್ತಲೋ, ಸ್ವಬಂಧುಮಿವ ತಮ್ಮ ಬಂಧುಗಳು ಹಾಗೆ ಹನುಮಂತನ ಹಿಂದೆ ಅನುಸರಿಸಿ ಹೋಗ್ತಾ ಇವೆ. ಸ್ವಲ್ಪ ದೂರ ಹಾರಿ ಬಂದಿದ್ದಾನೆ. ಆಗ ಸಾಗರ ಯೋಚನೆ ಮಾಡುತ್ತೆ, ಸಾಗರ ಅಲ್ಲ, ನನ್ನನ್ನು ಈ ಮಹಾತ್ಮನ ಕಡೆಯವರು ಅಭಿವೃದ್ಧಿ ಮಾಡಿದ್ದಾರೆ. ಇಕ್ಷ್ವಾಕು ವಂಶದ ನಾಥನಿಗೋಸ್ಕರವಾಗಿ, ರಾಮನಿಗೋಸ್ಕರವಾಗಿ ಇವನು ಹೋಗ್ತಾ ಇದ್ದಾನೆ. ಹೇಗಾದರೂ ಕೂಡ ಕೆಲಸವನ್ನು ನಾನು ಸಹಾಯ ಮಾಡಲೇಬೇಕು. ಈ ಸಂದರ್ಭವನ್ನು ಬಿಟ್ಬಿಟ್ರೆ ಮತ್ತೆ ನನಗೆ ಎಂದಿಗೂ ಕೂಡ ಈ ಅವಕಾಶ ಸಿಗೋದಿಲ್ಲ ಅಂತ ಭಾವನೆಯಿಂದ ಇಕ್ಷ್ವಾಕು ವಂಶದ ರಾಮನ ಉದ್ದೇಶಕ್ಕೋಸ್ಕರವಾಗಿ ಯಾವ ಹನುಮಂತ ಹೋಗ್ತಾ ಇದ್ದಾನೆ ಅವನಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣದಿಂದ ಸಾಗರ ತನ್ನಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ತಸ್ಮಿನ್ ಪ್ಲವಗ ಶಾರ್ದೂಲೆ ಪ್ಲವಮಾನೆ ಹನುಮತಿ ಇಕ್ಷ್ವಾಕುಕುಲಮಾನಾರ್ಥಿ ಚಿಂತಯಾಮಾಸ ಸಾಗರಃ ಸಾಹಾಯಂ ವಾನರೇಂದ್ರಸ್ಯ ಯದಿ ನಾಹಂ ಹನುಮತಃ ಕರಿಷ್ಯಾಮಿ ಭವಿಷ್ಯಾಮಿ ಸರ್ವವಾಚೋ ವಿವಕ್ಷತಾಂ ಅಹಮಿಕ್ಷ್ಯಾಕುನಾಥೇನ ಸಗರೇಣ ವಿವರ್ಧಿತಃ ಇಕ್ಷ್ವಾಕು ಸಚಿವಶ್ಚಾಯಂ ನಾವಸೀದಿತುಮರ್ಹತಿ ತಥಾ ಮಯಾ ವಿಧಾತವ್ಯಂ ವಿಶ್ರಮೇತ ಯಥಾ ಕಪಿಃ ಶೇಷಂ ಚ ಮಯಿ ವಿಶ್ರಾಂತಃ ಸುಖೇನಾತಿಪತಿಷ್ಯತಿ. ಯೋಚನೆ ಮಾಡಿದ ಹಿಂದೆ ಸಾಗರ ಚಕ್ರವರ್ತಿ ದೊಡ್ಡ ಯಜ್ಞವನ್ನು ಮಾಡಿದಾಗ ಇಂದ್ರ ಅಪಹರಿಸಿಕೊಂಡು ಹೋಗಿ ಕಪಿಲ ಋಷಿಗಳ ಆ ಪಾತಾಳ ಲೋಕದಲ್ಲಿ ಇಟ್ಟಿರ್ತಾನೆ. ಹುಡುಕೊಂಡು ಹೋಗಿ ಸಿಗೋದೇ ಇಲ್ಲ. ನಂತರ ಭೂಮಿಯನ್ನು ಅಗದು
ದೊಡ್ಡ ಸಮುದ್ರ ರೀತಿಯಿಂದ ಅಗೆದಾಗ ಅಲ್ಲಿ ಬಚ್ಚಿಟ್ಟಿರ್ತಾನೆ. ಮುಂದಕ್ಕೆ ಅನುಕೂಲವಾಗಿ ಅವರೆಲ್ಲರೂ ಕೂಡ ಕುದುರೆಯನ್ನು ತಂದ ಮೇಲೆ ಆ 60,000 ಮಕ್ಕಳು ಕೂಡ ಕಪಿಲ ಕಣ್ಣಿಗೆ ತುತ್ತಾಗಿ ಎಲ್ಲರೂ ಭಸ್ಮವಾಗಿಬಿಡ್ತಾರೆ. ಅದೇ ವಂಶದಲ್ಲಿ ಬಂದಂತಹ ದಿಲೀಪ ಮುಂತಾದವರ ಪ್ರಯತ್ನವನ್ನು ಪಟ್ಟರೂ ಕೂಡ ಆಗಲಿಲ್ಲ. ಆಮೇಲೆ ಭಗೀರಥ ಪ್ರಯತ್ನವನ್ನು ಪಟ್ಟು ನನ್ನನ್ನಿಷ್ಟು ಆ ಗಂಗೆಯನ್ನು ತಂದು ಅಭಿವೃದ್ಧಿ ಮಾಡಿದ್ದಾನೆ. ಇವನಿಗೆ ನಾನು ಮಾಡದೆ ಸಹಾಯ ಮಾಡದೇ ಇದ್ದರೆ ನನ್ನನ್ನು ಎಲ್ಲ ಮಹಾತ್ಮರು ಕೂಡ ನಿಂದನೆ ಮಾಡ್ತಾರೆ. ಮಹಾತ್ಮನ ನಿಂದನೆಗೆ ನಾನು ಎಂದಿಗೂ ಗುರಿ ಆಗಬಾರದು, ನಾನು ಇವನಿಗೆ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇಕ್ಷ್ವಾಕು ಸಚಿವಶ್ಚಾಯಂ ನಾವಸೀತು ಮರೆತು, ಇವನು ಇಕ್ಷ್ವಾಕು ಸಚಿವ ಅಂಬಾಸಡರು, ಅಂತಹ ಇವನಿಗೆ ನಾನು ಏನಾದರೂ ಕೂಡ ಸಹಾಯ ಮಾಡಲೇಬೇಕು. ಇಷ್ಟು ದೂರ ಹೋಗ್ತಾ ಇದ್ದಾನೆ, ಅವನಿಗೆ ಹೇಗಾದರೂ ಕೂಡ ಒಂದು ಕಡೆಯಲ್ಲಿ ನೆಲೆ ನಿಲ್ಲೋ ಹಾಗೆ ಮಾಡ್ತೇನೆ ಅಂತ ಯೋಚನೆ ಮಾಡ್ತಾ ತನ್ನಲ್ಲಿರುವಂತಹ ಮೈನಾಕನನ್ನು ಕೂತು ಮಾತಾಡ್ತಾ ಇದ್ದಾನೆ. ಸಯೇಷ ಕಪಿಶಾರ್ದೂಲಃ ತ್ವಾಮುಪೈಷ್ಯತಿ ವೀರ್ಯವಾನ್ ಹನುಮಾನ್ ರಾಮಕಾರ್ಯಾರ್ಥಂ ಭೀಮಕರ್ಮ ಖಮಾಪ್ಲುತಃ ಅಸ್ಯ ಸಾಹ್ಯಂ ಮಯಾ ಕಾರ್ಯಂ ಇಕ್ಷ್ವಾಕುಹಿತವರ್ತಿನಃ ಮಮ ಹೀಕ್ಷ್ವಾಕವಃ ಪೂಜ್ಯಾಃ ಪರಂ ಪೂಜ್ಯತಮಾಸ್ತವ ಕುರು ಸಾಚಿವ್ಯಮಸ್ಮಾಕಂ ನನಃ ಕಾರ್ಯಮತಿಕ್ರಮೇತ್ ಕರ್ತವ್ಯಮಕೃತಂ ಕಾರ್ಯಂ ಸತಾಂ ಮನ್ಯುಮುದೀರಯೇತ್ ಸಲಿಲಾದೂರ್ಧ್ವಮುತ್ತಿಷ್ಠ ತಿಷ್ಣತ್ವೇಷ ಕಪಿಸ್ತ್ವಯಿ ಅಸ್ಮಾಕಂ ಅತಿಥಿಶ್ಚೈವ ಪೂಜ್ಯಶ್ಚ ಪ್ಲವತಾಂ ವರಃ. ಹೇ ಮೈನಾಕ, ಮೇಲಕ್ಕೆ ಏಳು ಏಳು, ಒಬ್ಬ ಮಹಾತ್ಮ ಬರ್ತಾ ಇದ್ದಾನೆ ರಾಮ ಕಾರ್ಯಕ್ಕೋಸ್ಕರವಾಗಿ. ಇಷ್ಟು ದೊಡ್ಡ ಸಮುದ್ರವನ್ನು ಹಾರ್ತಾ ಇದ್ದಾನೆ. ನೀನು ಮೇಲಕ್ಕೆ ಎದ್ದು ಬಿಟ್ಟು ಅವನಿಗೆ ಒಂದು 10 ನಿಮಿಷ ಕಾಲ ವಿಶ್ರಾಂತಿಗೆ ಅವಕಾಶ ಮಾಡಿಕೊಡು ನಿನ್ನ ತಪ್ಪಲು ಪ್ರದೇಶದಲ್ಲಿ ಅಂತ ಮೈನಾಕನನ್ನ ಮೇಲಕ್ಕೆ ಎಬ್ಬಿಸ್ತಾ ಇದ್ದಾನೆ. ನನಗೆ ಹೇಗೆ ಈ ಹನುಮಂತ ಗೌರವಕ್ಕೆ ಅರ್ಹನೋ, ನಿನಗೂ ಕೂಡ ಇನ್ನೂ ಜಾಸ್ತಿ ಗೌರವಕ್ಕೆ ಅರ್ಹ. ಹಿಂದೆ ಇವನ ತಂದೆ ನಿನ್ನನ್ನು ತುಂಬ ಅನೇಕ ರೀತಿಯನ್ನು ಕಾಪಾಡಿದ್ದಾನೆ. ಆದ್ದರಿಂದ ನೀನು ಮೇಲಕ್ಕೆ ಎದ್ದು ಬಿಟ್ಟು ಇವನಿಗೆ ಅನುಕೂಲವನ್ನು ಮಾಡಿಕೊಡು. ಈ ಕರ್ತವ್ಯಮಸ್ಮಾಕಂ ಕಾರ್ಯಂ ಸತಾಂ ಕರ್ತವ್ಯಂ ಅಕೃತಂ ಕಾರ್ಯಂ ಮನ್ಯುಂ ಉದೀರಯೇತ್. ಮಾಡಬೇಕಾದ ಕೆಲಸವನ್ನು ಸರಿಯಾದ ಕಾಲದಲ್ಲಿ ಮಾಡದೇ ಇದ್ದರೆ ಮಹಾತ್ಮರ ಕಣ್ಣಿಗೆ ಬೀಳ್ತೇವೆ, ಅವರ ಕೋಪಕ್ಕೆ ತುತ್ತಾಗ್ತೇವೆ. ಆದ್ದರಿಂದ ನಿನ್ನ ಮೇಲಕ್ಕೆ ಎದ್ಬಿಟ್ಟು ಸಲಿಲಾತ್ ಊರ್ಧ್ವಮುತ್ತಿಷ್ಠ, ಬೇಗ ಏಳು, ಇವನಿಗೆ ಅನುಕೂಲವನ್ನು ಮಾಡಿಕೊಡೋ. ಅತಿಥಿ ಬೇರೆ ಯಾರಾದರೂ ಸಹಾಯ ಮಾಡಲಿ ಬಿಡಲಿ, ಒಬ್ಬ ಅತಿಥಿ ಮನೆಗೆ ಬಂದರೆ ಪೂಜೆಗೆ ಅರ್ಹನಾಗ್ತಾನೆ. ಅತಿಥಿ ದೇವೋ ಭವ, ಹೇಗೆ 4 ಹೇಳಿದ ಮೇಲೆ ಮಾತೃದೇವೋ ಭವ, ಮೊಟ್ಟ ಮೊದಲಿಗೆ ಗೌರವ ಅಮ್ಮನಿಗೆ. ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಅತಿಥಿಯನ್ನು ಪೂಜೆ ಮಾಡಬೇಕು ನಮ್ಮ ಧರ್ಮ ಹೇಳ್ತಾ ಇದೆ. ಇಂತಹ ಅತಿಥಿಗೆ ನಾವಿಬ್ಬರೂ ಕೂಡ ಸೇರಿಬಿಟ್ಟು ಗೌರವವನ್ನು ಕೊಡೋಣ, ಅವನಿಗೆ ನೆಮ್ಮದಿಯನ್ನು ಕೊಡೋಣ, ವಿಶ್ರಾಂತಿಯನ್ನು ಕೊಡಿಸೋಣ ಎಂಬುದಾಗಿ ಮೈನಾಕನನ್ನ ಮೇಲಕ್ಕೆ ಹುರಿದುಂಬಿಸ್ತಾ ಇದ್ದಾನೆ. ಸತಥಾ ಪಾತಿತಸ್ತೇನ ಕಪಿನಾ ಪರ್ವತೋತ್ತಮಃ ಬುದ್ಧ್ವಾ ತಸ್ಯ ಕಪೇರ್ವೇಗಂ ಜಹರ್ಷ ಚನನಾದ ಚ ನಿಪತ್ಯ ಮಮ ಶೃಂಗೇಶು ವಿಶ್ರಮಸ್ವ ಯಥಾ ಸುಖಂ ರಾಘವಸ್ಯ ಕುಲೇ ಜಾತೈಃ ಉದಧಿಃ ಪರಿವರ್ಧಿತಃ ಸತ್ವಾಂ ರಾಮಹಿತೇ ಯುಕ್ತಂ ಪ್ರತ್ಯರ್ಚಯತಿ ಸಾಗರಃ
कृते च प्रतिकर्तव्यं येष धर्मः सनातनः ರಾಮಹಿತಕ್ಕೋಸ್ಕರವಾಗಿ ಈ ಹನುಮಂತ ತನ್ನ ಈ ಕೆಲಸವನ್ನು ಮಾಡ್ತಾ ಇದ್ದಾನೆ. ಸತ್ವ ರಾಮಹಿತೆ ಯುಕ್ತಂ ಪ್ರತ್ಯರ್ಚಯತಿ ಸಾಗರಃ ಕೃತೆ ಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನ. ಯಾರಿಂದ ನಾವು ಉಪಕಾರವನ್ನು ಪಡೆದಿದ್ದೇವೆಯೋ ಅವರಿಗೆ ಪ್ರತ್ಯುಪಕಾರ ಮಾಡುವುದು ನಮ್ಮ ಧರ್ಮ. ಆದ್ದರಿಂದ ನೀನು ಮೇಲಕ್ಕೆ ಎದ್ದು ಬಿಟ್ಟು ಇವನಿಗೆ ಸಹಾಯವನ್ನು ಮಾಡುವಂತ ಹೇಳ್ತಾ ಇದ್ದಾನೆ. ಸೋಯಂ ತತ್ ಪ್ರತಿಕಾರಾರ್ಥಿ ತ್ವತ್ತ ಸಮ್ಮಾನಮರ್ಹತಿ ತನ್ನಿಮಿತ್ತ ಮನೇನಾಹಂ ಬಹುಮಾನಾತ್ ಪ್ರಚೋದಿತ ಎಂಬುದಾಗಿ ಹೇಳ್ತಾ ಹಾಗೆ ಮುಂದುವರೆದು ಬಿಟ್ಟು ವೇಗವಂತ ಸೋಯಂ ತತ್ಪ್ರತಿಕಾರಾರ್ಥಿ ತ್ವತ್ತಃ ಸಮ್ಮಾನಮರ್ಹತಿ ತ್ವನ್ನಿಮಿತ್ತಮನೇನಾಹಂ ಬಹುಮಾನಾತ್ ಪ್ರಚೋದಿತಃ. ತೇಷಾಂ ಮುಖ್ಯತಮಂ ಮನ್ಯೇ ತ್ವಾಮಹಂ ಕಪಿಕುಂಜರಾ ಅತಿಥಿಃ ಕಿಲ ಪೂಜಾರ್ಹಃ ಪ್ರಾಕೃತೋಪಿ ನಿಜಾನತಾ. ಮಾತಾಡ್ತಾ ಇದ್ದಾನೆ. ಮೈನಾಕ ಬಂದು ಹನುಮನ ಹತ್ತಿರ, ನೀನು ದಯಮಾಡಿ ನನ್ನ ಮೇಲೆ ವಿಶ್ರಾಂತಿಯನ್ನು ಪಡೆದುಬಿಟ್ಟು ನೀನು ಮುಂದಕ್ಕೆ ಹೋಗಬೇಕು. ಮಂಗಗಳಿಗೆ ವಿಶೇಷವಾದ ಶಕ್ತಿ, ಅವುಗಳ ಪೈಕಿ ನಿನಗೆ ಇನ್ನೂ ಕೂಡ ಮಹಾನ್ ಶಕ್ತಿ ಇದೆ. ಅಂತಹ ನೀನು ನಮ್ಮೆಲ್ಲರ ಪೂಜೆಗೆ ಅರ್ಹನಾಗಿದ್ದೀಯಾ. ಅತಿಥಿಕ್ಕಿಲ ಪೂಜಾರ್ಹ ಪ್ರಾಕೃತೋಪಿ ವಿಜಾನತ. ಗೊತ್ತಿಲ್ಲದೆ ಇದ್ರೂ ಕೂಡ ಅತಿಥಿಯನ್ನು ನಾವು ಪೂಜೆ ಮಾಡಬೇಕು. ಧರ್ಮಂ ಜಿಜ್ಞಾಸಮಾನೇನ ಕಿಂ ಪುನರ್ ಯಾದೃಶೋ ಭವಾನ್. ಧರ್ಮವನ್ನು ಜಿಜ್ಞಾಸೆ ಮಾಡುವಂಥ ನಮ್ಮಂಥವರಿಗೆ ನೀನು ನಿಜವಾಗಿಯೂ ಗೌರವಕ್ಕೆ ಅರ್ಹ. ಹಿಂದೆ ನಿಮ್ಮ ತಂದೆ ನಮಗೆಲ್ಲ ತುಂಬ ಉಪಕಾರ ಮಾಡಿದ್ದಾರೆ. ಆದ್ದರಿಂದ ನೀನು ನಮ್ಮ ಈ ನಮ್ಮ ಏನು ಕೈಂಕರ್ಯವಿದೆ, ಅತಿಥಿ ಸತ್ಕಾರವಿದೆ, ಅದನ್ನು ನೀನು ಪಡೆದು ಹೋಗಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ತ್ವಂ ಹಿ ದೇವ ವರಿಷ್ಠಸ್ಯ 120. ಧರ್ಮಂ ಜಿಜ್ಞಾಸಮಾನೇನ ಕಿಂ ಪುನರ್ಯಾದೃಶೋ ಭವಾನ್. ತ್ವಂ ಹಿ ದೇವ ವರಿಷ್ಠಸ್ಯ ಮಾರುತಸ್ಯ ಮಹಾತ್ಮನಃ ಪುತ್ರಸ್ತಸ್ಯೈವ ವೇಗೇನ ಸದೃಶಃ ಕಪಿಕುಂಜರಃ. ಪೂಜಿತೆ ತ್ವಯಿ ಧರ್ಮಜ್ಞ ಪೂಜಾಂ ಪ್ರಾಪ್ನೋತಿ ಮಾರುತಃ. ತಸ್ಮಾತ್ ತ್ವಂ ಪೂಜನೀಯೋ ಮೇ ಶೃಣು ಚಾಪ್ಯತ್ರ ಕಾರಣಂ. ಪೂರ್ವಂ ಕೃತಯುಗೆ तात ಪರ್ವತಾಃ ಪಕ್ಷಿಣೋ ಭವನ್. ತೇಭಿಜಗ್ಮೂರ್ತಿಶಃ ಸರ್ವಾ ಗರುಡಾನಿಲವೇಗಿನಃ. ತತಸ್ತೇಷು ಪ್ರಯಾತೇಷು ದೇವಸಂಘಾಃ ಸಹರ್ಷಿಭಿಃ. ನೀನು ಪೂಜೆಗೆ ಅರ್ಹ. ಕಾರಣ ನಿನ್ನ ತಂದೆ ಇದ್ದಾರಲ್ಲ, ಅವರು ನಮ್ಮೆಲ್ಲರಿಗೂ ಕೂಡ ನನಗೆ ಮುಖ್ಯವಾಗಿ ಬಹಳ ರೀತಿಯಿಂದ ಸಹಾಯ ಮಾಡಿದ್ದಾರೆ. ಪೂಜಿತೆ ತ್ವಯಿ ಧರ್ಮಜ್ಞ. ಹೇ ಧರ್ಮಜ್ಞ, ಹೇ ಹನುಮಾನ್, ರಾಮನ ಕೆಲಸಕ್ಕಾಗಿ ಹೋಗ್ತಾ ಇರುವಂತಹ ಮಹಾತ್ಮ, ಧರ್ಮದ ಕೆಲಸಕ್ಕಾಗಿ ಹೋಗಿರುವಂತಹ ಮಹಾತ್ಮ, ನಿನ್ನನ್ನು ನಾನು ಪೂಜಿಸಿದರೆ ನಿನ್ನ ತಂದೆಗೆ ಪೂಜಿಸಿದಷ್ಟು ನನಗೆ ಸಂತೋಷವಾಗತ್ತೆ. ನಿನ್ನ ತಂದೆಯಿಂದ ನಾನು ಅನೇಕ ರೀತಿಯಿಂದ ಪ್ರಯೋಜನವನ್ನು ಪಡೆದಿದ್ದೇನೆ. ಆದ್ದರಿಂದ ತಸ್ಮಾತ್ ತ್ವಂ ಪೂಜನೀಯೋ ಮೇ, ನೀನು ಖಂಡಿತವಾಗಿ ನನ್ನ ಪೂಜೆಗೆ ಅರ್ಹನಾಗಿದ್ದೀಯಾ.
ಅಷ್ಟೇ ಅಲ್ಲ, ಕಥೆಯನ್ನು ಕೇಳು. ಹಿಂದೆ ಬೆಟ್ಟಗಳಿಗೆಲ್ಲ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತು. ಆಗ ಎಲ್ಲ ಪರ್ವತಗಳು ಕೂಡ ತಮಾಷೆಯಾಗಿ ಹಾರಿ ಹಾರಿ ಮತ್ತೂರಿನಂಥ ಊರ ಮೇಲೆ ಕೂತ್ಕೊಂಡ್ಬಿಡ್ತಾ ಇದ್ವು. ಎಲ್ಲರಿಗೂ ತೊಂದರೆ ಆಗ್ತಾ ಇದ್ದು. ಆಗ ಎಲ್ಲ ಋಷಿಗಳು ಕೂಡ ಹೋಗಿ ಕೇಳಿಕೊಂಡಾಗ ಇಂದ್ರನನ್ನ, ಆಗ ಇಂದ್ರ ಬಂದುಬಿಟ್ಟು ಎಲ್ಲ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿದ. ಆ ಸಂದರ್ಭದಲ್ಲಿ ನನ್ನನ್ನು ನಿನ್ನ ತಂದೆ ಪ್ರಚೋದನೆಯನ್ನು ಮಾಡಿ ನಾನು ಕೇಳಿಕೊಂಡೆ, ನನ್ನನ್ನು ಕಾಪಾಡು 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 ಇಂದ್ರನಿಂದ ಅಂದಾಗ ಆ ವಜ್ರಾಯುಧಕ್ಕೆ ಹೆದರಿಬಿಟ್ಟು ನಾನು ತುಂಬ ಕಳವಳಗೊಂಡಿದ್ದೆ. ಆಗ ನಿನ್ನ ತಂದೆ ಬಂದುಬಿಟ್ಟು ನನ್ನನ್ನು ಈ ಸಮುದ್ರದಲ್ಲಿ ಎದ್ದು ಹಾಗೆ ಮಾಡಿ ಕಾಪಾಡಿದ. ಆದ್ದರಿಂದ ನಾನು ನಿನ್ನ ತಂದೆಗೆ ನೇರವಾಗಿ ಸಹಾಯ ಮಾಡೋಕೆ ಆಗದೇ ಇದ್ರೂ ಕೂಡ ನಿನಗೆ ಮಾಡಬೇಕು ಅಂತ ಹಂಬಲದಿಂದ ಬಂದಿದ್ದೇನೆ, ಸ್ವೀಕಾರ ಮಾಡು ಬಾ ಎಂಬುದಾಗಿ. ಒಬ್ಬ ವಿಶ್ವಾಮಿತ್ರ, ವಸಿಷ್ಠ ವಿಶ್ವಾಮಿತ್ರ ಜಗಳದಲ್ಲಿ ಹರಿಶ್ಚಂದ್ರನಿಗೆ ಕಷ್ಟ ಕೊಟ್ಟು 16 ಜನ್ಮವನ್ನು ಕಾದು 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 ಶ್ರೀರಾಮನಿಗೆ ಬಂದುಬಿಟ್ಟು ಹೇಗೆ ತನ್ನ ಸಕಲ ವಿದ್ಯೆಯನ್ನು ಹೇಳಿಕೊಟ್ಟು ಕೃತ್ಯನಾಥನೋ, ಅಯ್ಯೋ ಇಂತಹ ಮಹಾನುಭಾವರ ವಂಶದವರಿಗೆ ಕಷ್ಟ ಕೊಟ್ಟೆ ಅಂತ ಭಾವನೆಯಿಂದ ಮುಂದಕ್ಕೆ ಹುಟ್ಟುವಂಥ ರಾಮನಿಗೆ ವಿಶ್ವಾಮಿತ್ರ ಸಹಾಯ ಮಾಡ್ತಾನೆ. ಹಾಗೆ ಇಲ್ಲಿಯೂ ಕೂಡ ಹೇಳ್ತಾ ಇದ್ದೇನೆ, ನಿನಗೆ ನಾನು ಸಹಾಯ ಮಾಡಿದರೆ ಅದು ನಿನ್ನ ಅಪ್ಪನಿಗೆ ತಲುಪತ್ತೆ. ಆದ್ದರಿಂದ ನನ್ನ ಈ ಪೂಜೆಯನ್ನು ನೀನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ ಹನುಮಂತನನ್ನ ಮೈನಾಕ. ಪ್ರೀತಿಂಚ ಬಹುಮನ್ಯಸ್ವ ಪ್ರೀತೋಸ್ಮಿ ತವ ದರ್ಶನಾತ್ ಏವಮುಕ್ತಃ ಕಪಿಶ್ರೇಷ್ಠಃ ತಂ ದಗೋತ್ತಮಮಬ್ರವೀತ್. ಪ್ರೀತೋಸ್ಮಿ ಕೃತಮಾತಿಥ್ಯಂ ಮನ್ಯುರೇಶೋಪನೀಯತಾಂ ತ್ವರತೆ ಕಾರ್ಯಕಾಲೋ ಮೇ ಹ್ಯಹಶ್ಚ ವ್ಯತಿವರ್ತತೆ. ಪ್ರತಿಜ್ಞಾ ಚ ಮಯಾ ದತ್ತಾ ನ ಸ್ಥಾತವ್ಯಮಿಹಾಂತರ ಇತ್ಯುಕ್ತ್ವಾ ಪಾಣಿನಾ ಶೈಲಂ ಆಲಭ್ಯ ಹರಿಪುಂಗವಃ. ನನ್ನ ಪ್ರೀತಿಯನ್ನು ಒಪ್ಪಿಕೋ, ನಿನ್ನ ದರ್ಶನದಿಂದಲೇ ನನಗೆ ಸಂತೋಷವಾಗಿದೆ. ನಿನ್ನ ತಂದೆಯನ್ನು ನೋಡಿದಷ್ಟು, ತಂದೆಗೆ ನಮಸ್ಕಾರ ಮಾಡಿದ ಸಂತೋಷವಾಗಿದೆ ಎಂಬುದಾಗಿ ಹೇಳಿದಾಗ ಹನುಮಂತನಿಗೂ ಸಂತೋಷವಾಗಿ, ಇಲ್ಲ ನಿನ್ನ ಪ್ರೀತಿಯ ಆಧಾರದ ಮಾತುಗಳಿದೆಯಲ್ಲ, ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾ ದರಿದ್ರತಾನ್ ಸುಭಾಷಿತ. ಎಷ್ಟು ಚೆನ್ನಾಗಿದೆ. ಬನ್ನಿ ಕೂತ್ಕೊಳ್ಳಿದ್ರೆ ಸಾಕು, ಅಲ್ಲಿ ಏನು ಪಾನೀಯ ಕೊಡಬೇಕು ಅಂತಲ್ಲ, ಹಾಗೆ ನೀನು ಮೇಲಕ್ಕೆ ಎದ್ದು ಬಿಟ್ಟು ನನಗೆ ಸಹಾಯ ಮಾಡ್ತೀನಿ ನೀನು ಬಂದು ಒಳ್ಳೆಯ ಮಾತನಾಡಿದೆ, ನಮ್ಮ ಅಪ್ಪನನ್ನು ಸ್ಮರಿಸಿಕೊಂಡೆ, ಅದೇ ಸಾಕು ಎಂಬುದಾಗಿ ಪ್ರೀತಿಯಿಂದ ಅವನ ಬೆನ್ನ ಮೇಲೆ ಚಪ್ಪರಿಸಿಬಿಟ್ಟು ಮೇನಾಕನ ಮೇಲೆ ಚಪ್ಪರಿಸಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ತ್ವರತೆ ಕಾರ್ಯಕಾಲೋಹಿ, ನನಗೆ ಸೀತಾ ದರ್ಶನ ಮಾಡಬೇಕು, ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕು ಅನ್ನುವಂತಹ ಆ ಕಾತರತೆ ಇದೆ. ಅದು ಯಾವಾಗ ನನ್ನ ಮನಸ್ಸಲ್ಲಿ ಅದು ಗುಯ್ಗುಡ್ತಾ ಇದೆ. ಆದ್ದರಿಂದ ದಯಮಾಡಿ ಈಗ ಕ್ಷಮಿಸು, ವಾಪಸ್ಸು ಬರಬೇಕಾದರೆ ಖಂಡಿತವಾಗಿ ಬರ್ತೀನಿ ಎಂಬುದಾಗಿ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಜಗಾಮ ಆಕಾಶ ಮಾವಿಷ್ಯ ವೀರ್ಯವಾನ್ ಪ್ರಹಸನ್ನಿವ. ಹೇಗೆ ತುಂಬ ಕರೀತಾರೆ, ಹೋಗೋಕ್ಕಾಗೋದಿಲ್ಲ, ಅದು ನಗುನಗುತ್ತಾ ಟಾಟಾ ಮಾಡಿ ಹೋಗ್ತಾರೆಯೋ ಹಾಗೆ ಹನುಮಂತನು ಕೂಡ ಮೈನಾಕನಿಗೆ ರಾಮ್ ರಾಮ್ ಟಾಟಾ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ಮುಂದುವರಿತಾ ಇದ್ದಾಗ ಹನುಮಾಂಶ್ಚ ಮುಹೂರ್ತೇನ ವ್ಯತಿಚಕ್ರಾಮ ಸಾಗರಂ ತತೋ ದೇವಾಃ ಸಗಂಧರ್ವಾಃ ಸಿದ್ಧಾಶ್ಚ ಪರಮರ್ಷಯಃ ಅಬ್ರುವನ್ ಸೂರ್ಯ ಸಂಕಾಶಾಂ ಸುರಸಾಂ ನಾಗಮಾತರಂ ಅಯಂ ವಾತಾತ್ಮಜ ಶ್ರೀಮಾನ್ ಪ್ಲವತೆ ಸಾಗರೋಪರಿ ಹನುಮಾನ್ ನಾಮ ತಸ್ಯ ತ್ವಂ ಮುಹೂರ್ತಂ ವಿಘ್ನಮಾಚರ ರಾಕ್ಷಸಂ ರೂಪಮಾಸ್ಥಾಯ ಸುಘೋರಂ ಪರ್ವತೋಪಮಂ. ಆಗ ಎಲ್ಲ ಯಾವಾಗ ಹನುಮಂತ ಮೈನಾಕನ ಮೇಲೆ ವಿಶ್ರಾಂತಿಯನ್ನು ಬಿಡದೆ ಮುಂದಕ್ಕೆ ಬಂದ್ಬಿಟ್ನೋ, ಆಗ ಎಲ್ಲ ದೇವತೆಗಳು ಕೂಡ ನಾಗಮಾತೆಯನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ.
ಸುರಸ ಸುರಸ ಮೇಲೆ ಬೇಗ ಬಾ, ಈ ಹನುಮಂತನಿಗೆ ನಿನ್ನ ಪರೀಕ್ಷೆಯನ್ನು ಒಡ್ಡು, ನಿನ್ನ ಪರೀಕ್ಷೆಯಲ್ಲಿ ಗೆದ್ದರೆ ಅವನು ಮುಂದಕ್ಕೆ ಹೋಗಲಿ, ಹೇಗಾದರೂ ಕೂಡ ಒಂದು ವಿಘ್ನವನ್ನು ಉಂಟು ಮಾಡುವ ಎಂಬುದಾಗಿ ಸುರಸೆಯನ್ನ ಎಲ್ಲ ದೇವತೆಗಳು ಕೂಡ ಕೇಳ್ಕೊಳ್ತಾ ಇದ್ದಾರೆ, ನಾಗಮಾತೆಯನ್ನು ಕೇಳ್ತಾ ಇದ್ದಾರೆ. ಈ ಹನುಮಂತ ರಾಮನ ಕಾರ್ಯಕ್ಕೋಸ್ಕರವಾಗಿ ಬರ್ತಾ ಇದ್ದಾನೆ, ಅವನಿಗೆ ವಿಗ್ರಹವನ್ನು ಮಾಡು, ಅವನು ಹೇಗೆ ಪರೀಕ್ಷೆಯಲ್ಲಿ ಗೆಲ್ತಾನೆ ಅನ್ನೋದನ್ನು ನೋಡೋಣ ಅಂತ ನಾಗಮಾತೆಯನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ ಎಲ್ಲ ದೇವತೆಗಳು ಕೂಡ. ಆಗ ನಾಗಮಾತೆ ಹನುಮಂತನನ್ನು ತಡೆದು ಬಿಟ್ಟು, ಅಹಂ ತ್ವಾಂ ಭಕ್ಷಯಿಷ್ಯಾಮಿ ಪ್ರವಿಷೇದಂ ಮಮಾನನಂ ಏವಮುಕ್ತಃ ಸುರಸಯಾ ಪ್ರಾಂಜಲಿರ್ವಾನರರ್ಷಭಃ ಪ್ರಹೃಷ್ಟವದನ ಶ್ರೀಮಾನ್ ಸುರಸಾಂ ವಾಕ್ಯಮಬ್ರವೀತ್ ರಾಮೋ ದಾಶರಥಿ ಶ್ರೀಮಾನ್ ಪ್ರವಿಷ್ಟೋ ದಂಡಕಾನನಂ. ಆಗ ನಾಗಮಾತೆ, ಆಹಾ, ಇವತ್ತು ನನಗೊಂದು ದೊಡ್ಡ ಆಹಾರ ಸಿಕ್ತು, ಇದುವರೆಗೆ ಕಾಯ್ತಾ ಇದ್ದೆ, ಆಹಾರವೇ ಸಿಕ್ಕಿರ್ಲಿಲ್ಲ, ಇಂದು ಒಂದು ಆಹಾರ ಸಿಕ್ಕಿದೆ, ಬಾ ನನ್ನ ಬಾಯಿಯನ್ನು ಪ್ರವೇಶ ಮಾಡು ಎಂಬುದಾಗಿ ನಾಗಮಾತೆ ಹನುಮಂತನನ್ನ ಹೇಳ್ತಾ ಇದ್ದಾಳೆ, ಅಪ್ಪಣೆ ಮಾಡ್ತಾ ಇದ್ದಾಳೆ. ಮಮ ಭಕ್ಷ್ಯಃ ಪ್ರವಿಷ್ಟಸ್ತ್ವಂ ಈಶ್ವರೈಹಿ ವಾನರಋಷಭ ಅಹಂ ತ್ವಾಂ ಭಕ್ಷಯಿಷ್ಯಾಮಿ ತ್ವಂ ಪ್ರವಿವೇಶ ಇದಂ ಆನನಂ. ಈ ರೀತಿಯಾಗಿ ಹೇಳಿದಾಗ ಹನುಮಂತ ಹೇಳ್ತಾ ಇದ್ದಾನೆ, ಸುರಸ, ನಾನು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಆದ್ದರಿಂದ ನನ್ನನ್ನು ನೀನು ತಡೆಯಬೇಡ. ರಾಮೋ ದಾಶರಥಿ ಶ್ರೀಮಾನ್ ಪ್ರವಿಷ್ಟೋ ದಂಡಕಾವನಂ. ಈ ದಂಡಕವನಕ್ಕೆ ಬಂದಿದ್ದಾನೆ, ಆದ್ದರಿಂದ ಅವನಿಗೆ ನಾನು ಸಹಾಯ ಮಾಡಬೇಕು. ಈಗ ನಾನು ಮುಂದಕ್ಕೆ ನಿನ್ನ ಬಾಯಿನ ಪ್ರವೇಶ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾಗ ಲಕ್ಷ್ಮಣೇನ ಸಹ ಭ್ರಾತ್ರಾ ವೈದೇಹ್ಯಾ ಚಾಪಿ ಭಾರ್ಯಯಾ ಅನ್ಯಕಾರ್ಯ ವಿಷಕ್ತಸ್ಯ ಬದ್ಧವೈರಸ್ಯ ರಾಕ್ಷಸೈಃ ತಸ್ಯ ಸೀತಾ ಹೃತಾ ಭಾರ್ಯಾ ರಾವಣೇನ ಯಶಸ್ವಿನಿ ತಸ್ಯಾಹ ಸಕಾಶಂ ದೂತೋಹಂ ಗಮಿಷ್ಯೆ ರಾಮಶಾಸನಾತ್ ಕರ್ತುಮರ್ಹಸಿ ರಾಮಸ್ಯ ಸಾಕ್ಷ್ಯಂ ವಿಷಯವಾಸಿನಿ ಅಥವಾ ಮೈಥಿಲೀಂ ದೃಷ್ಟ್ವಾ ರಾಮಂ ಚಾಕ್ಲಿಷ್ಟಕಾರಣಂ ಆಗಮಿಷ್ಯಾಮಿ ತೇ ವಕ್ತ್ರಂ ಸತ್ಯಂ ಪ್ರತಿಶೃಣೋಮಿ ತೇ ಏವಮುಕ್ತಾ ಹನುಮತಾ ಸುರಸಾ ಕಾಮರೂಪಿಣಿ ಅಬ್ರವೀನ್ನಾತಿ ವರ್ತೇನ್ಮಾಂ ಕಶ್ಚಿದೇಶವರೋ ಮಮ ತಂ ಪ್ರಯಾಂತಂ ಸಮುದ್ವೀಕ್ಷ ಸುರಸಾ ವಾಕ್ಯಮಬ್ರವೀತ್. ರಾಮ ಅಪ್ಪನ ಮಾತಿಗೋಸ್ಕರಕ್ಕೆ ಕಾಡಿಗೆ ಬಂದ. ಅಲ್ಲಿ ಕಾಡಲ್ಲಿದ್ದಾಗ ಸೀತಾಮಾತೆಯನ್ನು ರಾವಣ ಅಪಹಾರ ಮಾಡಿಬಿಟ್ಟ. ಅಂತಹ ಸೀತೆಯನ್ನು ನಾನು ಹುಡುಕೋಕೆ ಹೋಗ್ತಾ ಇದ್ದೀನಿ, ನೀನಿಗೆ ತೊಂದರೆ ಮಾಡಬೇಡ. ಆದ್ದರಿಂದ ವಾಪಸ್ಸು ಬಂದಾಗ ಖಂಡಿತವಾಗಿ ನಿನ್ನ ಬಾಯಿಯನ್ನು ಪ್ರವೇಶ ಮಾಡಿ ನಾನು ಹೊರಗೆ ಬಂದೇ ಬರ್ತೇನೆ. ಆಗಮಿಷ್ಯಾಮಿತೆ ವಕ್ತ್ರಂ ಸತ್ಯಂ ಪ್ರತಿಶೃಣೋಮಿತೆ ಎಂಬುದಾಗಿ ಹೇಳಿದ್ರು ಕೂಡ ಸುರಸ ಕೇಳಲಿಲ್ಲ. ಅವಕಾಶ ಸಿಕ್ಕಾಗ ನಾನು ಉಪಯೋಗ ಮಾಡ್ಕೊಳ್ದೇ ಇದ್ರೆ ಇಡೀ ಜೀವನ ಪೂರ್ತಿಯಾಗಿ ನಾನು ಉಪವಾಸ ಸಾಯಬೇಕಾಗತ್ತೆ. ಆದ್ದರಿಂದ ನನ್ನ ಮುಖವನ್ನು ಪ್ರವೇಶ ಮಾಡಲೇಬೇಕು ಎಂಬುದಾಗಿ ಆ ರೀತಿಯಾಗಿ ಹೇಳ್ತಾ ಇದ್ದಾಗ ನಾನು ನನ್ನ ಬಾಯನ್ನು ಪ್ರವೇಶ ಮಾಡುವಂದಾಗ ಹನುಮಂತ ಬೆಳೀತಾ ಇದ್ದಾನೆ. ಇವತ್ತು ಮೋಡ ಹೇಗೆ ಎಲ್ಲ ಕಡೆಗೂ ಆವರಿಸಿದ ಹಾಗೆ ಅಷ್ಟು ಎತ್ತರವಾಗಿ ಹನುಮಂತ ಬೆಳೀತಾ ಇದ್ದಾನೆ, ಬಾಯನ್ನು ಬಿಟ್ಟಿದ್ದಾನೆ, ಬೆಳೀತಾ ಇದ್ದಾನೆ. ನಾಗಮಾತೆಯು ಕೂಡ ಅದೇ ರೀತಿಯಾಗಿ ಬೆಳೀತಾ ಇದ್ದಾಳೆ. ಸಸಂಕ್ಷಿಪ್ಯಾತ್ಮನಃ ಕಾಯಂ ಜೀಮೂತೈವ ಮಾರುತಿಃ
तस्मिन् मुहूर्ते हनुमान् बभूवाङ्गुष्टमात्रकः सोऽभिपत्याशु तद्वक्त्रं निष्पत्य च महाजवः अन्तरिक्षे स्थितः श्रीमान् इदं वचनमब्रवीत् प्रविष्टोऽस्मि हि ते वक्त्रं दाक्षायणि नमोऽस्तु ते गमिष्ये यत्र वैदेही सत्यश्चासीद्वरस्तव तं दृष्ट्वा वदनान्मुक्तं चन्द्रं राहुमुखादिवा अब्रवीत् सुरसा देवी स्वेन रूपेण वानरम् अर्थसिद्ध्यै हरिश्रेष्ठ गच्छ सौम्य यथा सुखम् समानयस्व वैदेहीं राघवेण महात्मना तत्तृतीयं हनुमतो दृष्ट्वा कर्मसु दुष्करम् साधु सात्विति भूतानि प्रशशंसुस्तदा हरिम् ಬೆಳೀತಾ ಇದ್ದಾನೆ. ತೆಂಗಿನ ಮರದಷ್ಟು ಎತ್ತರವಾಗಿ ಬೆಳೆದ ಹನುಮ. ಅವಳು ತನ್ನ ಬಾಯಿಯನ್ನು ಇನ್ನೂ ಜಾಸ್ತಿ ಮೇಲಕ್ಕೆ ಮಾಡಿದ್ಲು. ಹನುಮಂತ ಆಕಾಶದಷ್ಟು ಬೆಳೀತಾ ಇದ್ದಾನೆ. ಇವಳು ಕೂಡ ತನ್ನ ಬಾಯಿಯನ್ನ ಇನ್ನೂ ಅಗಲವನ್ನಾಗಿ ಮಾಡಿದ್ಲು. ತತ್ಕ್ಷಣವೇನೆಯೇ ಅಂಗುಷ್ಠ ಮಾತ್ರ ಹೆಬ್ಬಲ ಹಾಗೆ ಚಿಕ್ಕವನಾಗಿ ಹನುಮಂತ ಅವನ ಬಾಯನ್ನು ಪ್ರವೇಶ ಮಾಡಿ ಹೊರಕ್ಕೆ ಬಂದಿದ್ದಾನಂತೆ. ತತ್ಕ್ಷಣವೇನೆ ಮಾತಾಡ್ತಾ ಇದ್ದಾನೆ ಅವನ ಜೊತೆಯಲ್ಲಿ. ಪ್ರವಿಷ್ಟೋಸ್ಮಿ ಹಿತೆ ಭಕ್ತರಂ ದಾಕ್ಷಾಯಿನಿ ನಮೋಸ್ತುತೆ. ಹೇ ದಾಕ್ಷಾಯಿನಿ, ಹೇ ಸುರಸ ನಾಗಮಾತ, ನಿನ್ನ ಬಾಯಿಯನ್ನು ಪ್ರವೇಶ ಮಾಡಿ ನಾನು ಹೊರಕ್ಕೆ ಬಂದಿದ್ದೇನೆ. ಗಮಿಷ್ಯೆ ಯತ್ರ ವೈದೇಹಿ, ಎಲ್ಲಿ ವೈದೇಹಿ ಇದ್ದಾಳೆಯೋ ಅಲ್ಲಿಗೆ ಹೋಗ್ತಾ ಇದ್ದೇನೆ, ನನಗೆ ಆಶೀರ್ವಾದ ಮಾಡು ಅಂತ ಕೇಳ್ತಾ ಇದ್ದಾಗ ಆಗ ಸುರಸ ಆ ಹನುಮಂತನ ಧೈರ್ಯವನ್ನ, ಪರಾಕ್ರಮವನ್ನ, ಅವನ ಶಕ್ತಿಯನ್ನು ನೋಡಿ ತುಂಬ ಸಂತೋಷಪಟ್ಟಿದ್ದಾಳೆ. ಹೋಗಿ ಬಾ ಅರ್ಥಸಿದ್ಧೈ, ನಿನ್ನ ಅರ್ಥಸಿದ್ಧಿಗೋಸ್ಕರವಾಗಿ ಹೋಗಿ ಬಾ ಎಂಬುದಾಗಿ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಉದ್ದೇಶ ಹನುಮಂತ ಹೋಗ್ತಾ ಇದ್ದಾನೆ, ಅವನ ಎಲ್ಲ ವಿದ್ಯೆಯೂ ಕೂಡ ಅವನಿಗೆ ಜ್ಞಾಪಕ ಬರಬೇಕು. ಹೇಗೆ ಹಿಂದೆ ಜಾಂಬವಂತ ಹನುಮಂತನಿಗೆ ಪ್ರಚೋದನೆಯನ್ನು ಮಾಡಿದಾಗ ವಿಶೇಷವಾದ ಶಕ್ತಿ ಬಂತೋ ಹಾಗೆ ಅಣಿಮಾ ಲಘಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಶತ್ವಂ ವಶಿತ್ವಂಚ ಅಷ್ಟಸಿದ್ಧಯಾನ್. ಅಷ್ಟಸಿದ್ಧಿಗಳು. ರಾಕ್ಷಸರ ದೇಶಕ್ಕೆ ಹೋಗ್ತಾ ಇದ್ದಾನೆ, ಅವನಿಗೆ ಎಲ್ಲ ವಿಧಿಯೂ ಗೊತ್ತಿರಬೇಕು, ಇಲ್ಲದೆ ರಾಕ್ಷಸರನ್ನು ಹಿಡ್ಕೊಂಡ್ಬಿಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಹಿಂದಿನ ಏನೇನು ಶಕ್ತಿ ಅವನಲ್ಲಿತ್ತೋ ಅದನ್ನು ಜಾಗೃತ ಮಾಡೋಕ್ಕೋಸ್ಕರವಾಗಿ ನಾಗಮಾತೆಯನ್ನು ಕಳಿಸಿರ್ತಾರೆ. ಎಂಥ ಒಳ್ಳೆಯ ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ. ಅರ್ಥಸಿದ್ಧಿಯೈ ಗಮಿಷ್ಯ, ಅರ್ಥಸಿದ್ಧಿಗೋಸ್ಕರವಾಗಿ ಹರಿಶ್ರೇಷ್ಠ ಗಚ್ಚ ಸೌಮ್ಯ. ಆಗ ಕೋಪದಿಂದ ಕೂಗ್ತಾ ಇದ್ಲು, ಈಗ ಸೌಮ್ಯ ಅಂತ ಪ್ರೀತಿಯಿಂದ ಮಾತಾಡಿಸ್ತಾ ಹೇಗೆ ಚಂದ್ರ ರಾಹುವಿನ ಮುಖದಿಂದ ಹೊರಗೆ ಬರ್ತಾನೆಯೋ ಹಾಗೆ ಹನುಮಂತನು ಕೂಡ ಇವಳ ವಕ್ತರದಿಂದ ಮುಖದಿಂದ ಹೊರಕ್ಕೆ ಬಂದುಬಿಟ್ಟು ರಾಮನಿಗೋಸ್ಕರವಾಗಿ ಸೀತೆಗೋಸ್ಕರವಾಗಿ ಹೋಗ್ತಾ ಇದ್ದಾನೆ. ಎಲ್ಲ ಆಕಾಶದಲ್ಲಿ ನೋಡ್ತಾ ಇದ್ದಾರೆ ದೇವತೆಗಳು, ಗಂಧರ್ವರು. ಭೇಷ್ ಭೇಷ್ ಹನುಮ, ಎಲ್ಲವನ್ನು ನೀನು ಸಾಧಿಸ್ತಾ ಇದೆಯಾ ಎಂಬುದಾಗಿ ಹೇಳ್ತಾ ಆಶೀರ್ವಾದವನ್ನು ಮಾಡ್ತಾ ಹಾಗೇ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಏನೋ ಗೊತ್ತಿಲ್ಲದೇನೆಯೇ ಒಂದು ಅದ್ಭುತವಾದ ಶಕ್ತಿ ಹನುಮಂತನನ್ನ ಹಿಡಿತಾ ಇದೆ. ಲವಮಾನಂ ತು ತಂ ದೃಷ್ಟ್ವಾ ಸಿಂಹಿಕಾ ನಾಮ ರಾಕ್ಷಸೀ ಮನಸಾ ಚಿಂತಯಾಮಾಸ ಪ್ರವೃದ್ಧಾ ಕಾಮರೂಪಿಣೀ. ಅದ್ಯ ದೀರ್ಘಸ್ಯ ಕಾಲಸ್ಯ ಭವಿಷ್ಯಾಮ್ಯಹಮಾಶಿತಾ ಇದಂ ಹಿ ಮೇ ಮಹತ್ಸತ್ವಂ ಚಿರಸ್ಯ ವಶಮಾಗತಂ ಇತಿ ಸಂಚಿಂತ್ಯ ಮನಸಾ ಛಾಯಾಮಸ್ಯ ಸಮಾಕ್ಷಿಪತ್. ಛಾಯಾಯಾಂ ಗೃಹ್ಯಮಾಣಾಯಾಂ
ಚಿಂತಯಾಮಾಸ ವಾನರಃ ಸಮಾಕ್ಷಿಪ್ತೋಸ್ಮಿ ಸಹಸಾ ಪಂಗೂಕೃತಪರಾಕ್ರಮಃ ಪ್ರತಿಲೋಮೇನ ವಾತೇನ ಮಹಾನೌರಿವ ಸಾಗರೇ. ಮೇಲೆ ಸೂರ್ಯ, ಮಧ್ಯದಲ್ಲೇ ಹನುಮ, ಅವನ ಕೆಳಗಡೆಯಲ್ಲಿ ನೆರಳು ಬಿದ್ದಿದೆ. ಆ ನೆರಳನ್ನು ಹಿಡ್ಕೊಂಡ್ಬಿಟ್ಟು ಸಿಮ್ಮಿಕ ಹನುಮಂತನಿಗೆ ಮುಂದಕ್ಕೆ ಹೋಗೋಕೆ ಆಗದೆ ಇರೋ ಹಾಗೆ ಮಾಡಿಬಿಡ್ತಾಳೆ. ನಾವೆಲ್ಲ ಚಿಕ್ಕವರು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮಲ್ಲಿ ಬೆಳಕನ್ನು ತಡೆದು ಬಿಟ್ಟರೆ ನೀರು ಬರ್ತಾ ಇತ್ತು, ಬಿಟ್ಬಿಟ್ರೆ ಹಾಗೆ ನಿಂತು ಬಿಡ್ತಾ ಇತ್ತು. ಏನು ಅದ್ಭುತವಾದಂತಹ ದೃಶ್ಯ ಅಂತ ಮನಸ್ಸಲ್ಲಿ ಮಾಡ್ಕೊಂಡಿದ್ವಿ. ರಾಮಾಯಣವನ್ನು ಓದ್ತಾ ಇದ್ದಾಗ ನೆರಳನ್ನು ಹಿಡಿದುಕೊಂಡು ಬಿಟ್ಟು ಹನುಮಂತನಿಗೆ ಚಲನೆ ಮಾಡದೇ ಇರೋ ಹಾಗೆ ಮಾಡ್ತಾ ಇದ್ದಾಳೆ. ಏನು ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲ, ಏನು ಹೀಗೆ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವಳು ಯೋಚನೆ ಮಾಡ್ತಾ ತನ್ನ ಮನಸ್ಸಿನಲ್ಲಿ, ಇದುವರೆಗೆ ನಂಗೆ ಆಹಾರವೇ ಇರಲಿಲ್ಲ, ಈ ಭೂತಾಕಾರವಾಗಿರುವಂಥ ಇವನನ್ನ, ಈ ಕಪ್ಪೆಯನ್ನು ನಾನು ನುಂಗ್ತೇನೆ ಅಂತ ಆ ಸಿಮ್ಮಿಕ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಅವಳನ್ನ ಹನುಮಂತನನ್ನು ಹಿಡ್ಕೊಂಡಿದ್ದಾಳೆ. ತದೃಷ್ಟ್ವಾ ಚಿಂತಯಾಮಾಸ ಮಾರುತಿರ್ವಿಕೃತಾನನಂ ಕಪಿರಾಜೇನ ಕಥಿತಂ ಸತ್ವಮದ್ಭುತದರ್ಶನಂ ಛಾಯಾಗ್ರಾಹಿ ಮಹಾವೀರ್ಯಂ ತದಿದಂ ನಾತ್ರ ಸಂಶಯಃ ಸತಾಂ ಬುದ್ಧ್ವಾರ್ಥತತ್ವೇನ ಸಿಂಹಿಕಾಂ ಮತಿಮಾನ್ ಕಪಿಃ ವ್ಯವರ್ಥತ ಮಹಾಕಾಯಃ ಪ್ರಾವೃಷೀವ ಬಲಾಹಕಃ ತಸ್ಯ ಸಾಕಾಯಮುದ್ವೀಕ್ಷ್ಯ ವರ್ಧಮಾನಂ ಮಹಾಕಪೇಃ. ಆಗ ಸಿಂಹಿಕ ಆ ಹನುಮಂತನನ್ನು ಹಿಡ್ಕೊಂಡಿದ್ದಾಳೆ. ಹನುಮಂತ ಬೆಳೆದಷ್ಟು ಇವಳು ಕೂಡ ತನ್ನ ಬಾಯಿಯನ್ನು ಬೆಳೆಸ್ತಾ ಹೇಗಾದರೂ ತಿನ್ನಬೇಕು ಅನ್ನುವಂಥ ಆ ಹಂಬಲದಲ್ಲಿದ್ದಾಳೆ. ಅಂದೇನೆ ಸುಗ್ರೀವ ಹನುಮಂತನಿಗೆ ಬಾಕಿಯವರಿಗೆಲ್ಲ ಹೇಳಿಲ್ಲ, ಹನುಮಂತನಿಗೆ ಮಾತ್ರ ಹೇಳ್ತಾ ಇದ್ದಾನೆ. ಅಲ್ಲಿ ಛಾಯಾಗ್ರಾಹಿಗಳಿರ್ತಾರೆ, ಜೋಕೆ ಜೋಕೆ ಅಂತ. ನಿನ್ನೆ ನಮ್ಮ ಚೆನ್ನಕೇಶವನು ಕೂಡ ಅದೇ ಥರ ಹೇಳಿದ. ಆ ಛಾಯಾಗ್ರಾಹಿಗಳು ಛಾಯೆಯನ್ನು ಹಿಡಿದುಕೊಂಡ್ಬಿಟ್ಟು ಮನುಷ್ಯರನ್ನ ಕಬಳಿಸ್ತಾರೆ, ತಿನ್ಬಿಡ್ತಾರೆ ಅಂತ. ಅದೇ ತರಹ ಬಹುಶಃ ಇವಳು ಅವಳೇ ಆಗಿರಬಹುದು ಅಂತ ಹೇಳ್ತಾ ತನ್ನ ದೇಹವನ್ನು ವೃದ್ಧನೆ ಮಾಡಿಕೊಂಡು ಆ ಸಿಂಹಿಕೆಗೂ ಅವನಿಗೂ ಇಬ್ಬರಿಗೂ ಯುದ್ಧವಾಗುತ್ತೆ. ಆಗ ಸಿಂಹಿಕೆಯನ್ನು ಜೋರಾಗಿ ಹೊಡೆದು ಹನುಮಂತ ಸಾಯಿಸ್ತಾನೆ. ಹಾಗೆ ಮುಂದುವರೆದು ಬಿಟ್ಟು, ಎಬ್ಬ 3 ಕಷ್ಟ ಬಂತು, 3 ನಾನು ಸಹಿಸಿಕೊಂಡು ಬಂದಿದ್ದೇನೆ ಎಂಬುದಾಗಿ ಹನುಮಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಭೀಮ ಮಧ್ಯ ಕೃತಂ ಕರ್ಮ ಮಹತ್ಸತ್ವಂ ತ್ವಯಾ ಹತಂ ಸಾಧಯಾರ್ಥಮಭಿಪ್ರೇತಂ ಅರಿಷ್ಟಂ ಪ್ಲವತಾಂ ವರಾ ಯಸ್ಯ ತ್ವೇತಾನಿ ಚತ್ವಾರಿ ವಾನರೇಂದ್ರ ಯಥಾ ತವಾ ಸ್ಮೃತಿಧೃತಿರ್ಮತಿದಾಕ್ಷ್ಯಂ ಸಕರ್ಮಸು ನ ಸೀದತಿ. ಯಾವಾಗ ಈ ಭೀಮ ಕರ್ಮವನ್ನು ಮಾಡಿದಂತಹ ಈ ಹನುಮಂತನ ನೋಡಿ ಎಲ್ಲ ದೇವತೆಗಳು, ಎಲ್ಲ ಗಂಧರ್ವರು ತುಂಬ ಸಂತೋಷಪಡಿಸ್ತಾ ಇದ್ದಾರೆ. ಅಬ್ಬಬ್ಬಾ, ಏನು ಕೆಲಸವನ್ನು ಸಾಧಿಸಿಬಿಟ್ಟೆ ಹನುಮ, ರಾಮನಿಗೋಸ್ಕರವಾಗಿ ನಮಗೋಸ್ಕರವಾಗಿ ಸಾಧಿಸಿದ್ದೀಯಾ. ನಿನ್ನಂತಹವರು ಪ್ರಪಂಚದಲ್ಲಿ ಬಹಳ ವಿರಳ. ಆದರೆ ಯಾರು ನಿನ್ನನ್ನು ಜ್ಞಾಪಕ ಮಾಡ್ಕೊಳ್ತಾರೆ ಅವರಿಗೆ ತಾನೇ ತಾನಾಗಿ 4 ಬಂದ್ಬಿಡುತ್ತೆ. ಭೀಮ ಮಧ್ಯ ಕೃತಂ ಕರ್ಮ ಮಹತ್ ಸತ್ವಂ ತ್ವಯಾ ಕೃತಂ, ನಿನ್ನಿಂದ ಅಂತಹ ಅದ್ಭುತವಾದ ಕೆಲಸ ಮಾಡಲ್ಪಟ್ಟಿದೆ. ಸಾರ್ಧಯಾರ್ಥಂ ಅಭಿಪ್ರೇತಂ ಅರಿಷ್ಟಂ ಪ್ಲವತಾಂಬರ, ಏನು ಉದ್ದೇಶಕ್ಕಾಗಿ ಹೊರಟಿದೆಯೋ ಆ ಉದ್ದೇಶ ನೆರವೇರಲಿ. ಯಸ್ಯ ತ್ವೇತಾನಿ ಚತ್ವಾರಿ ವಾನರೇಂದ್ರ ಯಥಾ ತವ, ನಿನಗೆ 4 ಗುಣಗಳಿವೆ. ಧೃತಿ, ದೃಷ್ಟಿ, ಮತಿ, ದಾಕ್ಷ್ಯಂ, ಸ ಕರ್ಮಸು ನ ಸೀದತಿ. ಅಂತಹ ನಿನಗೆ 4 ಕೂಡ ಇದೆ. ಯಾರು ಈ ಹನುಮಂತನನ್ನು ನಾವು ಅನುಸರಿಸಿದರೆ ನಮಗೂ ಕೂಡ ನಮ್ಮ ಜೀವನದಲ್ಲಿ ಇದು 4 ಕೂಡ ಸಿಗತ್ತೆ. ಒಳ್ಳೆಯ ಧೃತಿ, ಬುದ್ಧಿ ಸಿಗತ್ತೆ.
ಒಳ್ಳೆಯ ದೃಷ್ಟಿ ಸಿಗತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗತ್ತೆ. ಮತಿ ಒಳ್ಳೆಯ ಮಾನಸಿಕವಾಗಿರುವಂತಹ ಮತಿ, ಏನು ಮಾಡಬೇಕು, ಏನು ಅದರಿಂದ ಏನು ಪ್ರಯೋಜನ ಅಂತ ಗೊತ್ತಾಗತ್ತೆ. ದಾಕ್ಷ್ಯಂ, ಆ ದಕ್ಷತೆ ಉಂಟಾಗತ್ತೆ ಎಂಬುದಾಗಿ ಎಲ್ಲರೂ ಕೂಡ ಹನುಮಂತನನ್ನು ಕೊಂಡಾಡ್ತಾ ಇದ್ದಾರೆ. ಇಂತಹ ಹನುಮಂತ ಅವನು ಸಮುದ್ರವನ್ನು ದಾಟದ. ವಾಲ್ಮೀಕಿ ಹೇಳ್ತಾ ಇದ್ದಾರೆ, ಹೇಗೆ ಒಬ್ಬ ಮಹಾತ್ಮ ರಾಮಕೃಷ್ಣ ಪರಮಹಂಸರಾಗಲಿ, ರಮಣ ಮಹರ್ಷಿಗಳಾಗಲಿ ಜೀವನವನ್ನೆಲ್ಲ ತಮ್ಮ ಹೇಗೆ ಮೋಹವನ್ನೆಲ್ಲ ಕಳಚಿಕೊಂಡು ಪರಮಾತ್ಮನಲ್ಲಿ ಲೀನವಾಗ್ತಾರೆಯೋ, ಅದೇ ರೀತಿಯಾಗಿ ಈ ಸಂಸಾರ ಸಾಗರವನ್ನು ದಾಟ್ತಾ ಇದ್ದಾರೆಯೋ, ಹಾಗೆ ಹನುಮಂತನು ಕೂಡ ಈ ಸಾಗರವನ್ನು ದಾಟಿಬಿಟ್ಟ. ಪುನಃ ಪ್ರಕೃತಿ ಮಾಪೇದೆ ವೀತ ಮೋಹ ಇವ ಆತ್ಮವಾನ್. ಮೋಹವನ್ನೆಲ್ಲ ಕಳಚಿಕೊಂಡು ಆತ್ಮವಾನ್ ತನ್ನ ಆತ್ಮವನ್ನು ಹೇಗೆ ಸ್ವೀಕಾರ ಮಾಡ್ತಾನೆಯೋ, ಅವರೆಲ್ಲೇ ಲೀನವಾಗ್ತಾನೆಯೋ, ಹಾಗೆ ಹನುಮಂತನು ಕೂಡ ಈ ಎಲ್ಲದರಿಂದ ದಾಟಿದ್ದಾನೆ ಅಂತ ನಮ್ಮಲ್ಲಿ ಹೇಳ್ತೀವಿ. ಆಧ್ಯಾತ್ಮಿಕ ತಾಪತ್ರಯ, ಆದಿ ಭೌತಿಕ ತಾಪತ್ರಯ, ಆದಿ ದೈವಿಕ ತಾಪತ್ರಯ ಅಂತ. ಈ ತಾಪತ್ರಯಗಳಿಂದ ನಿವಾರಣೆ ಮಾಡೋಕ್ಕೋಸ್ಕರವಾಗಿ ನಾವು ಎಲ್ಲ ಮಂತ್ರಗಳಲ್ಲಿಯೂ ಕೂಡ ಕೊಟ್ಟ ಕೊನೆಯಲ್ಲಿ ಓಂ ಶಾಂತಿ ಶಾಂತಿ ಶಾಂತಿ. ಆದಿ ಆತ್ಮಿಕ ತಾಪತ್ರಯ, ದೇಹಕ್ಕೆ ಸಂಬಂಧಪಟ್ಟ ರೋಗ ರುಜಿನಗಳಿಗೆ ಆಧ್ಯಾತ್ಮಿಕ ತಾಪತ್ರಯ ಅಂತ ಕರಿತೀವಿ. ಹನುಮಂತ ತುಂಬ ಮಂಕಾಗಿದ್ದ, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅವನ ಮನಸ್ಸಿನಲ್ಲಿ ಆ ರೀತಿಯಾಗಿರುವಂತಹ ಈ ಭಾವನೆ ಇತ್ತು. ಏನು ಸುಮ್ಮನೆ ಮೌನವಾಗಿ ಎಲ್ಲರೂ ಕೂಡ ನನಗೆ ಅರ್ಧ ದೂರ ಹೋಗೋಕ್ಕಾಗತ್ತೆ, ನಾನು ಆ ಕಡೆ ದಾಟ್ತೇನೆ, ವಾಪಸ್ ಬರೋಕ್ಕಾಗೋದಿಲ್ಲ, ಈ ಥರ ಚಿಂತನೆ ಮಾಡ್ತಾ ಇದ್ದಾಗ ಹನುಮಂತನಿಗೆ ಏನೋ ಮಾನಸಿಕ ಕಸಿವಿಸಿಯಾಗಿ ಸುಮ್ಮನೆ ಇದ್ದ. ಜಾಂಬವಂತ ಬಂದು ಅವನನ್ನ ಮೇಲೆ ಪ್ರೋತ್ಸಾಹವನ್ನು ಕೊಟ್ಟ ಮೇಲೆ ಸಮುದ್ರವನ್ನು ಹಾರೇ ಬಿಟ್ಟ. ಎರಡನೇದು ಆ ಥರ ತಾಪತ್ರೆ ಮನಸ್ಸಲ್ಲಿತ್ತು. ಎರಡನೇದು ಭೌತಿಕವಾಗಿ ಈ ಎಲ್ಲ ಎರಡೂ ಕೂಡ ಮೈನಾಕ ಪರ್ವತ ಮೇಲೆ ಬರೆದು ಒಳ್ಳೆಯವನೇ, ಆದರೂ ಕೂಡ ಮಧ್ಯದಲ್ಲಿ ಬಂದಾಗ ಒಂದು ಉದ್ದೇಶಕ್ಕಾಗಿ ಹೊರಟಾಗ ನಾವು ಮಧ್ಯದಲ್ಲಿ ಎಂದಿಗೂ ಕೂಡ ವಿಶ್ರಾಂತಿಯನ್ನು ಪಡೆಯಬಾರದು. ಅದು ಆದಿ ಭೌತಿಕ ತಾಪತ್ರಯ. ಆದಿ ದೈವಿಕ ತಾಪತ್ರಯ ಆ ರೀತಿಯಾಗಿ ಆ ಸುರಸ ಆ ರೀತಿಯಾಗಿ ಬಂದುಬಿಟ್ಟು ತಾಪವನ್ನು ಉಂಟು ಮಾಡ್ತಾಳೆ. ಮುಂದಕ್ಕೆ ಸಿಂಹಿಕ, ಅವಳು ಕೂಡ ಹೇಗೆ ಕ್ರೂರ ಪ್ರಾಣಿಗಳು ಮನುಷ್ಯನಿಗೆ ಕಷ್ಟವನ್ನು ಕೊಡುತ್ತವೆಯೋ, ಸಿಂಹ ಚಿರತೆ ಅದೇ ರೀತಿಯಾಗಿ ಅಂತಹ ತಾಪತ್ರಯ ಸಿಂಹಿಕಾಳಿಂದ ಹನುಮಂತನಿಗೆ ಬಂತು. ಹನುಮಂತ ಈ ಮೂರನ್ನು ದಾಟಿ ಮುಂದಕ್ಕೆ ಹೋಗಿದ್ದಾನೆ. ಅಲ್ಲಿಂದ ಹೋದ ಮೇಲೆ ಲಂಕಾಪಟ್ಟಣ ನೋಡ್ತಾ ಇದ್ದಾನೆ. ಇಂತಹ ಲಂಕಾಪಟ್ಟಣಕ್ಕೆ ರಾಮನಿಗೆ ಬರೋಕ್ಕಾಗತ್ಯೆ? ಯಾರು ಸುಗ್ರೀವನಿಗೆ ಬರೋಕ್ಕಾಗತ್ತೆ? ಯಾರಿಗೆ ತಾನೇ ಬರೋಕ್ಕಾಗತ್ತೆ? ಇಂತಹ ಕೋಟೆ ಕೊಟ್ಟಲೆಗಳನ್ನು ದಾಟಿಕೊಂಡು ಯಾರು ಬರಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾನೆ ತನ್ನ ಮನಸ್ಸಿನಲ್ಲಿ. ಲಂಕಾಪಟ್ಟಣಕ್ಕೆ ಹೋಗಿರುವಂತಹ ಹನುಮ ತತಃ ಪಾದಪಮುಕ್ತೇನ ಪುಷ್ಪವರ್ಷೇಣ ವೀರ್ಯವಾನ್ ಅಭಿವೃಷ್ಟಸ್ಥಿತಸ್ತತ್ರ ಬಭೌ ಪುಷ್ಪಮಯೋ ಯಥಾ. ಇಡೀ రెండెత్తులే నీ ముందు ఎక్కువ ఎత్తులే 26 ಶ್ಲೋಕ 26 ಕೂಡ. ಇಡೀ ಲಂಕಾಪಟ್ಟಣ ಪುಷ್ಪಗಳಿಂದ ತುಂಬಿಲ್ಪಟ್ಟಿದೆಯಂತೆ. ಎಲ್ಲ ಕೆಳಕ್ಕೆ ಬಿದ್ದು ಬಿಟ್ಟು ಪುಷ್ಪಮಯೋ ಯಥ, ಹೇಗೆ ಇಡೀ ಲಂಕಾಪಟ್ಟಣವೇ ಪುಷ್ಪದಿಂದ ಆವೃತವಾಗಿದೆಯೋ ಅನ್ನುವಂಥ ಭಾವನೆ ಬರೆಸ್ತಾ ಇತ್ತು. ಅಂತಹ ಲಂಕಾಪಟ್ಟಣ ನೋಡ್ತಾ ತಸ್ಯಾಶ್ಚ ಮಹತೀಂ ಗುಪ್ತಿಂ ಸಾಗರಂ ಚ ಸಮೀಕ್ಷ ಸಹ ರಾವಣಂ ಚ ರಿಪುಂ ಘೋರಂ ಚಿಂತಯಾಮಾಸ ವಾನರಃ. ಆಗತ್ಯಾಪೀಹಾಹರಯೋ ಭವಿಷ್ಯಂತಿ ನಿರರ್ಥಕಾಃ ನಹಿ ಯುದ್ಧೇನ ವೈ ಲಂಕಾ ಶಕ್ಯಾ ಜೇತುಂ ಸುರೈರಪಿ. ಇಮಾಂ ತು ವಿಷಮಾಂ ದುರ್ಗಾಂ
लङ्कां रावणपालितां प्राप्यापि स महाबाहुः किं करिष्यति राघवः. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಓದಿದ್ಲು. ಆ ದೊಡ್ಡ ಲಂಕಾಪಟ್ಟಣ ನೋಡ್ತಾ ಇದ್ದಾನೆ. ಸುತ್ತಲೂ 7 ಕೋಟೆಗಳು. ಹೇಗೆ ನಮ್ಮ ಶ್ರೀರಂಗಪಟ್ಟಣಕ್ಕೆ ನೀವೆಲ್ಲ ಹೋಗಿ ನೋಡಿದ್ದಿರಬಹುದು. ಶ್ರೀರಂಗಪಟ್ಟಣದ ಪಕ್ಕದಲ್ಲಿ ದೊಡ್ಡ ಕಾಲುವೆ, ಯಾವ ಶತ್ರುಗಳಿಗೂ ಆ ಕಾಲುವೆಯನ್ನು ಹಾರೋಕೆ ಆಗೋದಿಲ್ಲ. ಆಮೇಲೆ ಪಕ್ಕದಲ್ಲಿ ದೊಡ್ಡ ಗೋಡೆ, ಸಾಮಾನ್ಯ ಕಾಂಪೌಂಡ್ ಅಲ್ವೇ ಅಲ್ಲ, 10 ಅಡಿ 12 ಅಡಿ ಇರುವಂಥ ಯಾವ ಶತ್ರುಗಳಿಗೂ ಕೂಡ ಆ ಕಡೆಗೆ ಬರೋಕ್ಕಾಗೋದಿಲ್ಲ. ಇಂತಹ ಕಾಲದಲ್ಲಿಯೇ ಶ್ರೀರಂಗಪಟ್ಟಣ ಚಿತ್ರದುರ್ಗದ ಕೋಟೆಗಳು ಹೀಗಿದ್ದ ಮೇಲೆ ಆ ರಾವಣನ ಲಂಕಾಪಟ್ಟಣ ಕೇಳಬೇಕೆ? ಎಲ್ಲ 7 ಕೋಟೆಗಳಿವೆ. ಈ ಕೋಟೆಗಳನ್ನು ಹೇಗೆ ದಾಟುವುದು? ರಾವಣಂ ಚ ರಿಪುಂ ಘೋರಂ, ಜೊತೆಗೆ ಆ ರಾವಣ ರಾಕ್ಷಸನನ್ನ ಮನಸ್ಸಲ್ಲಿ ಚಿಂತನೆಯನ್ನು ಮಾಡ್ತಾ ಹನುಮಂತ ಯೋಚನೆ ಮಾಡ್ತಾ ಇದ್ದಾನೆ. ಅಗತ್ಯಾಪಿಹ್ಯ, ಬಂದರೂ ಕೂಡ ಇಲ್ಲಿ ಅಂತಾನೆ ನಮ್ಮವರು ಮಾಡ್ತಾರೆ, ಈ ಯುದ್ಧದಿಂದ ಈ ಲಂಕಾಪಟ್ಟಣವನ್ನ ಗೆಲ್ಲಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಇಂತಹ ದೊಡ್ಡ ಕೋಟೆಗೆ ಬಂದರೂ ಕೂಡ ಮಹಾಬಾಹುವಾಗಿರುವಂತಹ ರಾಮ ಕಿಂಕರಿಷ್ಯತಿ ರಾಘವ, ಏನ್ ತಾನೇ ಮಾಡಬಲ್ಲ? ಆಗಲೇ ಮುಂದಕ್ಕೆ ಅವಕಾಶೋ ನ ಸಾಂತ್ವಸ್ಯ ರಾಕ್ಷಸೇಷ್ಟಭಿಗಮ್ಯತೆ ನ ದಾನಸ್ಯ ನ ಭೇದಸ್ಯ ನೈವ ಯುದ್ಧಸ್ಯ ದೃಶ್ಯತೆ ಚತುರ್ಣಾಮೇವ ಹಿ ಗತಿಃ ವಾನರಾಣಾಂ ಮಹಾತ್ಮನಾಂ ವಾಲಿಪುತ್ರಸ್ಯ ನೀಲಸ್ಯ ಮಮ ರಾಜ್ಞಶ್ಚ ಧೀಮತಃ. ನಾನು ಏನು ಹೇಳಲೇಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಅವಕಾಶವೇ ಇಲ್ಲ. ಇಲ್ಲಿ ಸಾಮವನ್ನು ಉಪಯೋಗಿಸೋಣ ಅಂದರೆ ಆ ಸಾಮಕ್ಕೆ ಅವನು ಬಗ್ತಾನೆಯೇ? ನ ಸಾಂತ್ವಸ್ಯ, ಸಾಮಕ್ಕೆ ಇಲ್ಲಿ ಜಾಗವಿಲ್ಲ. ಸಾಮ ದಾನ ಭೇದ ದಂಡ ಅಂತ 4 ಉಪಾಯಗಳು. ದಾನ ಕೊಡೋಣ ಅಂದರೆ ಇವನಿಗೆ ಬೇಕಾದಷ್ಟು ಐಶ್ವರ್ಯ, ಕುಬೇರನೇ ಇವನ ಮನೇಲಿ ಆಳಾಗಿದ್ದಾನೆ. ಆದ್ದರಿಂದ ದಾನಕ್ಕೆ ಇವನಿಗೆ ದುಡ್ಡನ್ನು ಕೊಟ್ಟು ಇವರನ್ನು ನಮ್ಮ ಕಡೆಗೆ ಒಲಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ದಾನಸ್ಯ ನ ಭೇದಸ್ಯ, ಭೇದವನ್ನು ಹೇಗೆ ಮಾಡೋದು? ವಲ್ಲಕಲ್ಲೂ ಕೂಡ ರಾಕ್ಷಸರಿಂದ ತುಂಬಿದ್ದಾರೆ, ಯಾರು ಅವಕಾಶವನ್ನೇ ಕೊಡೋದಿಲ್ಲ. ಭೇದದ ಮಾತುಗಳನ್ನು ಅವನ ಜೊತೆಯಲ್ಲಿ ಆಡೋಕ್ಕಾಗೋದಿಲ್ಲ. ತಮಾಷೆಗೆ ಹೇಳ್ತಾರೆ, ಹೇಗೆ ಕೃಷ್ಣ ಬಂದು ಸಾಮ ದಾನ ಭೇದ ದಂಡವನ್ನು ಭೇದ ಉಪಯೋಗವನ್ನು ಮಾಡಿ ಕೌರವರನ್ನ ತನ್ನ ಕಡೆಗೆ, ಕರ್ಣನನ್ನು ತನ್ನ ಕಡೆಗೆ ವಶ ಮಾಡಿಕೊಳ್ಬೇಕು ಅಂತ ಬಯಸಿದ ಅಂತ. ಹಾಗೆ ಇಲ್ಲಿ ಭೇದೋಪಾಯಕ್ಕೂ ಕೂಡ ಅವಕಾಶವಿಲ್ಲ. ಯುದ್ಧಸ್ಯ, ಇನ್ನು ಯುದ್ಧದ ವಿಚಾರ ಬಿಟ್ಬಿಡೋಣ, ಯುದ್ಧಕ್ಕೆ ಸಾಧ್ಯವೇ ಇಲ್ಲ. ಚತುರ್ಣಾಮೇವ, ಹಾಗೆ ನಮ್ಮಲ್ಲಿ 4 ಜನಕ್ಕೆ ಮಾತ್ರ ಈ ಲಂಕಾಪಟ್ಟಣಕ್ಕೆ ಬರೋಕ್ಕೆ ಸಾಧ್ಯ. ವಾಲಿಪುತ್ರಸ್ಯ, ಅಂಗದನಿಗೆ, ನೀಲಸ್ಯ, ನೀಲನಿಗೆ, ಮಮ ರಾಜ್ಞಶ್ಚ ಧೀಮತ, ಸುಗ್ರೀವನಿಗೆ. ಇಷ್ಟೇ ಜನಕ್ಕೆ ಮಾತ್ರ ಸಾಧ್ಯವೇ ಹೊರತು ಬೇರೆಯವರಿಗೆ ಏನು ಕೂಡ ಅವಕಾಶವೇ ಇಲ್ವಲ್ಲ. ಹೇಗೆ ತಾನೇ ಈ ರಾವಣನ ಈ ಲಂಕಾಪಟ್ಟಣಕ್ಕೆ ಬರೋದು ಅಂತ ಹನುಮಂತ ಮೊದಲಲ್ಲಿ ಪ್ರಾರಂಭದಲ್ಲಿಯೇ ಚಿಂತನೆಗೆ ಅವಕಾಶವನ್ನು ಮಾಡಿಕೊಡ್ತಾ ತನ್ನ ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಇದ್ದಾನೆ. ಯಾವತ್ ಜಾನಾಮಿ, ಹಾ, ಆ ರೀತಿಯಾಗಿ ಯೋಚನೆಯನ್ನು ಮಾಡ್ತಾ, ಈಗ ಇನ್ನು ಸಾಯಂಕಾಲ ಹೊತ್ತು 6:30 7 ಗಂಟೆ ಇರಬಹುದು. ಇದು ಯುಕ್ತವಲ್ಲ. ಆದ್ದರಿಂದ ರಾತ್ರಿ ಆದ ಮೇಲೆ ಲಂಕಾಪಟ್ಟಣವನ್ನು ನಾನು ಪ್ರವೇಶವನ್ನು ಮಾಡಿ, ಲಂಕಾಪಟ್ಟಣಕ್ಕೆ ರಾತ್ರಿ ಹೊತ್ತಿನಲ್ಲಿ ಯಾರೂ ನನ್ನನ್ನು ನೋಡದಿರೋ ಹಾಗೆ ತುಂಬ ಒಂದು ಬೆಕ್ಕಿನ ಆಕಾರವನ್ನು ಪಡೆದು ಬಿಟ್ಟು ಲಂಕಾಪಟ್ಟಣವನ್ನು ನಾನು ನೋಡ್ತೇನೆ, ಪರೀಕ್ಷೆ ಮಾಡ್ತೇನೆ ಎಂಬುದಾಗಿ ಹನುಮಂತ ತನ್ನ ಮನಸ್ಸಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಶಾರದಾಂಬುಧರ ಪ್ರಖೈರ್ಭವನೈಃ ಉಪಶೋಭಿತಾ ಸಾಗರೋಪಮನಿರ್ಘೋಷಾ ಸಾಗರಾನಿಲ ಸೇವಿತಾ. ಈ ರೀತಿಯಾಗಿ ಶಾರದಾ ಅಂಬ, ಶಾರದಾಂಬುದ, ಶಾರದಾ ಅಂಬುದರ ಪ್ರಕ್ಷೈಹಿ ಭವನೈಹಿ ಉಪಶೋಭಿತಾಂ, ಒಳ್ಳೊಳ್ಳೆಯ ಉಪ್ಪರಿಗೆ ಮನೆಗಳು,
ಮೇಲಿತನಕ ಬೆಳೆದಿವೆ. ಇಂತಹ ಶೋಭಿತವಾಗಿರುವಂತಹ ಈ ಪಟ್ಟಣವನ್ನು ಸಾಗರೋಪಮ ನಿರ್ಘೋಷಾಂ ಸಾಗರಾನಿಲ ಸೇವಿತಾಂ, ಎಲ್ಲ ಸಾಗರದ ಅನಿಲಿನ ಸಮುದ್ರದ ಗಾಳಿ ಬೀಸ್ತಾ ಇದೆ. ಹೇಗೆ ತುಂಗಾ ನದಿ ಆ ಅನಿಲ ನಮ್ಮ ರಾಮ ಮಂದಿರಕ್ಕೆ ಬೀಸತ್ತೆಯೋ ಹಾಗೆ ಲಂಕಾಪಟ್ಟಣಕ್ಕೆ ಸಾಗರದ ಆ ಗಾಳಿ ಬೀಸ್ತಾ ಇದೆ. ಅಂತಹ ಶೋಭಾಯಮಾನ ಆಗಿರುವಂತಹ ಈ ಲಂಕಾಪಟ್ಟಣವನ್ನು ನಾನು ರಾತ್ರಿ ಹೊತ್ತು ಬೆಕ್ಕಿನ ಆಕಾರವನ್ನು ಪಡೆದು ಪರೀಕ್ಷೆ ಮಾಡ್ತೇನೆ ಎಂಬುದಾಗಿ ಹೇಳಿ ಒಳಕ್ಕೆ ಬರ್ತಾ ಇದ್ದಾನೆ. ಅಂತಹ ಹನುಮ ಸಾತಂ ಹರಿವರಂ सा तं हरिवरं दृष्ट्वा लङ्का रावणपालिता स्वयमेवोत्थिता तत्र विकृताननदर्शना पुरस्तात् कपिवर्यस्य वायुसूनोरतिष्ठता मुञ्चमाना महानादम् अब्रवीत् पवनात्मजम् कस्त्वं केन च कार्येण इह प्राप्तो वदालय कथयस्वेह यत्तत्त्वं यावत् प्राणाधरन्ति ते न शक्या खल्वियं लङ्का प्रवेष्टुं वानरत्वया रक्षिता रावणबलैः अभिगुप्ता समन्ततः ಹನುಮಂತ ಈ ರೀತಿ ಪ್ರವೇಶ ಮಾಡೋದನ್ನ ಆ ಲಂಕಾ ದೇವತೆ ನೋಡ್ತಾ ಇದ್ದಾಳೆ. ನಾನು ಇಲ್ಲಿ ಕಾಯ್ತಾ ಇದ್ದಾಗ ಈ ಚಿಕ್ಕ ರೂಪದಿಂದ ಬರ್ತಾ ಇದ್ದಾನೆ, ಇವರು ಯಾರು ಇರಬಹುದು ಅಂತ ಯೋಚನೆ ಮಾಡ್ತಾ ತನ್ನ ಮುಂದೆ ಇರುವಂತಹವನನ್ನ ಹನುಮಂತನನ್ನ ಕುರಿತು ಮಾತಾಡ್ತಾ ಇದ್ದಾಳೆ. ಕಸ್ತ್ವಂ ಕೇನ ಚ ಕಾರ್ಯೇಣ ಇಹ ಪ್ರಾಪ್ತೋ ವನಾಲಯ, ಹೇ ಕಪಿ ವನಾಲಯ, ಹೇ ಕಪಿ ಯಾಕೋ ಇಲ್ಲಿ ಬಂದಿದ್ದೀಯಾ, ಯಾರು ನೀನು, ಯಾತಕ್ಕೋ ಇಲ್ಲಿ ಬಂದಿದ್ದೀಯಾ, ನಿನಗೇನು ಕೆಲಸ ಇಲ್ಲಿ ಎಂಬುದಾಗಿ ಮಾತಾಡ್ತಾ ಇರುವಾಗ ಹಾಗೆ ಹೇಳು ಮೊದಲು ಕಥಯಸ್ವ ಯತ್ತತ್ವಂ ಯಾವತ್ ಪ್ರಾಣ ಧರಂತಿತೆ, ನಿಂದ ಜೀವ ಇರೋಷಕ್ಕೆ ಹೇಳ್ಬಿಡು, ಒಂದು ಕ್ಷಣದಲ್ಲಿ ಮುಗಿಸ್ಬಿಡ್ತೇನೆ ಎಂಬುದಾಗಿ ಕೋಪದಿಂದ ಲಂಕಾದಿ ದೇವತೆ ಹನುಮಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನ ಶಕ್ಯಂ ಖಲ್ವಿಯಂ ಲಂಕಾ ಪ್ರವೇಷ್ಟುಂ ವಾನರತ್ವಯ, ಹೇ ಮಂಗ, ನಿನ್ನಿಂದ ಈ ಲಂಕಾಪಟ್ಟಣಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ, ಹೇಗೆ ಬಂದಿದ್ದೀಯಾ, ರಕ್ಷಿತ ರಾವಣ ಬಲೈಹಿ ಅಭಿಗುಪ್ತ ಸಮಂತತಃ, ಎಲ್ಲ ಕಲ್ಲು ರಾಕ್ಷಸರು ಕಾಯ್ತಾ ಇದ್ದಾರೆ, ನೀನು ಹೇಗೆ ಇಲ್ಲಿಗೆ ಬಂದೆ ಎಂಬುದಾಗಿ ಹೇಳ್ತಾ ಇದ್ದಾಗ ಅಥ ತಾಂ ಅಬ್ರವೀತ್. ಕತ್ವಂ ವಿರೂಪನಯನ ಪುರದ್ವಾರೇವ ತಿಷ್ಠಸೆ ಕಿಮರ್ಥಂ ಚಾಪಿ ಮಾಂ ರುದ್ಧ್ವಾ ನಿರ್ಭತ್ಸಯಸಿ ದಾರುಣಾ ಹನುಮದ್ವಚನಂ ಶ್ರುತ್ವಾ ಲಂಕಾ ಸಾ ಕಾಮರೂಪಿಣೀ ಉವಾಚ ವಚನಂ ಕ್ರುದ್ಧಾ ಪರುಷಂ ಪವನಾತ್ಮಜಂ ಅಹಂ ರಾಕ್ಷಸರಾಜಸ್ಯ ರಾವಣಸ್ಯ ಮಹಾತ್ಮನಃ ಆಜ್ಞಾ ಪ್ರತೀಕ್ಷಾ ದುರ್ಧರ್ಷ ರಕ್ಷಾಮಿ ನಗರೀಮಿಮಾಂ ನ ಶಕ್ಯಾ ಮಾಮವಜ್ಞಾಯ ಪ್ರವೇಷ್ಟುಂ ನಗರೀ ತ್ವಯಾ ಅದ್ಯ ಪ್ರಾಣೈಃ ಪರಿತ್ಯಕ್ತಃ ಸ್ವಪ್ಸ್ಯಸೇ ನಿಹತೋ ಮಯಾ. ಯಾವಾಗ ಲಂಕೆ ಕೇಳ್ತಾ ಇದ್ದಾಳೆಯೋ ಹಾಗೆ ಹನುಮಂತನು ಕೇಳ್ದ, ನೀನು ಯಾರು, ನನ್ನನ್ನು ಕೇಳ್ತಾ ಇದೆಯಲ್ಲ, ನೀನು ಯಾರು ಎಂಬುದಾಗಿ. ಹನುಮಂತ ಸಾಮಾನ್ಯನೇ, ತಕ್ಷಣ ಕೇಳ್ತಾ ಇದ್ದಾಗ ಅಥ ತಾಂ ಅಬ್ರವೀತ್, ಆಗ ಏನು ವಿಧಿ ಇಲ್ಲದೇನೆಯೇ ಆ ಲಂಕಾ ದೇವತೆ ಹೇಳ್ತಾ ಇದ್ದಾಳೆ, ನಾನು ರಾಕ್ಷಸರಾಜನಾಗಿರುವಂತಹ ರಾವಣನ ಆ ಮಹಾತ್ಮನಾಗಿರುವಂತಹ ಅವನ ಆಜ್ಞಾ ಪ್ರತೀಕ್ಷಾ ದುರ್ಧರ್ಷ, ನಾನು ಅವನ ಸೇವಕಿ, ನನ್ನನ್ನು ಯಾರೂ ಕೂಡ ಸೋಲಿಸಲು ಸಾಧ್ಯವಿಲ್ಲ, ನಾನು ಈ ಲಂಕಾಪಟ್ಟಣವನ್ನು ಕಾಯ್ತಾ ಇದ್ದೇನೆ, ಆದ್ದರಿಂದ ನನ್ನನ್ನು ಗೆಲ್ಲದೇನೆಯೇ
ನನಗೆ ಸರಿಯಾಗಿ ಉತ್ತರ ಕೊಡದೇನೆಯೇ ಯಾರೂ ಕೂಡ ಈ ಲಂಕಾಪಟ್ಟಣವನ್ನು ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಅದ್ಯ ಪ್ರಾಣೈ ಪರಿತ್ಯಕ್ತಃ, ಜ್ಞಾಪಕ ಇಟ್ಟುಕೋ, ಇಲ್ಲಿ ಮಲಗಿದ್ದೀಯ, ಸತ್ತು ಮಲಗಿರುವಂಥ ಭಾವನೆ ಮಾಡ್ಕೋ ಎಂಬುದಾಗಿ ಲಂಕಾ ದೇವತೆ ಹನುಮಂತನಿಗೆ ಹೇಳ್ತಾ ಇದ್ದಾಳೆ. ಹಾಗೆ ಮುಂದುವರೆದು ದ್ರಕ್ಷ್ಯಾಮಿ ದ್ರಕ್ಷ್ಯಾಮಿ ನಗರೀಂ ಲಂಕಾಂ ಸಾಟ್ಟಪ್ರಾಕಾರತೋರಣಾಂ ಇತ್ಯರ್ಥಮಿಹ ಸಂಪ್ರಾಪ್ತಃ ಪರಂ ಕೌತೂಹಲಂ ಹಿ ಮೇ ವನಾನ್ಯುಪವನಾನೀಹ ಲಂಕಾಯಾಃ ಕಾನನಾನಿ ಚ ಸರ್ವತೋ ಗೃಹಮುಖ್ಯಾನಿ ದ್ರಷ್ಟುಮಾಗಮನಂ ಹಿ ಮೇ. ತಸ್ಯ ತದ್ವಚನಂ ಶ್ರುತ್ವಾ ಲಂಕಾ ಸಾ ಕಾಮರೂಪಿಣೀ ಭೂಯ ಏವ ಪುನರ್ವಾಕ್ಯಂ ಬಭಾಷೆ ಪರುಷಾಕ್ಷರಂ ಮಾಮ ನಿರ್ಜಿತ್ಯ ದುರ್ಬುದ್ಧೇ ರಾಕ್ಷಸೇಶ್ವರ ಪಾಲಿತಾ ನ ಶಕ್ಯಮದ್ಯತೆ ದ್ರಷ್ಟುಂ ಪುರೀಯಂ ವಾನರಾಧಮಾ. ತತಃ ಸ ಹರಿಷಾರ್ದೂಲಃ ತಾಮುವಾಶ ನಿಶಾಚರೀ ದೃಷ್ಟ್ವಾ ಪುರೀಮಿಮಾಂ ಭದ್ರೇ ಪುನರ್ಯಾಸ್ಯೆ ಯಥಾಗತಂ. ನಾನು ಈ ಲಂಕಾಪಟ್ಟಣ ನೋಡೋಕೆ ಬಂದಿದ್ದೀನಿ, ಅಷ್ಟಕ್ಕೆ ನೀನು ಇಷ್ಟು ಕೋಪ ಮಾಡ್ಕೊಳ್ತಾ ಇದೀಯಾ? ಈ ಲಂಕಾಪಟ್ಟಣವನ್ನು ನೋಡಿ ನಾನು ವಾಪಸ್ ಹೋಗ್ತೇನೆ, ಪುನರ್ ಯಾಸ್ಯಾಮಿ. ಆದ್ದರಿಂದ ನನ್ನನ್ನು ಬಿಟ್ಬಿಡು ಎಂಬ ಅರ್ಥದಲ್ಲಿ ಹನುಮಂತ ಹೇಳಿದಾಗ ಸಾಧ್ಯವಿಲ್ಲ. ಇಲ್ಲಿಗೆ ಬಂದ ಮೇಲೆ ಮಾ ಮನಿರ್ಜಿತ್ಯ ದುರ್ಬುದ್ಧೆ, ನನ್ನನ್ನು ಗೆಲ್ಲದೇನೆಯೇ ನೀನು ವಾಪಸ್ಸು ಹೋಗುವ ಹಾಗಿಲ್ಲ, ನನ್ನನ್ನು ಗೆದ್ದೇ ಹೋಗಬೇಕು ಎಂಬುದಾಗಿ ಯಾವಾಗ ಆ ಸಿಂಹಿಕ ಲಂಕಾ ಅಧಿದೇವತೆ ಹೇಳ್ತಾ ಇದ್ದಾಳೆಯೋ, ನ ಶಕ್ಯ ಮಧ್ಯತೆ ದ್ರಷ್ಟುಂ ಪುರೀಯಂ ವಾನರಾಧಮ, ನಾನು ಇರುವ ತನಕ ನಿನಗೆ ಈ ಲಂಕಾಪಟ್ಟಣ ನೋಡೋಕೆ ಸಾಧ್ಯವಿಲ್ಲ ಅಂದಾಗ ಪರಸ್ಪರವಾಗಿ ಇಬ್ಬರಿಗೂ ಕೂಡ ಕೋಪ ಆವೇಶ ಉಂಟಾಗುತ್ತೆ. ಏನೋ ಈ ಲಂಕಾಪಟ್ಟಣ ನೋಡಿ ಹೋಗೋಣ ಅಂತ ಬಂದರೆ ಇವರು ಬೀಳ್ತಾ ಇಲ್ವಲ್ಲ ಎಂಬುದಾಗಿ ಕೋಪಗೊಂಡಂತಹ ಹನುಮಂತ ತತಸ್ಸ ಕಪಿಶಾರ್ದೂಲು ಆಗ ನನಾದ ಸುಮಹಾನಾದಂ ವೀರ್ಯವಾನ್ ಪವನಾತ್ಮಜ. ಆ ಹನುಮಂತ ವೀರ್ಯ ನನಾದವನ್ನ ಜೋರಾಗಿ ಕೂಗ್ತಾ ಇದ್ದಾನೆ. ಆ ಲಂಕೆಯ ಮೇಲೆ ಕೋಪ ಬಂದಿದೆ. ಲಂಕೆ ಸ್ತ್ರೀ, ಹೇಗೆ ಇವಳನ್ನು ಹೊಡೆಯೋದು ಎಂಬುದಾಗಿ ಕೋಪದಿಂದ ಯೋಚನೆ ಮಾಡ್ತಾನೆ. ಅಂದು ರಾಮ ಮೊಟ್ಟ ಮೊದಲಿಗೆ ತಾಟಕೆಯನ್ನು ವಧೆ ಮಾಡಬೇಕಾದ್ರೆ 10 ನಿಮಿಷ ಕಾಯಿಸಿಬಿಟ್ಟ. ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ ಹೊಡಿ ಹೊಡಿ ಅಂತ. ರಾಮ ಹೇಗೆ ಮೊಟ್ಟ ಮೊದಲಿಗೆ ನನ್ನ ಬಾಣಕ್ಕೆ ಈ ತಾಟಕೆಯನ್ನು ತುತ್ತು ಮಾಡಲಿ ಅಂತ ಯೋಚನೆ ಮಾಡಿದಾಗ, ರಾಮ ಯೋಚನೆ ಮಾಡಬೇಡ, ಇವಳ ಹೊಟ್ಟೆಯಲ್ಲಿ 100 ಜನ 1000 ಜನ ಮಕ್ಕಳು ಹೋಗ್ಬಿಟ್ಟಿದ್ದಾರೆ, ನಾನಾ ರೀತಿಯ ಎಲ್ಲ ಹೆಣ್ಣು ಮಕ್ಕಳನ್ನು ತಿಂದು ಹಾಕ್ಬಿಟ್ಟಿದ್ದಾರೆ. ಇವಳನ್ನು ಸಾಯಿಸೋದನ್ನು ತಪ್ಪೇ ಇಲ್ಲ. ತ್ಯಜೇದೇಕಂ ಕುಲಸ್ಯಾರ್ಥೆ, ಆದ್ದರಿಂದ ನಮ್ಮ ಈ ಭರತ ವಂಶ ಉಳಿಬೇಕಾದರೆ ನೀನು ಇವನು ಹೊಡಿಲೇಬೇಕು ಅಂದಾಗ ರಾಮ ಹೇಗೆ ತಾಟಕೆಯನ್ನು ಹೊಡೆದನೋ ಅದೇ ತರಹ ಅಲ್ಲ ಇಲ್ಲಿ ಹನುಮಂತನು ಕೂಡ, ನಾನು ಮೊಟ್ಟ ಮೊದಲಿಗೆ ಬಂದು ನನ್ನ ತಾಯಿ ಸ್ತ್ರೀ, ಇವಳು ಸ್ತ್ರೀ, ಇವಳನ್ನು ಹೇಗೆ ಹೊಡೆಯೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ತತಃ ಸಂವರ್ತಯಾಮಾಸ ವಾಮಹಸ್ತಸ್ಯ ಸೋಂಗುಲೀಃ ಮುಷ್ಟಿನಾಭಿಜಘಾನೈನಾಂ ಹನುಮಾನ್ ಕ್ರೋಧಮೂರ್ಛಿತಃ ಸ್ತ್ರೀ ಚೇತಿ ಮನ್ಯಮಾನೇನ ನಾತಿಕ್ರೋಧ ಸ್ವಯಂ ಕೃತಃ ಸಾತು ತೇನ ಪ್ರಹಾರೇಣ ವಿಹ್ವಲಾಂಗಿ ನಿಶಾಚರೀ ಪಪಾತ ಸಹಸಾ ಭೂಮೌ ವಿಕೃತಾನನ ದರ್ಶನ ತತಸ್ತು
तु हनुमान् प्राज्ञस्तां दृष्ट्वा विनिपातिताम् कृपां चकार तेजस्वी मन्यमानस्त्रियन्तु ताम् ततो वै भृशसंविघ्ना लङ्का सा गद्गदाक्षरम्. ನಂತರ ಬಲಗೈಲಿ ಹೊಡೆಯಬಾರದು ಅಂತ ಹೇಳಿ ಹನುಮಂತ ಎಡಗೈಲಿ ಮುಷ್ಟಿಯನ್ನು ಮಾಡಿಕೊಂಡು ಅವಳ ತಲೆ ಮೇಲೆ ಜೋರಾಗಿ ಅಪ್ಪಳಿಸ್ತಾನಂತೆ. ಎಲ್ಲ ಇದುವರೆ ಮೊದಲಿಗೆ ಲಂಕಾ ಹನುಮಂತನನ್ನ ತಲೆ ಮೇಲೆ ಹೊಡೆದು ಬಿಟ್ಲು. ಎಲ್ಲ ಇದುವರೆಗೆ ನಮ್ಮ ಅಮ್ಮ ಯುಗಾದಿ ದೀಪಾವಳಿಯಲ್ಲಿ ಮೆತ್ತಿಗೆ ನೀರನ್ನು ಹಾಕ್ತಾಳೆ, ಜೋರಾಗಿ ತೊಟ್ಟೋದು ಇಲ್ಲ. ಇವಳು ಬಂದ್ಬಿಟ್ಟು ನನ್ನ ತಲೆ ಮೇಲೆ ಈ ಥರ ಬಡಿದ್ಬಿಟ್ಲಲ್ಲ ಅಂತ ಕೋಪ ಬಂದ್ಬಿಟ್ಟು, ಬಲಗೈ ಬೇಡ, ಈ ಸ್ತ್ರೀಗೆ ಎಡಗೈ ಸಾಕು ಅಂತ ಹೇಳಿ ಎಡಗೈಲಿ ತಟ್ಟಿದಾಗ ಅಲ್ಲಿ ಕೆಳಗೆ ಬಿದ್ದಿದ್ದಾಳೆ. ತಕ್ಷಣ ಅಯ್ಯೋ ಹೊಡೆದು ಬಿಟ್ಟಲ್ಲ ಸ್ತ್ರೀಯನ್ನ ಅಂತ ಹನುಮಂತನಿಗೆ ನಿಮಿಷದಲ್ಲಿಯೇ ಸ್ತ್ರೀ ಚಿಂತೇತಿ ಮನ್ಯಮಾನೇನ ನಾತಿ ಕ್ರೋಧ ಸ್ವಯಂಕೃತ. ಕೋಪ ಮಾಡ್ಕೊಳ್ಳಿಲ್ಲ, ಇಷ್ಟೇ ಸಾಕು ಇವಳಿಗೆ ಅಂತ. ಅವಳು ಯಾವಾಗ ಕೆಳಗೆ ಬಿದ್ದುಬಿಟ್ಲೋ ಆಗ ಗೊತ್ತಾಯಿತು ಇವನು ಸಾಮಾನ್ಯನಲ್ಲ, ಇವನು ಖಂಡಿತವಾಗಿ ಮಹಾತ್ಮ ಎಂಬುದಾಗಿ ಯೋಚನೆ ಮಾಡ್ತಾ, ನಾನು ಹಿಂದೆ ಅಪಕಾರವನ್ನು ಮಾಡಿದ್ದೆ, ಆಗ ಬ್ರಹ್ಮ ನನಗೆ ಶಾಪ ಕೊಟ್ಟಿದ್ದ. ಈ ಶಾಪ ಇಂದಿಗೆ ಒಬ್ಬ ಕಪಿಯಿಂದ ನಿನಗೆ ಯಾವಾಗ ಅಪಮಾನವಾಗತ್ತೆಯೋ ಅಂದು ನಿನ್ನ ಈ ಶಾಪ ವಿಮೋಚನೆ ಅಂತ ಹೇಳಿದ್ದ. ಇದು ರಾವಣನಿಗೆ ಖಂಡಿತವಾಗಿ ದುಃಖಕ್ಕೆ ಕಾರಣವಾಗತ್ತೆ, ಸೀತಾಮಾತೆಗೆ ಒಳ್ಳೆಯದಾಗತ್ತೆ, ರಾಮನಿಗೆ ಒಳ್ಳೆಯದಾಗತ್ತೆ ಅಂತ ಚಿಂತನೆ ಮಾಡ್ತಾ ಇದ್ದಾಳೆ ಆ ನಾಗಮಾತ. ಲಂಕಾಪಟ್ಟಣ ದೇವತೆ ಉವಾಚ ಗರ್ವಿತಂ ವಾಕ್ಯಂ ಹನುಮಂತಂ ಪ್ಲವಂಗಮಂ ಪ್ರಸೀದ ಸುಮಹಾಬಾಹೋ ತ್ರಾಯಸ್ವ ಹರಿಸತ್ತಮಾ ಸಮಯೇ ಸೌಮ್ಯ ತಿಷ್ಠಂತಿ ಸತ್ವವಂತೋ ಮಹಾಬಲಾಃ ಅಹಂ ತು ನಗರೀ ಲಂಕಾ ಸ್ವಯಮೇವ ಪ್ಲವಂಗಮಾ ಸಂದರ್ಭಕ್ಕೆ ಅನುಗುಣವಾಗಿ ರಾಗವನ್ನು ಹಾಕ್ತಾಳೆ. ಸಮುದ್ಯತೆ ಎಷ್ಟು ಚೆನ್ನಾಗಿದೆ. ಉವಾಚ ಗರ್ವಿತಂ ವಾಕ್ಯಂ ಹನುಮಂತಂ ಪ್ಲವಂಗಮಂ ಪ್ರಸೀದ ಸುಮಹಾಬಾಹೋ. ಯಾವಾಗ ಏಟು ಬಿದ್ದುಬಿಡ್ತೋ ತಕ್ಷಣವೇ ಗೊತ್ತಾಗಿದೆ ಆ ಲಂಕಾ ಅಭಿಮಾನಿ ದೇವತೆಗೆ. ಸಮಯೇ ಸೌಮ್ಯ ತಿಷ್ಠಂತಿ, ಸೋತ್ಬಿಟ್ಟಿದ್ದಾಳೆ. ತಕ್ಷಣವೇನೆಯೇ ಸೌಮ್ಯ, ನಿಮ್ಮಂಥವರು ಯಾವಾಗಲೂ ಕೂಡ ಹೆಚ್ಚು ಕೋಪ ಮಾಡಿಕೊಳ್ಳೋದಿಲ್ಲ, ಆದ್ದರಿಂದ ನನ್ನನ್ನು ಕ್ಷಮಿಸ್ಬಿಟ್ಟು ತುಂಬ ಏಟು ತಿಂದುಬಿಟ್ಟಿದ್ದಾಳೆ, ಆದ್ದರಿಂದ ಸೌಮ್ಯ ಅಂತ ಪ್ರೀತಿಯಿಂದ ಕೂಗ್ತಾ, ಆಗ ಬೇರೆ ಹೇ ಕಪಿ, ಹೇ ವನಾಲಯ ಅಂತ ಕೂಗಿದ್ಲು, ಈಗ ಸೌಮ್ಯ ಅಂತ ಪ್ರೀತಿಯಿಂದ ಮಾತಾಡಿಸ್ತಾ, ನಿಮ್ಮಂಥವರು ಎಂದಿಗೂ ಕೂಡ ಕೋಪವನ್ನು ಕಂಟಿನ್ಯೂ ಮಾಡೋದಿಲ್ಲ, ಮುಂದುವರಿಸೋದಿಲ್ಲ, ಕೋಪವನ್ನು ಕಡಿಮೆ ಮಾಡ್ಕೊಳ್ತಾರೆ. ನಾನು ಈ ಲಂಕಾಪಟ್ಟಣದ ಅಧಿದೇವತೆ ಸ್ವಯಮೇವ ನನ್ನನ್ನು ಸಾಕ್ಷಾತ್ತಾಗಿ ಬ್ರಹ್ಮನೇನೆಯೇ ರಾವಣನ ಮುಖಾಂತರವಾಗಿ ಇಲ್ಲಿ ರಕ್ಷಣೆಯನ್ನು ಮಾಡೋಕ್ಕೋಸ್ಕರವಾಗಿ ನನ್ನನ್ನು ಇಟ್ಟಿದ್ದಾರೆ. ನಿರ್ಜಿತ ಅಹಂ, ಇಂದು ನಿನ್ನಿಂದ ನಾನು ಸೋಲಿಸಲ್ಪಟ್ಟಿದ್ದೇನೆ, ನೀನು ನನ್ನ ಮಾತನ್ನು ಕೇಳು ಎಂಬುದಾಗಿ ಮುಂದುವರಿಸ್ತಾ ಸ್ವಯಂಭುವಾ ಪುರಾ ದತ್ತಂ ವರದಾನಂ ಯಥಾ ಮಮ ಯದಾ ತ್ವಾಂ ವಾನರಃ ಕಶ್ಚಿತ್ ವಿಕ್ರಮಾದ್ವಶಮಾನಯೇತ್ ತದಾ ತ್ವಯಾ ಹಿ ವಿಜ್ಞೇಯಂ ರಕ್ಷಸಾಂ ಭಯಮಾಗತಂ ಸಹಿ ಮೇ ಸಮಯಃ ಸೌಮ್ಯ ಪ್ರಾಪ್ತೋದ್ಯ ತವ ದರ್ಶನಾತ್ ಸ್ವಯಂ ಭುವಿಹಿತಃ ಸತ್ಯೋ ನ ತಸ್ಯಾಸ್ತಿ ವ್ಯತಿಕ್ರಮಃ ಸೀತಾ ನಿಮಿತ್ತಂ ರಾಜ್ಞಸ್ತು ರಾವಣಸ್ಯ ದುರಾತ್ಮನಃ
रक्षसां चैव सर्वेषां विनाशः समुपस्थितः तत्प्रविश्य हरिश्रेष्ठ पुरीं रावणपालितां विधस्त्व सर्वकार्याणि यानि यानीह वाञ्छसि. ನಿನಗೆ ಏನೇನು ಬೇಕೋ ಅದನ್ನೆಲ್ಲ ಪಡೆದುಕೋ. ಹಿಂದೆ ನನಗೆ ಶಾಪ ಬಂದಿತ್ತು, ಒಬ್ಬ ಕಪಿಯಿಂದ ನಿನಗೆ ಎಂದು ಸೋಲಾಗುತ್ತೋ ಅಂದೇ ನಿನಗೆ ಮೋಕ್ಷ ಅಂತ. ನೀನು ನಿನ್ನಿಂದ ಈ ಖಂಡಿತವಾಗಿ ದೊಡ್ಡ ಕೆಲಸ ಸಾಧಿಸಲ್ಪಟ್ಟಿದೆ. ಮುಂದಕ್ಕೆ ನೀನು ರಾವಣನ ವಧೆಗೂ ಕಾರಣವಾಗ್ತೀಯ. ಸೀತಾಮಾತೆಯ ದರ್ಶನವೂ ಕೂಡ ಆಗತ್ತೆ. ಸ್ವಯಂಭು ವಿಹಿತ ಸತ್ಯೋ ನತಸ್ಯಾಸ್ತಿ ವ್ಯತಿಕ್ರಮ. ಆ ಪರಮಾತ್ಮ ಬ್ರಹ್ಮ ಹೇಳಿದ್ದು ನಿಜವೇ ಆಗತ್ತೆ. ನೀನು ಹೋಗು, ಏನೇನು ಕೆಲಸ ಸಾಧಿಸಬೇಕೋ ಸಾಧಿಸ್ಕೋ. ಹನುಮಂತನಿಗೆ ಏನಿತ್ತು? ಸೀತೆ ಎಲ್ಲಿದ್ದಾಳೆ, ಹೇಗೆ ಹುಡುಕೋದು ಅಂತ ಯೋಚನೆ ಇತ್ತು. ಪ್ರತಿ ಸಂದರ್ಭದಲ್ಲಿಯೂ ಕೂಡ ಒಬ್ಬೊಬ್ಬರು ಬಂದು ಹನುಮಂತನಿಗೆ ಆಶೀರ್ವಾದವನ್ನು ಮಾಡುತ್ತಾ ಇದ್ದಾರೆ. ಇವತ್ತು ಆ ಲಂಕಾದಿ ದೇವತೆ ಆಶೀರ್ವಾದ ಮಾಡಿದ್ದಾಳೆ. ಆ ಖಂಡಿತವಾಗಿ ಹನುಮಂತನಿಗೆ ಒಳ್ಳೆಯದಾಗತ್ತೆ. ಹಾಗೆ ಲಂಕಾದಿ ದೇವತೆಯನ್ನು ಸೋಲಿಸಿದ ಮೇಲೆ ಹನುಮಂತ ಚಿಕ್ಕ ರೂಪದಿಂದ, ಯಾಕೆಂದು ದೊಡ್ಡ ರಾಕ್ಷಸರೆಲ್ಲ ಇರ್ತಾರೆ, ನಾನು ಬೇರೆ ರೂಪದಲ್ಲಿ ಹೋಗಬಾರದು, ಬುದ್ಧಿವತಾಂ ವರಿಷ್ಠಾವನು, ಬುದ್ಧಿವಂತರಲ್ಲಿ ಶ್ರೇಷ್ಠ, ಆದ್ದರಿಂದ ಹೇಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಹನುಮಂತ ರಾವಣನ ಅಂತಃಪುರಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಎಷ್ಟೊತ್ತು ಟೈಮು? ಇದು ತುಂಬ ಹೊತ್ತಾಗ್ಬಿಡ್ತು, ಅದಕ್ಕೋಸ್ಕರವಾಗಿ ಅಲ್ಲ ಅಲ್ಲ ಹಾಂ ಹೌದು ಒರೇ ಶ್ಲೋಕ ಹೋದೆ. ಸರಿಜಿತ್ಯ ಪುರೀಂ ಶ್ರೇಷ್ಠಾಂ ಲಂಕಾಂ ತಾಂ ಕಾಮರೂಪಿಣೀಂ ವಿಕ್ರಮೇಣ ಮಹಾತೇಜ ಹನುಮಾನ್ ಕಪಿಸತ್ತಮಃ ಅದ್ವಾರೇಣ ಮಹಾಬಾಹುಃ ಪ್ರಾಕಾರಮಭಿಪುಪ್ಲುವೆ ನಿಶಿಲಂಕಾಂ ಮಹಾಸತ್ವೋ ನಿವೇಶ ಕಪಿಕುಂಜರಃ ಪ್ರವಿಶ್ಯ ನಗರೀಂ ಲಂಕಾಂ ಕಪಿರಾಜಹಿತಂಕರಃ ಚಕ್ರೇಥ ಪಾದಂ ಸೌಯಂಚ ಶತ್ರುಣಾಂ ಸತು ಮೂರ್ಧನಿ. ಎಂದಿಗೂ ಕೂಡ ಯಾರಿಗೆ ಜಯ ಬೇಕೋ ಅವರು ಬಲಗಾಲನ್ನು ಮೊದಲಿಡಬಾರ. ಶತ್ರು ದೇಶಕ್ಕೆ ಹೋದಾಗ ಎಡಗಾಲನ್ನು ಮೊದಲು ಇಟ್ಟುಬಿಟ್ಟು ಹನುಮಂತ ಪ್ರವೇಶ ಮಾಡ್ತಾ ಇದ್ದಾನಂತೆ. ಅದು ನಿಜವಾಗಿಯೂ ಕೂಡ ಹೇಳ್ತಾ ಇದ್ದಾರೆ. ಪ್ರಯಾಣ ಕಾಲೇ ಸ್ವಗೃಹ ಪ್ರವೇಶೆ ವಿವಾಹ ಕಾಲೇ ಪಿಚ ದಕ್ಷಿಣಾಂಗ್ರಿಂ ಕೃತ್ವಾಗ್ರತಃ ಶತ್ರುಪುರ ಪ್ರವೇಶೆ ವಾಮಂ ನಿದಧ್ಯಾತ್ ಚರಣಂ ನೃಪಾಲಃ. ಹೇಗೆ ಕೃಷ್ಣ ಮುಂದಕ್ಕೆ ಮಹಾಭಾರತದಲ್ಲಿ ಜರಾಸಂಧನ ಮನೆಗೆ ಹೋದಾಗ ಹಿಂದ್ಗಡೆಯಿಂದ ಹೋದನೋ ಜಯ ಖಂಡಿತವಾಗಿ ಗ್ಯಾರಂಟಿ ಅಂತ ಆಗತ್ತೆ. ಹಾಗೆಯೇ ಇಂದಿಗೂ ಕೂಡ ಇಲ್ಲಿ ಹನುಮಂತ ಎಳೆಗಾಲನ್ನ ಇಟ್ಟುಬಿಟ್ಟು ಲಂಕಾಪಟ್ಟಣವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಅದ್ವಾರೇಣ ಮಹಾಬಾಹು ಪ್ರಾಕಾರಂ ಅಭಿಪುಪ್ಲವೇ ನಿಶಿಲಂಕಾಂ ಮಹಾಸತ್ವೋ ವಿವೇಶ ಕಪಿಕುಂಜರ. ರಾತ್ರಿ ಹೊತ್ತು ಯಾರು ನೋಡೋದಿಲ್ಲ ಅನ್ನೋ ಕಾರಣದಿಂದ ಅಂತ ದೊಡ್ಡ ಕಾಂಪೌಂಡನ್ನು, ದೊಡ್ಡ ಗೋಡೆಯನ್ನು ನೆಗೆದಿದ್ದಾನೆ. ಎಡಗಾಲನ ಮೊದಲು ಇಟ್ಟಿದ್ದಾನೆ ಶತ್ರುವಿನ ರಾಜ್ಯದಲ್ಲಿ. ಪ್ರವಿಶ್ಯ ನಗರೀಂ ಲಂಕಾಂ ಕಪಿರಾಜ ಹಿತಂಕರಃ ಚಕ್ರೇತ ವಾಮಂ ಸವ್ಯಂಚ ಪಾದಂ ಸವ್ಯಂಚ ಶತ್ರುನಾಂ ಸತು ಮೂರ್ಧನಿ. ಶತ್ರುಗಳ ತಲೆಯ ಮೇಲೆ ಕಾಲನ್ನಿಟ್ಟರೆ ಹೇಗೋ ಹಾಗೆ ಹನುಮಂತನೂ ಕೂಡ ಶತ್ರುವಾಗಿರುವಂತಹ ರಾವಣನ ಆ ಲಂಕಾಪಟ್ಟಣದಲ್ಲಿ ಕಾಲಿಟ್ಟಿದ್ದಾನೆ. ಹಾಗೆ ಮುಂದೆ ಹೋಗ್ತಾ ಇದ್ದೇವೆ. 5ನೇ ಸರ್ಗಕ್ಕೆ ಹೋಗ್ತಾ ಇದ್ದೇವೆ. ತುಂಬ ಚೆನ್ನಾಗಿರುವಂತಹ ಸರ್ಗ, ಸಮುದ್ಯತ ಅಂತವರು ಓದೋದಕ್ಕೆ ಇರುವಂತಹ ಸರ್ಗ ಇದು. ಆ ಚಂದ್ರ ಬರ್ತಾ ಇದ್ದಾನಂತೆ. ಹೇಗೆ ಆ ಚಂದ್ರನ ಆ ನಭೋಮಂಡಲದಲ್ಲಿ ಕಾಣ್ತಾ ಇದ್ದಾನೆ. ಆ ಚಂದ್ರ ಸಾಚಿವ್ಯ ಮಂತ್ರಿಯರಾಗಿ ಹನುಮಂತನಿಗೆ ಸಹಾಯ ಮಾಡ್ತಾ ಇದ್ದಾನೆ ಅನ್ನೋದನ್ನು ತುಂಬ ಮಾರ್ಮಿಕವಾಗಿ, ತುಂಬ ಚೆನ್ನಾಗಿ, ಸೊಗಸಾಗಿ, ಅತ್ಯುತ್ಕೃಷ್ಟವಾಗಿರುವಂತಹ ಛಂದಸ್ಸಿನಲ್ಲಿ ವಾಲ್ಮೀಕಿ ಕೊಡ್ತಾ ಇದ್ದಾನೆ. 1-2 ಶ್ಲೋಕವನ್ನು ಮಾತ್ರ ಸಮುದ್ಯತ ಓದ್ತಾಳೆ. ತತಸ್ಸಮಧ್ಯಂ ಗತಮಂ ಶುಮಂತಂ ಜ್ಯೋತ್ಸ್ನಾವಿತಾನಂ ಮಹದುತ್ವಮಂತಂ
ददर्श धीमान् दिवि भानुमन्तं गोष्ठे वृषं मत्तमिव प्रमन्तं लोकस्य पापानि विनाशयन्तं ಆಹಾ. महोदधिं चापि समेधयन्तं भूतानि सर्वाणि विराजयन्तं ददर्श शीतांशुमताभियान्तम्. ಪ್ರಪಂಚದ ಎಲ್ಲ ಪಾಪಗಳನ್ನು ತೊಳೆಯುವ ಹಾಗೆ ಆ ಚಂದ್ರ ಮೇಲೆ ಉದಿಸ್ತಾ ಇದ್ದಾನಂತೆ. ಹೇಗೆ ಸಿಂಹ ಕಂದರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾನೆಯೋ, ಹೇಗೆ ಒಂದು ವೃಷಭ ಗೋಶಾಲೆಯಲ್ಲಿ ತಾನಾಗಿ ಸ್ವೇಚ್ಛೆಯಾಗಿ ಓಡಾಡ್ತಾ ಇರ್ತೀಯೋ, ಅಂತಹ ಚಂದ್ರ ಮೇಲಕ್ಕೆ ಬರ್ತಾ ಇದ್ದಾನೆ, ಸಾಚಿವ್ಯವನ್ನು ಕೊಡ್ತಾ ಇದ್ದಾನೆ. ಚಂಪೂಕಾರ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ಕೇಳಿದರೆ, ಜ್ಯೋತ್ಸ್ನಾಂ ಬಿನಾಪಿ. ಆದಿತ್ಯ ತನ್ನ ಮಗ ಸುಗ್ರೀವನ ಮೂಲಕ ಕೃತಕೃತ್ಯನಾದ. ಸುಗ್ರೀವ ನಮ್ಮ ಪ್ರಕಾರವಾಗಿ ಸೂರ್ಯನ ಮಗ. ಅಂತಹ ಸುಗ್ರೀವ, ಆ ಸುಗ್ರೀವನ ತಂದೆ ಯೋಚನೆ ಮಾಡ್ತಾ ಇದ್ದಾನಂತೆ, ರಾಮನಿಗೆ ಸಹಾಯವನ್ನು ಮಾಡಿ ಸೂರ್ಯನೇ ಕೃತಕೃತ್ಯನಾದ. ಚಂದ್ರ ಯೋಚನೆ ಮಾಡ್ತಾನೆ, ನಾನು ಮಾಡೋದು ಬೇಡವೆ, ಹಾಗೆ ನಾನು ಕೂಡ ಆಗಬೇಕು ಅಂತ ಹೇಳಿ ಚಂದ್ರ ಈ ಹನುಮನಿಗೆ ದೀಪದಂತೆ, ಬ್ಯಾಟರಿಯಂತೆ ಸಹಾಯವನ್ನು ಮಾಡಿ ಇಡೀ ಲಂಕಾಪಟ್ಟಣವನ್ನು ನೋಡುವಂತ ಅವನು ಸಹಾಯ ಮಾಡ್ತಾ ಇದ್ದಾನಂತೆ. ಹೇಗೆ ಅಂತಹ ಚಂದ್ರ ಈ ಹನುಮಂತನಿಗೆ ಸಹಾಯವನ್ನು ಮಾಡ್ತಾ ಇದ್ದಾಗ ಮುಂದುವರೆದು ಬಿಟ್ಟು ಯೋಚನೆ ಮಾಡ್ತಾನೆ, ಈ ನಮ್ಮ ಹನುಮಂತ ಏನು ಮಾಡಲಿ, ನಾನು ಯಾವ ರೀತಿಯಾಗಿ ಹೋಗಬೇಕು. ಒಂದು ಮನೆಯಿಂದ ಮನೆಗೆ ಮುನ್ನೂ ಹೋಗ್ತಾ ಇದ್ದಾನೆ. 6ನೇ ಸರ್ಗ 3 ಶ್ಲೋಕ. ಒತ್ತಿಕೊಡ. ಆಮ ಎಲ್ಲ ಕಲ್ಲೂ ಹುಡುಕಿದ್ದಾನೆ ಹನುಮಂತ. ಸೀತೆ ಎಲ್ಲೂ ಕಾಣಲಿಲ್ಲ. ರಾವಣನ ಅಂತಃಪುರವಾಯಿತು. ಒಂದೊಂದು ಅದ್ಭುತವಾಗಿ ವಾಲ್ಮೀಕಿ ಬರೆದಿದ್ದಾರೆ. ಪಕ್ಕದಲ್ಲೇ ಪುಷ್ಪಕ ವಿಮಾನ ಇತ್ತು, ಅದರಲ್ಲ ಹೋಗಿ ನುಡುಕಿದ್ದಾನೆ. ಎಲ್ಲೆಲ್ಲೋ ಅಲ್ಲಿಟ್ಬಿಟ್ಟಿದ್ದಾನೆಯೋ ಎಂಬ ಕಾರಣದಿಂದ ಅಲ್ಲೂ ಕೂಡ ಸಿಗಲಿಲ್ಲ. ಹಾಗೆ ಮುಂದುವರೆದು ಬಿಟ್ಟು ಸೀತೆ ಅವಧೂಯ ಅದನ್ನು ಮುಂದುವರೆದು ಬಿಟ್ಟು ಹಾಗೆ ಎಲ್ಲೆಲ್ಲಿ ಸೀತೆ ಇರಬಹುದು ಅಂತ ಯೋಚನೆ ಮಾಡ್ತಾ ಸಂದು ಗೊಂದಲಗಳನ್ನು ನೋಡ್ತಾ ಇದ್ದಾನೆ. ಸಿಗಲಿಲ್ಲ. ಎಲ್ಲರ ಮನೆಯಲ್ಲಿ ನೋಡ್ತಾ ಇದ್ದಾನೆ. ಪ್ರಹಸ್ತ, ಕುಂಭಕರ್ಣ, ವಿಭೀಷಣಾದಿಗಳ ಮನೆಯಲ್ಲಿ ಹುಡುಕ್ತಾನೆ, ಸಿಗಲಿಲ್ಲ. ನಂತರ ಯೋಚನೆ ಮಾಡಿ ಪಾನಗೃಹಗಳಲ್ಲಿ ಸೀತೆಯನ್ನು ಹುಡುಕ್ತಾನೆ, ಸಿಗಲಿಲ್ಲ. ಈಗ ರಾವಣನ ಮನೆಗೆ ಬಂದು ನೋಡ್ತಾ ಇದ್ದಾನೆ. ಅವಧೂಯ ಚ ತಾಂ ಬುದ್ಧಿಂ ಬಭೂವಾವಸ್ಥಿತಸ್ತದಾ ಜಗಾಮ ಚಾಪರಾಂ ಚಿಂತಾಂ ಸೀತಾಂ ಪ್ರತಿ ಮಹಾಕಪಿಃ ನ ರಾಮೇಣ ವಿಯುಕ್ತಾ ಸಾ ಸ್ವಪ್ತುಮರ್ಹತಿ ಭಾಮಿನಿ ನ ಭೋಕ್ತುಂ ನಾಪ್ಯಲಂಕರ್ತುಂ ನ ಬಾಣಮುಪಸೇವಿತುಂ ನಾನ್ಯಂ ನರಮುಪಸ್ಥಾತುಂ ಸುರಾಣಾಮಪಿ ಚೇಶ್ವರಂ ನ ಹಿ ರಾಮ ಸಮಃ ಕಶ್ಚಿತ್ ನ ಹಿ ರಾಮ ಸಮಃ ಕಶ್ಚಿತ್ ಇದ್ಯತೆ ತ್ರಿದಶೇಷ್ವಪಿ. ರಾವಣನ ಅಂತಃಪುರದಲ್ಲಿ ನೋಡ್ತಾ ಇದ್ದಾನೆ. ಅತ್ಯಂತ ಸುಂದರಿಯಾಗಿರುವಂತಹ ಚೆಲುವೆ ಮಲ್ಕೊಂಡಿದ್ದಾಳೆ, ಬಹಳ ಸುಂದರಾಂಗಿ. ಇವಳೇ ಇದ್ದಿರಬಹುದೇ ಅಂತ ಒಂದು ನಿಮಿಷ ಯೋಚನೆ ಮಾಡ್ತಾನೆ. ತತ್ಕ್ಷಣವೇ ಕಾಲಿನ ಸಮೀಪಕ್ಕೆ ಬಂದಾಗ ಓಹೋ, ಎಲ್ಲ ಕಾಕರೇಖೆಗಳಿವೆ, ಖಂಡಿತವಾಗಿ ಸೀತೆ ಅಲ್ಲ, ನಾನು ತಪ್ಪು ಮಾಡ್ಕೊಂಬಿಟ್ಟೆ. ಮೊದಲು ಸಂತೋಷದಿಂದ ಕುಣಿದಾಡಿಬಿಟ್ಟ, ಅಲ್ಲಿರುವಂಥ ಕಂಬಗಳನ್ನೇ ಹತ್ಬಿಡ್ತಾ ಇದ್ದಾನಂತೆ. ಆಸ್ಫೋಟಯಾಮಾಸ ಚುಚುಂಬ ಪುಚ್ಛಂ,
ತನ್ನ ಎಲ್ಲ ಏನು ಸಂತೋಷ ಅಂತ ಅಷ್ಟು ಇಷ್ಟವಿಲ್ಲ. ಆ ಮಂಡೋದರಿ ಅಷ್ಟು ಚೆಲುವಾಗಿದ್ದಾಳೆ, ಇವಳೇ ಸೀತೆ ಕಂಡುಬಿಟ್ಟೆ ಅಂತ ಯೋಚನೆ ಮಾಡಿ ಸಂತೋಷ ಪಡ್ತಾ ಇದ್ದಾನೆ. ಮಂಗಗಳು ಏನು ಮಾಡ್ತಾರೆ, ತಕ್ಷಣ ತಮ್ಮ ಬಾಲವನ್ನು ಹಿಡಿದುಕೊಂಡು ಮುತ್ತು ಮಾಡುತ್ತವೆ. ಹಾಗೆ ಅಸ್ಫೋಟಯ ಮಾಸ ಚುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗವು ಜಗಾಮ ಸ್ತಂಭಾನ್ ಆರೋಹನ್ ನಿಪಪಾತ ಭೂಮೌ. ಏನು ನಮ್ಮ ಪ್ರಭು ಇದ್ರೆ ಮಾಡೇ ತೋರಿಸ್ಬಿಡ್ತಾ ಇದ್ದ, ಕಂಬ ಹತ್ತೋದ್ರ ಮೇಲಿಂದ ಕೆಳಗಿಳಿದು ಬಿಡೋದು. ಆ ರೀತಿಯಾಗಿ ಅಂತಹ ರೀತಿಯಿಂದ ಆ ಪ್ರಭುಗೆ ಅಂತ ಶಕ್ತಿ ಇತ್ತು. ಅವನಿಗೆ ಹನುಮಂತ ಏನು ಮಾಡ್ತಾ ಇದ್ನೋ ಅದನ್ನೇ ಮಾಡ್ತಾ ಇದ್ದ. ಆ ರೀತಿಯಾಗಿ ಮಾಡಿ ನಿದರ್ಶ ಎನ್ ಸ್ವಾಂ ಪ್ರಕೃತಿಂ ಕಪೀನ, ಮಂಗಳ ಬುದ್ಧಿಯನ್ನ ತೋರಿಸೇ ಬಿಟ್ಟ. ತಕ್ಷಣ ಅಯ್ಯೋ ಹುಚ್ಚೆ, ಎಲ್ಲಾದ್ರೂ ಕೂಡ ಆ ಪತಿವ್ರತೆ ಈ ಮಾಷರಾಶಿಯ ಪಕ್ಕದಲ್ಲಿ ಮಲಗೋದುಂಟೆ. ಆ ರಾವಣ ಮಾಷರಾಶಿ ಉದ್ದಿನ ಮೂಟೆ ಇದ್ದ ಹಾಗೆ, ಇವನ ಪಕ್ಕದಲ್ಲಿ ಏನಾದರೂ ಆ ಪತಿವ್ರತೆ ಮಲಗೋದುಂಟೆ. ಮತ್ತೊಬ್ಬರನ್ನ ಎಂದಿಗೂ ಕೂಡ ಸೀತೆ ನೆನೆಯೋಳಲ್ಲ. ನ ರಾಮೇಣ ವಿಯುಕ್ತ ಸಾ ಸ್ವಪ್ತು ಮರುಹತಿ ಭಾಮಿನಿ ನ ಭೋಕ್ತುಂ ನಾಪಿ ಅಲಂಕರ್ತುಂ. ಏನನ್ನು ತಿನ್ನೋಕೋಳಿಗೆ ಇಷ್ಟವಿರಲ್ಲ, ಅಲಂಕಾರ ಮಾಡ್ಕೊಳ್ಳೋಕ್ಕೂ ಇಷ್ಟವಿರಲಿಲ್ಲ. ಖಂಡಿತವಾಗಿ ಇವಳು ಸೀತೆ ಎಲ್ಲ ಅಂತ ಯೋಚನೆಯನ್ನು ಮಾಡ್ತಾ ಹಾಗೆ ಮುಂದುವರೆದು ಬಿಟ್ಟು 27ನೇ ಶ್ಲೋಕ. ಅತ್ತಮ್ಮ ವೆರಿ ಗುಡ್. ಖಂಡಿತವಾಗಿ ನಾನು ಕಾಮಂ ದೃಷ್ಟ ಮಯ ಸರ್ವ, ಇಡೀ ಎಲ್ಲರನ್ನೂ ನೋಡಿದೆ, ಎಲ್ಲೂ ಕೂಡ ನನ್ನ ಮನಸ್ಸಿಗೆ ಸಂತೋಷ ಉಂಟುವಾಗಲಿಲ್ಲ, ಎಲ್ಲೂ ಕೂಡ ನನಗೆ ಸೀತೆ ಸಾಕ್ತಾ ಇಲ್ಲ. ಆದರೆ ನಾನು ಏನೋ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಭಾವನೆ. ನಾನು ಈ ಥರ ಮಾಡಬಹುದೇ? ಈ ಹೆಣ್ಣು ಮಕ್ಕಳನ್ನ ನಾನು ನೋಡ್ಬಿಟ್ನಲ್ಲ, ನಾನು ಒಬ್ಬ ಬ್ರಹ್ಮಚಾರಿ, ನಾನು ಕುಳಿತುಕೊಂಡು ಈ ಎಲ್ಲ ಸ್ತ್ರೀಯರನ್ನೆಲ್ಲ ಅವರ ರೂಪ ಲಾವಣ್ಯ ಎಲ್ಲ ನೋಡ್ಬಿಟ್ನಲ್ಲ, ನಾನು ತಪ್ಪು ಮಾಡಿಬಿಟ್ನು ಅನ್ನುವಂಥ ಭಾವನೆ ಆ ಹನುಮಂತನಿಗೆ ಬರ್ತಾ ಇದೆ. ಕಾಮಂ ದೃಷ್ಟ್ವಾ ಮಯಾ ಸರ್ವ ವಿಶ್ವಸ್ತಾ ರಾವಣ ಸ್ತ್ರೀಯಃ ನಹಿ ಮೇ ಮನಸಃ ಕಿಂಚಿತ್ ವಿಕೃತ್ಯ ಮುಪಪದ್ಯತೆ ಮನೋ ಹಿ ಹೇತುಃ ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ ಶುಭಾಶುಭಾ ಸ್ವಮಸ್ತಾಸು ತಚ್ಚ ಮೇ ಸುವ್ಯವಸ್ಥಿತಂ. ನಾನ್ಯತ್ರ ಚ ಮಯಾ ಶಕ್ಯಾ ವೈದೇಹಿ ಪರಿಮಾರ್ಗಿತುಂ ಶ್ರಿಯೋ ಹಿ ಸ್ತ್ರೀಷು ದೃಶ್ಯಂತೆ ಸರ್ವಥಾ ಪರಿಮಾರ್ಗಣೆ ಯಸ್ಯ ಸತ್ವಸ್ಯ ಯಾ ಯೋನಿಃ ತಸ್ಯಾಂ ತತ್ಪರಿಮೃಗ್ಯತೆ ನ ಶಕ್ಯಾ ಪ್ರಮದಾ ನಷ್ಟಾ ಮೃಗೀಷು ಪರಿಮಾರ್ಗಿತುಂ. ನೋಡಿ, ಹನುಮಂತನಿಗೆ ಏನು ಆ ಮಹಾನುಭಾವ ಯೋಚನೆ ಮಾಡ್ತಾ ಇದ್ದಾನೆ. ನಾನು ಎಲ್ಲರನ್ನೂ ಕೂಡ ಸ್ವೇಚ್ಛೆಯಾಗಿ ನೋಡ್ಬಿಟ್ನಲ್ಲ, ನಾನು ತಪ್ಪು ಮಾಡಿಬಿಟ್ನೆ ಅಂತ ಯೋಚನೆ ಮಾಡ್ತಾನೆ. ತತ್ಕ್ಷಣವೇನೆಯೇ ಇಲ್ಲ, ಮನಸ್ಸು ಎಲ್ಲದಕ್ಕೂ ಕಾರಣ, ಎಲ್ಲ ಪಾಪಗಳಿಗೂ ಮನಸ್ಸು ಕಾರಣ. ನನ್ನ ಮನಸ್ಸು ಸ್ವಚ್ಛವಾಗಿದೆ, ನಾನು ಯಾರ ಮೇಲೂ ಕೂಡ ಕಾಮಕ ದೃಷ್ಟಿಯಿಂದ ನೋಡಲಿಲ್ಲ, ಯಾರನ್ನೂ ಕೂಡ ಸೀತೆ ಇವಳೇ ಅಂತ ಯೋಚನೆ ಮಾಡಿದ್ದೇನೆ ಹೊರತು ನಾನು ಯಾರನ್ನೂ ಕೂಡ ಕೆಟ್ಟ ಭಾವನೆಯಿಂದ ನೋಡಲಿಲ್ಲ. ಮನೋಹಿ ಮನಸ್ಸೇನೆ ಎಲ್ಲದಕ್ಕೂ ಕೂಡ ಕಾರಣ. ಎಲ್ಲ ಪ್ರಪಂಚದಲ್ಲಿ ಏನೇನು ಕೆಡಕಾಗತ್ಯೋ ಅದಕ್ಕೆಲ್ಲ ಮನಸ್ಸು ಕಾರಣ. ಆದ್ದರಿಂದ ನನ್ನ ಮನಸ್ಸು ಪರಿಶುದ್ಧವಾಗಿದೆ. ಸ್ತ್ರೀಯರ ಪೈಕಿ ಸ್ತ್ರೀಯರನ್ನು ಹುಡುಕಬೇಕೇ ಹೊರತು ಎಲ್ಲೆಲ್ಲೋ ಹೋಗಿ ನೋಡಿದ್ರೆ ಆಗೋದೇ ಇಲ್ಲ. ಹೇಗೆ ಪ್ರಾಣಿಗಳ ಮಧ್ಯದಲ್ಲಿ ನಾವು ಸಿಂಹಗಳ ಮಧ್ಯದಲ್ಲಿ ಜಿಂಕೆಯನ್ನು ನೋಡೋಕ್ಕಾಗತ್ತೆ? ಆಗೋದಿಲ್ಲ. ಜಿಂಕೆಗಳ ಮಧ್ಯದಲ್ಲಿ ಅದರಿಂದ ಯಾವ ರೀತಿಯಾಗಿರುವಂಥ ಜಿಂಕೆ ಅಂತ ಯೋಚನೆ ಮಾಡಬೇಕೇ ಹೊರತು, ಹಾಗೆ ಇಲ್ಲಿರುವಂಥ ಸ್ತ್ರೀಯರ ಪೈಕಿ ನಾನು ಸೀತೆಯನ್ನು ನೋಡಬೇಕು ಅನ್ನೋ ಕಾರಣದಿಂದ ನೋಡಿದ್ದೇನೆ. ನನ್ನಲ್ಲಿ ಯಾವುದೇ ವಿಧವಾಗಿರುವಂಥ ಕಾಮ ಕೆಲಸವನ್ನು ಮಾಡಲಿಲ್ಲ. ಸ್ತ್ರೀಯೋ ಹಿ ಸ್ತ್ರೀಷು ದೃಶ್ಯಂತೆ ಸರ್ವಥಾ ಪರಿಮಾರ್ಗಣೆ. ಆದ್ದರಿಂದ ನಾನು ಇಲ್ಲಿ ತಪ್ಪು ಮಾಡಲಿಲ್ಲ ಅಂತ ತನ್ನನ್ನೇ ತಾನು ಯೋಚನೆ ಮಾಡಿ ತಿದ್ದುಕೊಂಡ್ಬಿಟ್ಟು ಹಾಗೆಯೇ ಮುಂದುವರಿತಾ ಇದ್ದಾನೆ. ತನ್ನ 14 ಕೊನೆಗೆ ಬಂದ್ಬಿಡ್ತೇವೆ. 14ನೇ ಸರ್ಗ. ಸೀತೆಯನ್ನು ಎಲ್ಲ ಕಲ್ಲೂ ಕೂಡ ಆಗದೇ ಇದ್ದರೆ
ಆತ್ಮಹತ್ಯೆ ಮಾಡಿಕೊಳ್ಳೆ ಅಂತ ಯೋಚನೆ ಮಾಡ್ತಾನೆ. ಎಲ್ಲವನ್ನೂ ಹಾರಿಸ್ಬಿಟ್ಟಿದ್ದೀವಿ. ಆತ್ಮಹತ್ಯೆ ಮಾಡಿಕೊಳ್ಳೆ ಅಂತ ಯೋಚನೆ ಮಾಡ್ತಾನೆ. ಆತ್ಮಹತ್ಯೆ ಒಳ್ಳೆಯದಲ್ಲ. ನಹಿ ಕಲ್ಯ ಎಂದಿಗೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬಾರದು. ಮನುಷ್ಯನಾದವನು ಚೆನ್ನಾಗಿರಬೇಕು. ಇದ್ದಾಗ 100 ವರ್ಷ ಬದುಕಿದರೆ ಏತಿ ಜೀವಂತ ಮಾನಂದ ನರಹ ವೃಷ್ಯ ಶತಾದಪಿ ಅಂತ ಮುಂದಕ್ಕೆ ಹೇಳಿಸ್ತಾನೆ ಹನುಮಂತನ ಬಾಯಿನಲ್ಲಿ ಸೀತೆ ಆತ್ಮಹತ್ಯೆಗೆ ಹೊರಟಾಗ. ಹಾಗೆ ತಾನೂ ಕೂಡ ಇಲ್ಲಿ ಆತ್ಮಹತ್ಯೆ ಮಾಡಿಕೊಡೋದು. ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಏನೂ ಪ್ರಯೋಜನವಿಲ್ಲ. ನಾನು ಒಂದು ವೇಳೆ ವಾಪಸ್ ಹೋಗ್ಬಿಟ್ರೆ ರಾಮಾದಿಗಳೆಲ್ಲ ಸತ್ತು ಹೋಗ್ಬಿಡ್ತಾರೆ, ಸೀತೆ ಸಿಗಲೇ ಇಲ್ಲ ಅಂತ. ರಾಮ ಹೋದರೆ ಭರತ ಹೋದರೆ ತಾಯಂದಿರು ಎಲ್ಲರೂ ಹೋಗ್ಬಿಡ್ತಾರೆ. ಆದ್ದರಿಂದ ನಾನು ಹೋದರೆ ತುಂಬ ಕೆಡುಕು. ಇಲ್ಲೇ ಇದ್ಬಿಡ್ತೇನೆ, ಏನು ಸಿಗುತ್ತೋ ಹೇಳ್ತಾನಲ್ಲ, ಹಸ್ತದಾನ ಮುಖದಾನ, ಏನು ಕೈಗೆ ಸಿಗುತ್ತೋ ತಿಂತೇನೆ. ಅಂದಾಗ ಹಣ್ಣಿನ ಬಾಯಿಗೆ ಬಿದ್ದರೆ ಅದನ್ನು ತಿಂತೇನೆ. ಒಟ್ಟ ಮೇಲೆ ಇಲ್ಲಿ ಒಬ್ಬ ಭಿಕ್ಷುಕನಾಗಿ ಒಬ್ಬ ತಪಸ್ವಿಯಾಗಿ ಇರ್ತೇನೆ ಹೊರತು ವಾಪಸ್ ಹೋಗೋದಿಲ್ಲ ಅಂತ ಯೋಚನೆ ಮಾಡಿ ನಾನು ಇನ್ನೆಲ್ಲ ಹೋಗಿಲ್ಲ. ಆವತ್ತು ಆ ಗೃಧ್ರ ಅಶೋಕವನದಲ್ಲಿ ಸೀತೆ ಇದ್ದಾಳೆ ಅಂತ ಹೇಳಿದ್ದಾನೆ. ನಾನು ಒಂದನ್ನು ಮಾತ್ರ ಹುಡುಕಲಿಲ್ಲ, ಆ ಅಶೋಕವನಕ್ಕೆ ಹೋಗ್ತೇನೆ ಎಂಬುದಾಗಿ ಯೋಚನೆ ಮಾಡಿ ಎಲ್ಲ ಬರೇ ಗಿಡ ಮರಗ ಬಳ್ಳಿ ತುಂಬ ಚೆನ್ನಾಗಿ ಬೆಳೆದಿದೆ. ಲಾಲ್ಬಾಗೆ ಚೆನ್ನಾಗಿದೆ ಅಂತ ನಾವು ಹೇಳ್ತೇವೆ. ಈ ಅಶೋಕವನದ ಮುಂದೆ ಅದಕ್ಕೆ ನಿವಾರಣೆ ಮಾಡಬೇಕು, ಹಾಗೆ ಅದಕ್ಕೆ ಮಂಗಳಾರತಿ ಮಾಡಬೇಕು ಅಂತ ಸೊಗಸಾಗಿದೆ ಈ ವನ. ಒಂದೊಂದು ಕೂಡ ಒಂದೊಂದು ಮರ ಬಳ್ಳಿಯೂ ಕೂಡ ಸ್ತ್ರೀಯಂತೆ ಕಾಣ್ತಾ ಇದೆಯಂತೆ. ಅಂತಹ ಅಶೋಕವನವನ್ನು ನೋಡ್ತಾ ಹಾಗೆ ಮುಂದೆ ಬರೆದ್ಬಿಟ್ಟು ಸಮುಹೂರ್ತಮಿವ ಧ್ಯಾತ್ವಾ ಮನಸಾ ಚಾಧಿಗಮ್ಯತಾಂ ಅವಪ್ಲುತೋ ಮಹಾತೇಜಾಃ ಪ್ರಾಕಾರಂ ತಸ್ಯ ವೇಶ್ಮನಃ. ಆ ಅಶೋಕವನದಲ್ಲಿ ಒಂದು ದೊಡ್ಡ ಉನ್ನತವಾಗಿರುವಂತಹ ಒಂದು ಮನೆ, ಅರಮನೆ, ಅಲ್ಲಿಗೆ ಅದನ್ನು ನೋಡ್ತಾ ಇದ್ದಾನೆ. ಅಲ್ಲಿಗೆ ಹೋಗ್ತೇನೆ, ಅಲ್ಲಿರುವಂತಹ ಸಮೀಪದಲ್ಲಿ ಎಲ್ಲರೂ ಕೂಡ ಸೀತೆ ಕಾಣ್ತಾಳೆಯೋ ಅಂತ ಯೋಚನೆ ಮಾಡ್ತೇನೆ ಅಂತ ಹಾಗೇನೇ ಎಲ್ಲ ಸುತ್ತಾಡ್ತಾ ಮರಕ್ಕೆ ಜಿಗಿತಾ ಇದ್ದಾನೆ. ಎಲ್ಲ ಹೂಗಳು ಕೆಳಗೆ ಬೀಳ್ತಾ ಇವೆ. ಈ ಪುಷ್ಪಮಯೋ ಯಥಾ, ಇಡೀ ಭೂಮಿಯೇ ಪುಷ್ಪದಿಂದ ಆವೃತವಾಗಿರುವ ಹಾಗೆ ಕಾಣಿಸುತ್ತೆ. ಹಾಲಿನ ಮುಂದಕ್ಕೆ ಬರೆದು ಬಿಟ್ಟು ಎಷ್ಟು ತುಂಬ ಎಲ್ಲ ಪಕ್ಷಿಗಳು ಕೂಡ ಚಿಲಿಪಿಲಿ ಗುಡ್ತಾ ಇವೆ. ಹನುಮಂತ ಒಂದು ಮರದಿಂದ ಸುಮಾರು 4-4.25 ಗಂಟೆ ಟೈಮು. ಆ ಟೈಮ್ನಲ್ಲಿ ಎಲ್ಲವೂ ಕೂಡ ಹನುಮಂತನಿಂದ ಹೆದರಿಕೊಂಡಂತಹ ಪಕ್ಷಿಗಳು ಶಿಲಾಪಿಲಿ ಅಲ್ಲಿ ಗುಡ್ತಾ ಆ ಒಂದು ಕೊಂಬೆಯನ್ನು ಮತ್ತೊಂದು ಕೊಂಬೆಗೆ ಹಾರ್ತಾ ಇದ್ದಾಗ ಎಲ್ಲ ಹೂಗಳು ಕೆಳಗೆ ಬಿದ್ದಿದೆ. ಪ್ರಹೃಷ್ಟ ಮನುಜೇ ಕಾಲೇ ಮೃಗ ಪಕ್ಷಿ ಸಮಾಕುಲೇ ಮತ್ತ ಬರ್ಹಿಣ ಸಂಘುಷ್ಟ ನಾನಾದ್ವಿಜಗಣಾಯುತ ಮಾರ್ಗಮಾಣೋ ವರಾರೋಹಾಂ ರಾಜಪುತ್ರೀಮನಿಂದಿತಾ ಸುಖ ಪ್ರಸುಪ್ತಾನ್ ವಿಹಗಾನ್ ಬೋಧಯಾಮಾಸ ವಾನರಃ. ಹಾಗೆಯೇ ಅಷ್ಟು ಸುಂದರವಾಗಿರುವಂತಹ ಆ ಅಶೋಕನ ಹುಡುಕ್ತಾ ಕೊಟ್ಟ ಕೊನೆಯಲ್ಲಿ ಶಿಂಶಪ ವೃಕ್ಷದ ಸಮೀಪಕ್ಕೆ ಬಂದಿದ್ದಾನೆ. ಇನ್ನು 5 ಪದ್ಯ ಹೇಳ್ಬಿಟ್ಟು ಇದರ ಕಥೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. 45ನೇ ಶ್ಲೋಕ ಪ್ರವೃತ್ತಿ ಸ ರಾಮ 45 ಇಯಂಚ ನಲಿನೀ ರಮ್ಯಾ ದ್ವಿಜಸಂಘ ನಿಷೇವಿತಾ ಇಮಾಂ ಸಾರಾಮ ಮಹಿಷೀ ಧ್ರುವಮೇಷ್ಯತಿ ಜಾನಕಿ. ತುಂಬಾ ಸುಂದರವಾಗಿರುವಂತಹ ಒಂದು ಸರೋವರವಿದೆ. ಖಂಡಿತವಾಗಿ ಸೀತಾ ಈ ಸರೋವರಕ್ಕೆ ಪ್ರಾತಃ ಕಾಲದಲ್ಲಿ ಅರ್ಘ್ಯವನ್ನು ಕೊಡೋಕೆ ಬಂದೇ ಬರ್ತಾಳೆ. ಹಾಗೆಯೇ ಇಲ್ಲೊಂದು ತುಂಬ ಅದ್ಭುತವಾಗಿರುವಂತಹ ಚೆನ್ನಾಗಿರುವಂತಹ ಒಂದು ಮನೆ ಇದೆ. ಮುಂದೆ ಖಂಡಿತ ನಾಚ ಒಟ್ಟಿಗೆ ಓದಿಡು. ಸಾ ರಾಮ ರಾಮ ಮಹಿಷೀ ರಾಘವಸ್ಯ ಪ್ರಿಯಾ ಸತೀ ವನಸಂಚಾರ ಕುಶಲಾ ಧ್ರುವಂ
येष्यति जानकी अथवा मृगशावाक्षी वनस्यास्य विचक्षणा वनमेष्यति सार्येह रामचिन्तानुकर्षिता रामशोकाभिसन्तप्ता सा देवी वामलोचना वनवासे रता नित्यं येष्यते वनचारिणी ಈ ಸುಂದರವಾಗಿರುವಂತಹ ಈ ಅಶೋಕವನಕ್ಕೆ ಸೀತೆ ಬಂದೇ ಬರ್ತಾಳೆ, ರಾಮನನ್ನು ನೆನೆಸಿಕೊಂಡು ಬರ್ತಾಳೆ. ಏನಾದರೂ ಕೂಡ ಒಂದು ಕಡೆ ಕೂತ್ಕೊಂಡು ನೆನೆಸ್ಕೊಳ್ಬೇಕಲ್ಲ. ಇಂಥ ಅದ್ಭುತವಾಗಿರುವಂಥ ದೃಶ್ಯದ ಮಧ್ಯದಲ್ಲಿ ನನ್ನ ರಾಮ ಹೇಗಿದ್ದಾನೆ, ಕಾಡಲ್ಲಿ ಹೇಗಿದ್ದಾನೆ ಅನ್ನೋದನ್ನು ಜ್ಞಾಪಕ ಮಾಡಿಕೊಳ್ಳೋಸ್ಕರವಾಗಿ ಈ ಅಶೋಕವನಿಕೆಗೆ ಸೀತೆ ಬಂದೇ ಬರ್ತಾಳೆ. ರಾಮಶೋಕಾಭಿಸಂತಪ್ತ ಸಾ ದೇವಿ ವಾಮಲೋಚನ ವನಮಾಸೆ ರಥ ನಿತ್ಯಂ ಏಷ್ಯತೆ ವನಚಾರಿಣಿ. ಹಾಗೆಯೇ ವನೇಚರಾಣಾಂ ಸತತಂ, ಯಾರು ಕಾಡಿಗೆ ಬಂದರೂ ಕೂಡ ಈ ಅಶೋಕವನಕ್ಕೆ ಬರದೇ ಹೋಗಲಾರರು, ಬಂದೇ ಬರ್ತಾರೆ. ರಾಮಸ್ಯ ದಯಿತ ಭಾರ್ಯ ಜನಕಸ್ಯ ಸುತಾ ಸತಿ. ಆದ್ದರಿಂದ ಈ ಸಂಧ್ಯಾ ಕಾಲದಲ್ಲಿ, ಪ್ರಾತಃ ಕಾಲದಲ್ಲಿ ಅವಳು ಬರ್ತಾಳೆ ಅನ್ನೋದನ್ನು ಹೇಳ್ತಾ ಇದ್ದಾಳೆ. ಸಂಧ್ಯಾ ಕಾಲಮನಾಹ ಶ್ಯಾಮಾ ಧ್ರುವಮೇಷತಿ ಜಾನಕಿ ನದೀಂ ಚೇಮಾಂ ಶಿವಜಲಾಂ ಸಂಧ್ಯಾರ್ಥೇ ವರವರ್ಣಿನಿ ತಸ್ಯಾಶ್ಚಾಪ್ಯನುರೂಪೇಯಮಶೋಕವನಿಕಾ ಶುಭಾ ಶುಭಾಯ ಪಾರ್ಥಿವೇಂದ್ರಸ್ಯ ಪತ್ನಿ ರಾಮಸ್ಯ ಸಮ್ಮತಾ ಯದಿ ಜೀವತಿ ಸಾ ದೇವಿ ತಾರಾಧಿಪನಿಭಾನನಾ ಆಗಮಿಷ್ಯತಿ ಸಾವಿಶ್ಯಂ ಇಮಾಂ ಶಿವಜಲಾಂ ನದೀಂ. ಏವಂ ತು ಮತ್ವಾ ಹನುಮಾನ್ ಮಹಾತ್ಮಾ ಪ್ರತೀಕ್ಷಮಾಣೋ ಮನುಜೇಂದ್ರ ಪತ್ನಿ ಅವೇಕ್ಷಮಾಣಶ್ಚ ದದರ್ಶ ಸರ್ವಂ ಸುಪುಷ್ಪಿತೆ ಪತ್ರಘನೆ ನಿಲೀನಃ. ಒಂದು ವೇಳೆ ಸೀತಾಮಾತೆ ಜೀವಿಸಿದ್ದೇ ಆದರೆ ಈ ಅಶೋಕವನಿಕಾ ಈ ಜಾಗಕ್ಕೆ ಬಂದೇ ಬರ್ತಾಳೆ ಅನ್ನೋ ಭಾವನೆಯಿಂದ ಇಟ್ಕೊಂಡು ಬಿಟ್ಟು, ಪಕ್ಕದಲ್ಲಿ ಶಿಂಶುಪ ವೃಕ್ಷ ಬೆಳೆದಿತ್ತು, ತುಂಬ ಭವ್ಯವಾಗಿದೆ. ಚಿನ್ನದ ಬಣ್ಣ ಇದ್ದರೆ ಹೇಗೋ ಹಾಗೆ ಕಾಣ್ತಾ ಇದೆಯಂತೆ. ಹಿಮಾಲಯದಲ್ಲಿ ಇವತ್ತು ಕೇಳ್ತೇವೆ ಅನೇಕ ಗಿಡಗಳಿಗೆ ರಾತ್ರಿ ಹೊತ್ತಿನಲ್ಲಿ ಬೆಳಕು ಬರ್ತಾ ಇರುತ್ತೆ ಅಂತ. ಹಾಗೆ ಲಂಕಾಪಟ್ಟಣದ ಈ ಶಿಂಶುಪ ವೃಕ್ಷಕ್ಕೂ ಆ ಶಕ್ತಿ ಇದೆ. ಅದರ ಮೇಲೆ ಕುಳಿತುಕೊಂಡು ಎಲೆಗಳಿಂದ ತನ್ನನ್ನು ಮುಚ್ಚಿಕೊಂಡು ಬಿಟ್ಟು ಸೀತೆ ಬರ್ತಾಳೆ, ಖಂಡಿತ ಕಂಡೇ ಕಾಣ್ತೇನೆ ಅನ್ನುವಂಥ ಭಾವನೆಯಿಂದ ಹನುಮಂತ ಕೂತ್ಕೊಂಡಿದ್ದಾನೆ. ಸೀತೆ ಬಂದ್ಬಿಟ್ಲು. ಸೀತೆಯನ್ನು ನೋಡಿದ ಹನುಮ, ಅಬ್ಬಾ ಏನು ರಾಮ ಇನ್ನೂ ಬದುಕಿದ್ದಾನಲ್ಲ, ಅದು ಆಶ್ಚರ್ಯ ಅಂತ. ಇಂತಹ ಸೀತೆಯನ್ನು ಬಿಟ್ಟು ರಾಮ ಬದುಕಿದ್ದಾನಲ್ಲ, ಇದೇ ದೊಡ್ಡ ಆಶ್ಚರ್ಯ ಅನ್ನುವಂಥ ಭಾವನೆಯಿಂದ ಸೀತೆಯ ಮೇಲೆ ಅಷ್ಟೊಂದು ಒಂದು ಕ್ಷಣ ಮಾತ್ರದಲ್ಲಿ ಹನುಮಂತನಿಗೆ ಸೀತೆಯ ಪೂರ್ಣವಾಗಿರುವಂಥ ಭಾವನೆ ಬರುತ್ತೆ. ಜ್ಯೋತ್ಸ್ನಾಂ ವಿನಾಪಿ ನಿವಸೇತ್ ನಿಶಿಶೀತ ಭಾನು ಛಾಯಾಂ ವಿನಾಪಿ ವಿಲಸೇತ್ ದಿವಸೇಶ್ವರೋಪಿ ಏನಾಂ ವಿನಾ ರಘುಪತಿ ಪರಿಗೃಹ್ಯ ಧೈರ್ಯಂ ಸಪ್ರಾಣ ಏವ ವಸತಿ ಇತಿ ವಿಚಿತ್ರಮೇತತ್. ಬೆಳದಿಂಗಳು ಇಲ್ಲದೇನೆಯೇ ನಿಶಿಶೀತ ಭಾನು ಇರಬಹುದು, ಛಾಯೆ ಇಲ್ಲದೇನೆಯೇ ಸೂರ್ಯ ಇರಬಹುದು. ಇವಳನ್ನು ಬಿಟ್ಬಿಟ್ಟು ರಾಮ ಹೇಗೆ ತಾರೆ ಧೈರ್ಯಶಾಲಿಯಾಗಿ ಬದುಕಿದ್ದಾನಲ್ಲ, ಅದೇ ದೊಡ್ಡ ಆಶ್ಚರ್ಯ ಅಂತ
ಹನುಮಂತ ಹೇಳ್ತಾನೆ. ಚಂಪೂಕಾರ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ. ಅಂತಹ ಸೀತೆ, ಒಬ್ಬ ಹನುಮಂತ ಬ್ರಹ್ಮಚಾರಿ ಸೀತೆಯ ಬಗ್ಗೆ, ರಾಮನ ಬಗ್ಗೆ ಹೇಳೋದಾದರೆ ಆ ಸೀತೆಯ ಆ ಸೌಭಾಗ್ಯ ಏನಿತ್ತು, ಅಂತಹ ಸೀತೆ ನಮ್ಮೆಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ. ಸೀತೆಯ ಹೆಸರೇನೇ ಅತ್ಯಂತ ಪವಿತ್ರ. ಸೀತಾ, ಇದಕ್ಕೆ ಸೀತಾಯನ ಅಂತ ಹೆಸರು ಕೊಡಬೇಕು ಅಂತ ವಾಲ್ಮೀಕಿಲಿ ಯೋಚನೆ ಮಾಡಿದ್ರಂತೆ. ಆಮೇಲೆ ರಾಮಾಯಣ ಅಂತ ಕೊಡ್ತಾರೆ. ಹನುಮಂತ್ ಕಾಂಡ ಅಂತ ಸುಂದರ ಸುಂದರೇ ಸುಂದರಿ ಸೀತಾ, ಸುಂದರೇ ಸುಂದರಿ ಕಥಾ, ಸುಂದರೇ ಸುಂದರಿ ಲಂಕಾ, ಸುಂದರೇ ಕಿಂ ನ ಸುಂದರಂ. ಈ ಸುಂದರ ಕಾಂಡದಲ್ಲಿ ಎಲ್ಲವೂ ಸುಂದರಮಯ. ಸುಂದರವಾಗಿರುವಂಥ ಲಂಕಾ, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಅಂತ ರಾಮ ಹೇಳೋ ಹಾಗೆ ಅಂಥ ಅದ್ಭುತವಾಗಿರುವಂಥ ಲಂಕಾಪಟ್ಟಣ. ಲಕ್ಷ್ಮಣ ನೋಡು, ಲಂಕಾಪಟ್ಟಣ ಚೆನ್ನಾಗಿದೆ, ಇಲ್ಲೇ ಇದ್ಬಿಡ್ತೀಯೋ ಅಂತ. ಆದರೆ ಅಯೋಧ್ಯೆ ಮುಂದೆ ಲಂಕಾಪಟ್ಟಣವಲ್ಲ, ತಾಯ್ನಾಡು ಇದೆಯಲ್ಲ, ಜನನಿ ಜನ್ಮಭೂಮಿ ಇಷ್ಟ ಸ್ವರ್ಗಾದಪಿ ಗರೀಯಸಿ ಅಂತ. ಅಂತಹ ಲಂಕಾಪಟ್ಟಣ ಸುಂದರವಾದದ್ದು. ಈ ಕಥೆ ಎಂಥ ಸುಂದರ! ಸೀತಾಮಾತೆಯನ್ನು ರಾಮನ ಜೊತೆಯಲ್ಲಿ ಬೆಸೆಯುವಂತಹ ಕಥೆ ಸೀತಾ. ಸುಂದರವಾದಂಥ ಸೀತೆ. ಯಾರು ಸುಂದರಿ ಲೋಕದಲ್ಲಿ? ನಮ್ಮ ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿಯ ಅಡ್ವರ್ಟೈಸ್ ಮಾಡುವಂಥ ಸುಂದರವಲ್ಲ, ಯಾರು ಹೃದಯದಲ್ಲಿ ಸುಂದರರೋ ಅವರೇ ನಿಜವಾದ ಸುಂದರಿಯರು. ಆದ್ದರಿಂದ ಅಂತಹ ನಿಜ ಪಾರ್ವತಿ ತನ್ನ ಮೈ ಬಣ್ಣದಿಂದ, ತನ್ನ ಕಾಂತಿಯಿಂದ ಶಿವನನ್ನು ಒಳಸ್ಕೊಳ್ತೀನಿ ಅಂತ ಬಂದ್ಲು. ಶಿವ ಭಸ್ಮಾವಶೇಷಂ ಮದನಂಚಕಾರ. ಪಾರ್ವತಿಯ ಯೌವನಕ್ಕೆ ಬೆಲೆಯನ್ನೇ ಕೊಡಲಿಲ್ಲ, ದೇಹಕ್ಕೆ ಕೊಡಲಿಲ್ಲ. ಪಾರ್ವತಿ, ಈ ದೇಹ ಶಾಶ್ವತವಲ್ಲ, ಕೆಲವೇ ಕಾಲ ಇರತ್ತೆ ರೂಪ ಯೌವನ. ಹೃದಯದಿಂದ ಪರಿಶುದ್ಧವಾಗಿ ಬಾ ಅಂತ ಹೇಳಿದನೋ ಅನ್ನೋ ರೀತಿಯಿಂದ ಪಾರ್ವತಿ ಪಂಚಾಗ್ನಿ ತಪಸ್ಸನ್ನು ಮಾಡಿ ಹೃದಯವನ್ನು ಶುದ್ಧವನ್ನು ಮಾಡಿಕೊಂಡು ಪ್ರಪಂಚಕ್ಕೆ ನಾನು ತಾಯಿಯಾಗಬೇಕು, ಇಂತಹ ಪತಿ ಸಿಗಬೇಕು ಅಂತ ಹೇಗೆ ಪಾರ್ವತಿ ತನ್ನ ಬಾಹ್ಯ ಸೌಂದರ್ಯವನ್ನು ನಿಕೃಷ್ಟ ಮಾಡಿ ಹೃದಯ ಸೌಂದರ್ಯವನ್ನು ಅಭಿವೃದ್ಧಿ ಮಾಡಿಕೊಂಡು, ಅಂತಹ ಸೀತೆ ಇಲ್ಲಿಯೂ ಕೂಡ ಸೀತಾ ಸುಂದರಿ. ಕಥಾ ಸುಂದರವಾದದ್ದು, ಲಂಕಾ ಸುಂದರವಾದದ್ದು. ಸುಂದರ ಅನ್ನುವಂಥ ಶಬ್ದ ಹನುಮಂತನಿಗೆ ಮೀಸಲು, ಅದರಿಂದ ಸುಂದರ ಅನ್ನುವಂಥ ಹೆಸರು ಹನುಮಂತನಿಗಿದೆ. ಏನು ಕಪ್ಪಿದ್ದಲ್ಲ ಅವನ ಆ ಭವ್ಯವಾದಂತಹ ಭಾವನೆ. ಆ ಒಳಗೆ ನೋಡಿ ಹನುಮಂತ ಹೇಗಿದ್ದಾನೆ ಅಂತ ಹನುಮಂತ ನಮ್ಮೆಲ್ಲರಿಗೂ ಮಂಗಳ ಮಾಡಲಿ. ಸಮುದ್ರದ ತುಂಬ ಚೆನ್ನಾಗಿ ಓದಿದ್ಲು. ಇನ್ನು ಶುರು ಮಾಡಿಲ್ಲ ಅಷ್ಟೊತ್ತಿಗೆ ಮಳೆಯನ್ನೇ ತರಿಸ್ಬಿಟ್ಲು. ಮುತ್ತುಸ್ವಾಮಿ ದೀಕ್ಷಿತರು ಅಂತ ಒಬ್ಬರು ಮಹಾತ್ಮರು ಪ್ರಪಂಚದಲ್ಲಿ, ಮಳೆ ಆಗೇ ಇರಲಿಲ್ಲ. ಅವರ ಅಣ್ಣ ಬಂದುಬಿಟ್ಟು, ಏನು ಮುತ್ತುಸ್ವಾಮಿ, ಏನು ಅಮೃತ ವರ್ಷಿಣಿ ರಾಗ ಹಾಡ್ತೀನಿ ಅಂತೆಲ್ಲ, ಮಳೆ ತರಬಾರದು ಎಂದಾಗ ಪ್ರಾತಃ ಕಾಲದಿಂದ ಅಮೃತ ವರ್ಷಿಣಿ ರಾಗದ ದೇವತೆಯನ್ನು ನೆನೆದು ಬಿಟ್ಟು ಹಾಡಿದಾಗ ಸಾಯಂಕಾಲದೊತ್ತಿಗೆ ಮಳೆ ಬಂದೇ ಬಿಡುತ್ತೆ. ಹಾಗೆ ಸಮುದ್ಯತ ಮತ್ತು ನಮ್ಮ ಊರಿನ 121 ಸಲ ಪ್ರತಿನಿತ್ಯವೂ ಕೂಡ ರುದ್ರಾಭಿಷೇಕ ಆಗಿದ್ದು, ರಾಮ ಭಜನೆ, ನಿಮ್ಮಂತಹ ಭಕ್ತರೆಲ್ಲ ಸೇರಿದ್ದು, ಇಂತಹ ಒಳ್ಳೆಯ ಮಕ್ಕಳಿಂದ ಈ ರಾಮಾಯಣ ಪ್ರವಚನ ಆಗ್ತಾ ಇರೋದು, ಇದೆಲ್ಲದರ ಅನುಗುಣವಾಗಿ ಇವತ್ತು ಮಳೆ ಬಂದಿದೆ. ಆ ಮಳೆ ಎಲ್ಲರಿಗೂ ಮಂಗಳವನ್ನು ಮಾಡಲಿ. ನಾವು ತುಂಬ ಇವತ್ತು ಟೈಮನ್ನು ತೊಗೊಂಡ್ಬಿಟ್ವಿ, ಎಲ್ಲ ಕ್ಷಮಿಸಬೇಕು. ತುಂಬ ಸುಮಾರು 1000 ಶ್ಲೋಕ ಹಾರಿಸ್ಬಿಟ್ಟಿದ್ದೀವಿ. ಕೇವಲ ಒಂದೇ ಕೊನೆಯ ಮುಖ್ಯವಾಗಿರುವಂಥ ಘಟ್ಟಕ್ಕೆ ಬಂದಿದ್ದೇವೆ. ಸೀತೆಯನ್ನು ಹನುಮಂತ ನೋಡಿದ್ದಾನೆ ಅನ್ನೋದಕ್ಕೆ ನಿಲ್ಲಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿನ್ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಪ್ರೀತಿಯ ಬಂಧುಗಳೇ, ನಮ್ಮ ಮಾವಂದಿರಾದಂಥ ಚಂದ್ರಣ್ಣನವ್ರು ಹೇಳಿದ ಹಾಗೆ ಇವತ್ತು ಸೀತಾ ದರ್ಶನ ಆಗುತ್ತೆ ಅಂತ ಪ್ರಕೃತಿಗೆ ಗೊತ್ತಾಗಿತ್ತು ಅಂತ ಕಾಣುತ್ತೆ. ಅದಕ್ಕೆ ವೃಷ್ಟಿಯನ್ನು ನಮಗೆಲ್ಲ ಕೊಟ್ಟಿದೆ. ಬಹಳ ಖುಷಿಯಾಯಿತು. ಎಲ್ಲರೂ ಕೂಡ ಸಕಾಲಕ್ಕೆ ಹೊರಟಿದ್ರು. ವೃಷ್ಟಿ ಬಂದಿದ್ದರಿಂದ ಸ್ವಲ್ಪ ಹೊರಡೋದು ನಿಧಾನ ಆಯಿತು. ಆದರೂ ಮನಸ್ಸಿನಲ್ಲಿ ಎಲ್ರಿಗೂ ಪರವಾಗಿಲ್ಲ, ಇನ್ನೊಂದು ಗಂಟೆ ಮಳೆ ಬರಲಿ, ಆಮೇಲೆ ಕಾರ್ಯಕ್ರಮ ಆಗಲಿ ಅನ್ನೋ ಭಾವನೆ ಎಲ್ರಿಗೂ ಇತ್ತು. ಯಾಕೆಂದರೆ ಮಳೆಗಾಲದಲ್ಲೇ ಮಳೆ ಬರಲಿಲ್ಲ ಈ ವರ್ಷ.
ಇನ್ನು ಈಗ ಮಳೆ ಬಂದ್ರೆ ಇನ್ನು ಎಷ್ಟು ಖುಷಿಯಾಗುತ್ತೆ. ಇಷ್ಟು ಭೂಮಿಯೆಲ್ಲ ಕಾದು ಹೋಗ್ಬಿಟ್ಟಿದೆ. ಆ ಸೀತಾ ದರ್ಶನದಿಂದ ವೃಷ್ಟಿಯಾಗಿದೆ. ಇವತ್ತಿನ ಕಾರ್ಯಕ್ರಮದ ವಿಷಯಕ್ಕೆ ಬರ್ತೇನೆ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರಸಂ ಫಣಿ ಅಂತ. ಒಂದು ಚಿಕ್ಕ ಮಗುಗೂ ಕೂಡ ಒಳ್ಳೆ ಹಾಡನ್ನು ಹಾಡ್ತಾ ನೀವು ತೊಟ್ಟಿಲನ್ನು ತೂಗಿದ್ರೆ ನಿದ್ದೆ ಮಾಡುತ್ತೆ. ಶಿಶುರ್ವೇತ್ತಿ ಪಶುರ್ವೇತ್ತಿ, ಪಶುಗಳಿಗೆ ಬೇಕಂತೆ. ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಹಿಂದೆ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಬಸವಪ್ಪ ಶಾಸ್ತ್ರಿಗಳು ಅಂತ ಹೇಳಿ ಒಬ್ಬರು ಗಮಕಿಗಳಿದ್ರು, ಕವಿಗಳು. ಚಾಮಂದ್ರಿಪನ್ ಆಸ್ಥಾನ ಕವಿ ಬಸವಪ್ಪ ಶಾಸ್ತ್ರಿ ಇದ ಆ ಸಾವಿತ್ರಿ ಚರಿತ್ರೆ ಅಂತ ಒಂದು ಕಾವ್ಯವನ್ನು ಬರೆದಿದ್ದಾರೆ. ಒಳ್ಳೆಯ ಗಮಕಿಗಳಂತೆ. ಅವ್ರು ಹಾಡ್ತಾ ಇದ್ರೆ ಕೆಳಗಡೆ ಪರೀಕ್ಷೆಗೋಸ್ಕರ ಒಬ್ಬ ಗೋಪಾಲಕ ಪಶುಗಳನ್ನು ಕಟ್ಟಿದ್ದಾನಂತೆ. ಕರು ಹಸುವಿನ ಹಾಲನ್ನು ಉಣ್ಣುತ್ತಾ ಇದೆ, ಹಸು ಹುಲ್ಲನ್ನು ತಿಂತಾ ಇದೆ. ಬಸವಪ್ಪ ಶಾಸ್ತ್ರಿಗಳು ದರ್ಬಾರ್ ಹಾಲ್ನಲ್ಲಿ ಹಾಡ್ತಾ ಇದ್ದಾರಂತೆ. ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ಅಂತಂದ್ರೆ, ಮೇಲೆ ದರ್ಬಾರ್ ಹಾಲು ಮೇಲ್ಗಡೆ, ಈ ಪಶುಗಳು ಕೆಳಗಡೆ ಇದೆ ಅರಮನೆಯಲ್ಲಿ. ಆ ಹುಲ್ಲು ತಿನ್ನೋದನ್ನು ನಿಲ್ಲಿಸ್ಬಿಟ್ಟು ಈ ಕರು ಹಾಲು ಕುಡಿಯೋದನ್ನ ಬಿಟ್ಟು ಮೇಲ್ಗಡೆ ಈ ಕಿವಿಯನ್ನು ಆಲಿಸಿ ಕೇಳ್ತಾ ಇತ್ತಂತೆ ಆ ಧ್ವನಿಯನ್ನ. ಅಂದ್ರೆ ಸಂಗೀತ ಅಂತನ್ನೋದು ಪ್ರಾಣಿಗಳನ್ನು ಎಳೆದು ಬಿಡುತ್ತೆ, ಮನುಷ್ಯರನ್ನು ಎಳೆಯೋದ್ರಲ್ಲಿ ಆಶ್ಚರ್ಯ ಏನು. ಗಾನರಸಂ ಫಣಿ, ಆ ಒಂದು ಹಾವಿಗೂ ಬೇಕಂತೆ. ಹಾವಿಗೂ ಸಹ ಆ ಸಂಗೀತದ ಧ್ವನಿ ಕೇಳಿದ್ರೆ ಹೆಡೆಯನ್ನು ಆಡಿಸುತ್ತೆ ಅಂತ. ಆ ರೀತಿ ಸುಮಧುರವಾದಂತಹ ಕಂಠದಲ್ಲಿ ಹಾಡಿದ್ರೆ ಯಾರಿಗೂ ತಾನೇ ಇಷ್ಟವಾಗೋದಿಲ್ಲ. ಈಗ ನಾನು ಆದಿತ್ಯನ ಹತ್ರ ಟೈಮ್ ಎಷ್ಟು ಅಂತ ಕೇಳಿದೆ, 6:37 ಅಂತ ಆಗ್ಲೇ ಹೇಳಿದ್. ನನಗೆ ಆಶ್ಚರ್ಯ ಆಗೋಯ್ತು, ಅಷ್ಟೊತ್ತಾಗೋಯ್ತು ಆಗಲಿ ಅಂತ. ಅಂದ್ರೆ ಒಳ್ಳೆಯ ಸಂಗೀತವನ್ನ, ಒಳ್ಳೆಯ ಮಾಧುರ್ಯವನ್ನ ಕೇಳ್ತಾ ಇದ್ರೆ, ಮಧುರವಾದ ಧ್ವನಿಯನ್ನು ಕೇಳ್ತಾ ಇದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಬಹಳ ಖುಷಿಯಾಗಿದ್ದೇನೆಂದ್ರೆ, ನಮ್ಮೂರಿನಲ್ಲಿ ಬಡ್ಡಿಂಗ್ ಆರ್ಟಿಸ್ಟ್ಗಳು ಇನ್ನೂ ತುಂಬಾ ಜನ ಇದ್ದಾರೆ. ನಮ್ಮ ಆದಿತ್ಯ, ಸಮುದ್ಯತ, ವಿದ್ಯಾ, ಚಿನ್ಮಯಿ, ವಿಧಾತ್ರಿ, ಇವರೆಲ್ಲ ನನಗೆ ಖುಷಿಯಾಗಿದ್ದು ಹೋಗಿ ಹಿಂದೆಲ್ಲ ಮೂರ್ತಿಮಾಯನವ್ರ ಹತ್ರ ಹೇಳಿಸ್ಕೊಂಡು ಬಂದು ಇಲ್ಲಿ ಒಪ್ಪಿಸ್ತಾ ಇದ್ರು ಹಿಂದೆ. ಈಗ ಹಾಗೆಲ್ಲ ಅವರೇ ಪ್ರಿಪೇರ್ ಆಗಿದ್ದಾರೆ. ಸ್ವಂತ ಶಕ್ತಿಯಿಂದ ಸಾಹಿತ್ಯವನ್ನು ನೋಡಿಕೊಂಡು ಅದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿ ಅವರವರೇ ಪ್ರಾಕ್ಟೀಸ್ ಮಾಡ್ಕೊಂಡು ಹಾಡ್ತಾ ಇದ್ದಾರೆ. ಇನ್ನು ಗಮಕಿಗಳ ಸಂಸ್ಕೃತ ವಿದ್ವಾಂಸರ ಮಾರ್ಗದರ್ಶನ ಸಿಕ್ಕಿದ್ರೆ ಇನ್ನು ಎಷ್ಟು ಚೆನ್ನಾಗಿ ಹಾಡಬಹುದು ಅಂತ ನಾವು ಊಹಿಸ್ಕೋಬಹುದು. ಬಹಳ ಸುಂದರವಾಗಿ, ಬಹಳ ಚೆನ್ನಾಗಿ, ಮಧುರವಾಗಿ ಹಾಡಿದ್ದಾರೆ ನಮ್ಮ ಸಮುದ್ಯತ. ಅಷ್ಟೇ ಅಲ್ಲ, ಚಂದ್ರನಿಗೂ ಕೂಡ ಮುಂದೊಂದಕ್ಕೆ ಯಾವ ಜಾಗ ಅಂತ ಸನ್ನಿವೇಶ ತೋರಿಸ್ಕೊಟ್ಟಿದ್ದಾಳೆ. ಹೀಗೆ ಎಲ್ಲರೂ ಈ ಕಲೆಯನ್ನು ಬೆಳೆಸ್ಕೊಳ್ಳಿ. ನಮ್ಮ ಗಮಕ ಗ್ರಾಮ ಅಂತ ಹೆಸರು ಬರಬೇಕಾಗಿಲ್ಲ, ಆದರೆ ಗಮಿಕೆಗಳು ಇರಬೇಕು ಈ ಊರಿನಲ್ಲಿ. ಈ ಊರಿನ ಆಸ್ತಿ ಅದು. ಸಂಗೀತ, ಗಮಕ, ವೇದ ಇದೆಲ್ಲ ಈ ಊರಿನ ಆಸ್ತಿ. ಅದನ್ನು ಉಳಿಸ್ಬೇಕು. ಬಹಳ ಉಳಿಸ್ತಾ ಇದ್ದಾರೆ ಅಂಥೇಳಿ ನನಗೆ ಖುಷಿ ಆಗ್ತಾ ಇದೆ. ಶ್ರೀಮತಿ ಸಮುದ್ಯತ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಮಾವಂದಿರಾದಂತಹ ಪ್ರೊಫೆಸರ್ ಚಂದ್ರಶೇಖರ್ ಅವರು ಕೇಳಲೇಬೇಕಾಗಿಲ್ಲ. ಪರಮಪೂಜ್ಯ ಮಾರ್ಕಂಡೇಯ ಅವಧಾನಿಗಳ ಅನುಜರು. ಆ ಶೈಲಿ, ಆ ವಿದ್ವತ್ತು ಎಲ್ಲ ತಾನೇ ಬಂದಿದೆ ಅಂತಂದ್ರೆ ಕಷ್ಟಪಟ್ಟೆ ಬಂದಿರೋದು. ವಿದ್ವತ್ ಹಾಗೆ ಬರೋದಿಲ್ಲ, ಬಹಳ ಕಷ್ಟಪಟ್ಟೆ ಬಂದಿರೋದು. ಸುಮಾರಾಗಿ 40-50 ವರ್ಷಗಳ ಕಾಲ ಸಂಸ್ಕೃತ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆದ್ದರಿಂದ ಸಂಸ್ಕೃತ ಕಾವ್ಯಗಳು ಅಂದ್ರೆ ಅವರಿಗೆ ಬಹಳ ಲೀಲಾಜಾಲವಾಗಿ ವ್ಯಾಖ್ಯಾನವನ್ನು ಮಾಡಬಲ್ಲರು. ಆದ್ರೆ ಒಂದು ಏನು ಕಷ್ಟ ಆಗ್ತಾ ಇದೆ ಅಂತಂದ್ರೆ, ಇಡೀ ರಾಮಾಯಣವನ್ನ ನಾವು ಮುಗಿಸೋಕೆ ಹೊರಟಿರೋ ಅವಧಿ ಇದೆಯಲ್ಲ, ಈ ಅವಧಿ ಆಂಜನೇಯ ಮಾಡಿದ ಸಮುದ್ರ ಲಂಘನಕ್ಕಿಂತ ದೊಡ್ಡ ಲಂಘನ ಮಾಡಬೇಕು ಇಲ್ಲಿ. ಈಗ ಹೇಳಿದ್ರು 1000 ಪದ್ಯ ಬಿಟ್ಟಿದ್ದೀವಿ ಅಂತ, ಏನು ಮಾಡಕ್ಕೆ ಆಗೋದಿಲ್ಲ. 24,000 ಶ್ಲೋಕಗಳಿದೆ ರಾಮಾಯಣದಲ್ಲಿ. ಅದನ್ನು 15 ದಿವಸದಲ್ಲಿ ಮುಗಿಸ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಸಾಧ್ಯ. ಅದು ಹಾರಿಸ್ಲೇಬೇಕಾಗುತ್ತೆ. ಹಾರಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮಗೆ ಕತೆ ಕೇಳೋವರೆಗೂ ಅಯ್ಯೋ ಅವಸರ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ತಾ ಇರುತ್ತೆ, ಹೇಳೋವರೆಗೂ ಹಾಗೆ ಅನ್ನಿಸ್ತಾ ಇರುತ್ತೆ. ಆದರೂ ಕೂಡ ಅದನ್ನ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ನಮ್ಮ ಚಂದ್ರಣ್ಣನವರು. ಬಹಳ ಸುಂದರವಾಗಿ, ಅದ್ಭುತವಾಗಿ ಈ ಕಥೆಯನ್ನ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ.